ಓಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ. ಓಕೆ, ಜೈ ಶ್ರೀರಾಮ್. ಇವತ್ತು ನಾವು ಪರಮಾರ್ಥ ಚಿಂತಾಮಣಿಯಲ್ಲಿ 135 ಸ್ಟಡಿ ಗ್ರೂಪ್ ಇಟ್ಕೊಂಡಿದ್ದೀವಿ. ಇಲ್ಲಿವರೆಗೂ ಇದು ಮೊದಲನೇ ಸಲ. ನಿನ್ನೆ ಸ್ಟಡಿ ಗ್ರೂಪ್ ಇದೇ ಟಾಪಿಕ್ನ ಮಾಡಿದ್ವಿ, ಆದರೆ ಎಲ್ಲರೂ ನೀವು ಇಷ್ಟಪಟ್ಟಿರೋದ್ರಿಂದ ಮತ್ತೊಂದು ಸಲ ಸ್ಟಡಿ ಗ್ರೂಪ್. ಯಾಕೆ ಅಂತಂದರೆ ಇದಷ್ಟು ಇಂಪಾರ್ಟೆಂಟ್ ಅನ್ನೋ ದೃಷ್ಟಿಯಿಂದ ನಿಮ್ಗೆಲ್ರಿಗೂ ಆಸಕ್ತಿ ಇದೆ ನನಗೆ ಗೊತ್ತಾಯಿತು. ತುಂಬ ಸಂತೋಷ. ಇವತ್ತು ಮತ್ತೆ ಮಾಡೋಣ. ಯಾಕೆ ಅಂತಂದರೆ ಪರಮಾರ್ಥ ಚಿಂತಾಮಣಿ ಪುಸ್ತಕ ಬರೆದಿದ್ದೇ ಸ್ವಾಮಿಗಳು ಇದಕ್ಕೋಸ್ಕರ. ಆದ್ದರಿಂದ ಇದು ತುಂಬ ಇಂಪಾರ್ಟೆಂಟು. ಮಾಡೋಣ. ಓಕೆ, ಫೈನ್. ಇಲ್ಲಿಗೆ ಶುರು ಮಾಡೋಣ. ಈ ಗುರುಗಳ ಮತ್ತು ಆ ಗಾಢ ನಿದ್ರೆಯಲ್ಲಿರುವ ಎಲ್ಲರಿಗೂ ಸಾಕ್ಷಿಯಾಗಿರುವ ಆ ಆತ್ಮಸ್ವರೂಪದ ಆಶೀರ್ವಾದವನ್ನು ತಗೊಂಡು ನಾವು ಶುರು ಮಾಡೋಣ. ಈಗ ಆಮೇಲೆ ಮಾತಾಡ್ತೀನಿ. ಇವಾಗ ಸ್ಟಾರ್ಟ್ ಆಗಿದೆ ಕ್ಲಾಸ್. ಓಕೆ, ಕ್ಲಾಸ್ ಸ್ಟಾರ್ಟ್ ಆಗಿದೆ, ಅದಕ್ಕೆ ತಿಳಿಸ್ಬಿಡಿ. ಭಾನುವಾರ ಇರುತ್ತೆ ಬರೋದಕ್ಕೆ 13ನೇ ತಾರೀಕು, 14ನೇ ತಾರೀಕು. ಆಯ್ತಮ್ಮ, ಆಯ್ತು, ತಿಳಿಸಿದ್ದೀನಿ. ಕೊನೆಗೆ ಹೇಳ್ತೀನಿ. ಈಗ 135 ಬರೀ ಅರಿವನ್ನ ತಿಳಿದುಕೊಳ್ಳುವುದು ಸಾಧ್ಯ ಅಂತ ಇದೆ. ಈಗ ಬರೀ ಅರಿವನ್ನ ತಿಳಿದುಕೊಳ್ಳುವುದು ಸಾಧ್ಯ ಅಂತಂದ್ರೆ ಅರ್ಥ ಏನು? ಸಾಧ್ಯ ಅಲ್ಲ ಅಂತ ಹೇಳಿದ್ದಿದ್ರೆ ಏನ್ ಮಾಡ್ತಾ ಇದ್ರೆ? ನನ್ನ ಪ್ರಶ್ನೆ. ಆನ್ಸರ್ ಯಾವುದು ಚರ್ಚೆನೆ ಮಾಡಕ್ಕೆ? ಚರ್ಚೆ ಮಾಡ್ತಾ ಇರ್ಲಿಲ್ಲ. ಆಮೇಲೆ ಶ್ರೀಧರ್ ಅವರು ಹೇಳಿ ಸರ್. ಸರ್, ಇಲ್ಲಿ ಬರೀ ಅರಿವು ಮತ್ತೆ ಎಚ್ಚರದ ಅರಿವು. ಎಚ್ಚರದ ಅರಿವಿಂದ ನಾವು ಇಲ್ಲಿಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರಯತ್ನ ಮಾಡಕ್ ಸಾಧ್ಯನಾ ಅಂತ ಪ್ರಶ್ನೆ. ಈಗ ಬರೀ ಅರಿವನ್ನು ತಿಳ್ಕೊಳ್ಳೋದು ಯಾಕೆ ಅಂದ್ರೆ ಇಲ್ಲಿ ಅರಿವು, ಈ ಎಚ್ಚರಿಕೆ ಅರಿವು ಅದು ವಿಷಯೀ ಆಗಬೇಕು. ಆಮೇಲೆ ಬರೀ ಅರಿವು ವಿಷಯ ಆಗಬೇಕು. ಅದು ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ. ಅದು ವಿಷಯ ಆಗಿಬಿಟ್ರೆ ಅದು ಸ್ವಭಾವನೇ ಬೇರೆ ಆದಂಗೆ ಆಗತ್ತಲ್ವ, ಬರೀ ಅರಿಬೋದು. ಸೊ ಅವಾಗ ಹೇಗೆ ತಿಳ್ಕೊಳಕ್ ಸಾಧ್ಯ ಅನ್ನೋದು ಗೊಂದಲ ಇದೆ. ಹೇಗಾಗತ್ತೆ? ಇಲ್ಲಿ ತನಕ ಇರೋದು ಈ 3 ಸೆಂಟೆನ್ಸ್ ಅಲ್ಲಿ ಗೊಂದಲ ಇದೆ ನಮ್ಗೆ. ಆಗತ್ತೆ ಅಂತ. ಓಕೆ, ಈಗ ನನ್ನ ಪ್ರಶ್ನೆ ಅದಲ್ಲ. ಬರೀ ಅರಿವನ್ನ ತಿಳಿದುಕೊಳ್ಳುವುದು ಸಾಧ್ಯ ಅಂತ ಹೇಳಿದ್ದಾರೆ. ಈಗ ನಾನು ಹೇಳ್ತೀನಿ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಮೋಕ್ಷ ಹೇಗಾಗಬೇಕು? ಮೋಕ್ಷ ಆಗಕ್ಕೆ ಆಗಲ್ಲ. ಇಷ್ಟೇ ಸಿಂಪಲ್. ಆದ್ದರಿಂದ ಸಾಧ್ಯ ಇದೆ. ಯಾಕೆ ಅಂತಂದ್ರೆ ಇಲ್ಲಿ ಬರೀ ಅರಿವು ಅಂತಂದ್ರೆ ಏನು ಫಸ್ಟ್ ಎತ್ಕೊಂತಾನೆ ಅದನ್ನು ತಗೋಬೇಕು. ಇಲ್ಲಿ ಬರೀ ಅರಿವು ಅಂತಂದ್ರೆ ಏನು ಹೇಳಿ? ಬರೀ ಅರಿವು ಅಂದ್ರೆ ಆತ್ಮಸ್ವರೂಪ. ಆತ್ಮಸ್ವರೂಪ. ಅದಕ್ಕೆ ಮತ್ತಿನ್ನೇನೇನು ಹೇಳ್ಬೋದು? ಆತ್ಮಸ್ವರೂಪ, ಅದಕ್ಕಿನ್ನೇನಾದ್ರು ಹೇಳೋದು? ಆನಂದ. ಹೇಳಿ, ಹಂಗೆ ಹೇಳ್ತಾ ಬರ್ಬೇಕು. ಎಲ್ಲನೂ ಹೇಳ್ಬಿಡ್ಬೇಕು ಆ ಕಡೆ. ಸ್ವಯಂ ಜ್ಯೋತಿ. ಸ್ವಯಂ ಜ್ಯೋತಿ ಬರ್ಲಿ, ಎಲ್ರು ಮಾತಾಡ್ಲಿ. ಸ್ವರೂಪ, ಸ್ವಭಾವ. ಸ್ವರೂಪ. ಯಾರ ಸ್ವರೂಪ? ನಿಮ್ ಸ್ವರೂಪನಾ? ಆತ್ಮಸ್ವರೂಪ ಸೇರೆ. ಹಾಗಾಗಿ ನಿಮ್ ಸ್ವರೂಪ ನನ್ನ ಸ್ವರೂಪ ಅಲ್ವಾ? ನಮ್ಮ ಸ್ವರೂಪನೇ. ನಮ್ಮ ಸ್ವರೂಪನೇ. ಎಲ್ಲರ ಸ್ವರೂಪ. ನಾವು ಜೀವಪ್ಪ ಅನ್ಕೊಂಬಿಟ್ಟಿದೀವಲ್ಲ, ಅದರಿಂದ ಆತ್ಮನ ಸ್ವರೂಪ ಅಂತ ಹೇಳ್ತೀವಿ. ನಾವಿನ್ನು ತಿಳ್ಕೊಂಡಿಲ್ವಲ್ಲ, ಅದರಿಂದ. ಆಯ್ತು, ಆದ್ರೆ ಅದು ಎಲ್ಲರ ಸ್ವರೂಪ. ಹೋಗ್ಲಿ, ಒಬ್ಬ ಕಳ್ಳ ಇರ್ತಾನೆ, ಅವನಿಗೂ ಸ್ವರೂಪನಾ?
ರೌಡಿ ನಮಗೂ ಇರ್ತಾನೆ, ಸ್ವರೂಪ ಎಲ್ಲರ ಇರೋದೇ ಅವನೊಂದೇ ಒಬ್ಬನೇ. ಶ್ರೀಮನ್ ನಾರಾಯಣ ಇರುತ್ತೆ, ಅವನಿಗೆ ಬೇರೆ ಸ್ವರೂಪನ, ಅವನಿಗೂ ಅದೇ. ನೋಡಿದ್ರ? ಎಲ್ಲರಿಗೂ ಈ ಒಂದು ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ? ಈಗ ಎಲ್ಲರ ಸ್ವರೂಪ ಅದೇ ಆದ್ರೆ ಅಲ್ಲಿಗೆ ಒಂದು ರಾಮಬಾಣ ಏನ್ ಅರ್ಥ ಆಗುತ್ತೆ? ಏನ್ ಅರ್ಥ ಆಗುತ್ತೆ? ತಿಳ್ಕೊಬಹುದು ಅಂತ ನಾನೇ ಅರ್ಥ ಆಗಿದ್ದು. ಆಗುತ್ತೆ. ಎಲ್ಲೋ ಅಲ್ಲಿ ನಾನೇ ಆಗಿದೆ ತಿಳ್ಕೊಬಹುದು ಅನ್ಸುತ್ತೆ. ಭಗವಂತ ಎಲ್ಲರನ್ನು ಒಂದೇ ತರ ಸೃಷ್ಟಿ ಮಾಡಿದ್ದಾನಲ್ವಾ, ಈಕ್ವಲ್ ಆಗಿ ಮಾಡಿದ್ದಾನೆ. ಇನ್ನ ಏರುಪೇರು ಎಲ್ಲಿದೆ? ಇಲ್ಲ, ಪ್ರಶ್ನೆನೇ ಬರುವುದಿಲ್ಲ. ಹೇಗಿದೆ ನೋಡ್ರಿ ಇದು. ಹಾಗಾದ್ರೆ ವ್ಯತ್ಯಾಸ ಕಾಣ್ತಾ ಇದೆಯಲ್ಲ ನಿಮಗೆ ನೋಡಿದ್ರೆ, ದೇಹದಲ್ಲಾಗ್ಲಿ ಇದರಲ್ಲಾಗ್ಲಿ, ಅವರ ಶ್ರೀಮಂತಿಕೆ ಆಗಲಿ, ವಿದ್ಯೆಯಲ್ಲಾಗಲಿ, ಸುಂದರದಲ್ಲಾಗಲಿ, ಬಲದಲ್ಲಾಗಲಿ, ಎಲ್ಲದರಲ್ಲೂ ಬೇರೆ ಬೇರೆ ಇದೆಯಲ್ಲ. ದೇವತೆಗಳಿಂದ ಹಿಡಿದು ಪ್ರಾಣಿಗಳವರೆಗೂ, ಗಿಡಗಳು, ಮರಗಳು, ಕಲ್ಲು ಬಂಡೆ ಎಲ್ಲ ಬೇರೆ ಬೇರೆ ಇದೆಯಲ್ಲ. ಮತ್ತೆ ಹಿಂಗೆ ಸರ್ ನೀವು ಸ್ಕ್ರೀನ್ ಅಲ್ಲಿ ಬಂದಿಲ್ಲ ಸರ್, ಉಪಾಧಿಗಳ ಭೇದದಿಂದ ಆಗಿರೋದು ಸರ್. ನಾನು ಸ್ಕ್ರೀನಿಗೆ ಬಂದೆ. ಓ ಸಾರಿ. ಓಕೆ. ಸೊ ಇದು ಉಪಾಧಿಗಳ ಭೇದದಿಂದ ನಾವು ಬೇರೆ ಬೇರೆ ಕಾಣ್ತಾ ಇದ್ದೀವಿ. ಇದು ಕರ್ಮ ಥಿಯರಿ. ಕರ್ಮದಿಂದ ಅವರವರ ಕರ್ಮ ಬೇರೆ ಬೇರೆ ಆದ್ರಿಂದ. ಆದರೆ ಇದು ಈಗ ಇವೆರಡರಲ್ಲಿ ಯಾವ್ದು ಮುಖ್ಯ? ಉಪಾಧಿ ಭೇದ ಮುಖ್ಯನ, ಒಳಗಡೆ ಆತ್ಮತತ್ವ ಮುಖ್ಯನ? ಪ್ರಶ್ನೆ. ಆತ್ಮತತ್ವ ಮುಖ್ಯ. ಯಾಕೆ? ಅದೇ ಇರೋದು, ತೋರೋದು ಸತ್ಯ ಅಲ್ಲ, ಇರೋದು ಯಾವುದು ಅದು ಸತ್ಯ. ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ. ಆದ್ರಿಂದ ತೋರದೆ ಇರೋದು, ತೋರೋದು ನಿಜವಾಗ್ಲೂ ಇರೋದು ಸತ್ಯ, ಅದನ್ನ ಹಿಡ್ಕೋಬೇಕು. ಹಾವು ಹೇಗಿದ್ರೆ ಏನಂತೆ, ಅಲ್ಲ ಸ್ವಾಮಿ, ಒಡವೆಗಳು ಬೇರೆ ಬೇರೆ ಇದ್ರೆ ನನಗೇನಾಗಬೇಕು? ಎಲ್ಲದಕ್ಕೂ ಚಿನ್ನವೇ, ಚಿನ್ನ ಹಿಡ್ಕೊಳ್ರಿ, ಒಡವೆಗೆ ಬೆಲೆ ಕೊಡ್ತೀವ ನಾವು? ಇಲ್ಲ. ಹಾಗೆ ಹೊರಗಡೆ ಇರೋ ವಸ್ತುಗಳು ಬೇರೆ ಬೇರೆ ಇದ್ರು. ಈಗ ನಾವು ಮುಂದಕ್ಕೆ ಹೋಗೋಣ, ಇಷ್ಟು ಸಾಕಿನ. ಅಲ್ಲಿಗೆ ಬರೀ ಅರಿವನ್ನು ತಿಳಿದುಕೊಳ್ಳುವುದು ಸಾಧ್ಯ. ಇಲ್ಲಿ ಬರೀ ಅರಿವು ಅಂತಂದ್ರೆ ಇರುವ ಅರಿವು ಆನಂದ, ನಮ್ಮ ನಿಜವಾದ ಸ್ವರೂಪ, ಅದನ್ನ ಓಂಕಾರ, ಬ್ರಹ್ಮ, ಆತ್ಮ, ದೇವರು, ಏನ್ ಬೇಕಾದ್ರೂ ಕರೀರಿ, ಇಷ್ಟಂತೂ ಗೊತ್ತಾಯ್ತು. ಈಗ ಬರೀ ಅರಿವನ್ನ ಸರಿಯಾಗಿ ತಿಳಿದುಕೊಳ್ಳುವುದು ಸಾಧ್ಯವೇ ಅಂತ ಪ್ರಶ್ನೆ ಬಂದಾಗ, ಈಗ ತಾನೇ ಶ್ರೀಧರ್ ಅವರು ಹೇಳಿದ್ದಾರೆ, ಅದನ್ನ ಸಾಧ್ಯ ಅಂತ ಹೇಳಿದ್ರು. ಬರೀ ಅರಿವನ್ನ ಅದನ್ನ ತಿಳಿದುಕೊಳ್ಳುವಾಗ ಇಲ್ಲಿ ಪ್ರಶ್ನೆ ಅವರೇ ಹೇಳ್ಬಿಟ್ಟಿದ್ದಾರೆ, ವಿಷಯವಾಗಬೇಕಾಗಿರುವುದರಿಂದ ಅದರ ಸ್ವಭಾವವೇ ಬೇರೆಯಾಗಬೇಕಾಗುವುದಲ್ಲ. ಈಗ ನನ್ನ ಆತ್ಮನ್ ತಿಳ್ಕೊಳಕ್ ಹೋಗ್ತೀನಿ ಅಂತಂದ್ರೆ ಈಗ ಅದನ್ನ ಆಬ್ಜೆಕ್ಟಿಫೈ ಮಾಡಬೇಕು. ಈಗ ನಾನು ಅದನ್ನು ಆಬ್ಜೆಕ್ಟಿಫೈ ಮಾಡಿದ್ರೆ ಏನಾಗುತ್ತೆ? ಅದು ಆತ್ಮ ಸ್ವರೂಪ ಆಗೋದಿಲ್ಲ. ಅದ್ರದ್ದು ಯೋಗ್ಯತೆ, ಅದ್ರದ್ದು ಬೆಲೆ ಕಡಿಮೆ ಆಗೋಗುತ್ತೆ. ಅದು ವಿಷಯಿ ಅದು ಯಾವಾಗ್ಲೂ ವಿಷಯ ಮಾಡ್ಕೊಂಡ್ಬಿಟ್ರೆ ಆಬ್ಜೆಕ್ಟ್ಗೆ, ಅವಾಗ ಅದಕ್ಕೆ ಬೆಲೆ ಇರೋದಿಲ್ಲ, ಅದ್ರ ಗೌರವ ಕಡಿಮೆ ಆಗೋಗುತ್ತೆ ಅಷ್ಟೇ. ಅದಕ್ಕೋಸ್ಕರ ಅದಕ್ಕೆ ಗೌರವ, ಅದನ್ನು ಆತ್ಮ ಅಂತ ಯಾಕೆ ಕರಿಬೇಕು? ಕರೆಯೋದೇ ಇಲ್ಲ ಅವಾಗ. ಅದರಿಂದ ಅದು ವಿಷಯ ಆಗ್ಬಿಟ್ರೆ ಆಬ್ಜೆಕ್ಟ್ ಅಂದ್ಬಿಡ್ತೀವಿ ನಾವು. ಅದು ಸಬ್ಜೆಕ್ಟ್ ಹೆಂಗಾಗುತ್ತೆ? ಅದು ವಿಷಯ ಹೆಂಗಾಗುತ್ತೆ? ಆಗೋದಿಲ್ಲ. ಅದು ಪ್ರಶ್ನೆ. ಆದರೆ ವ್ಯವಹಾರದ ದೃಷ್ಟಿಯಿಂದಲೂ ಕೂಡ ನಾವು ಆತ್ಮನ್ನ ವಿಷಯ ಮಾಡ್ಕೊತೀವಿ. ಹೇಗೆ? ವ್ಯವಹಾರದ ದೃಷ್ಟಿಯಿಂದ ಆತ್ಮನ್ನೇ ತಿಳ್ಕೊಬೇಕು ಅಂತ ಹೇಳ್ತೀವಲ್ಲ, ವ್ಯವಹಾರದ ದೃಷ್ಟಿಯಿಂದ ತಿಳ್ಕೊಬೇಕು ಅಂತ ಹೇಳ್ತೀವಲ್ಲ, ಅದು. ಈಗ ವಿವೇಕಾನಂದರು ದೇವರನ್ನ ನೋಡಿದ್ದೀರಾ, ನಾನು ನೋಡಬೇಕು ಅಂತಂದ್ರೆ ಏನಾಯಿತು? ದೇವರನ್ನು ಒಬ್ಬ ಬೇರೆ ಇದ್ದಾನೆ, ನಾನು ಅವನು ನೋಡಬೇಕು. ವ್ಯವಹಾರದಲ್ಲಿ ನಾವು ಹಿಂಗೆ ಹೇಳ್ತೀವಿ, ಮೋಕ್ಷ ಮಾಡ್ಕೋಬೇಕು, ಪರಮಾತ್ಮನ ತಿಳ್ಕೋಬೇಕು. ಇಲ್ಲೇನಾಯಿತು? ಆ್ಯಕ್ಚುಲಿ ವಿಷಯನೇ ಮಾಡ್ಕೊಂಡ್ವಿ. ಹಾಗೆ ವ್ಯವಹಾರದಲ್ಲಿ ನಾವು ಹೇಳ್ತೀವಿ ಅಷ್ಟೇ. ಯಾಕೆ?
ನಾವು ವ್ಯವಹಾರದಲ್ಲಿ ಪ್ರತಿಯೊಂದನ್ನು ತಿಳ್ಕೋಬೇಕು ಅಂತ ಹೇಳಿ ಅಭ್ಯಾಸ ಆಗಿರೋದ್ರಿಂದ ಈ ಜೀವಪ್ಪನಿಗೆ ಆತ್ಮನ್ನು ಹೊಸದಾಗಿ ತಿಳ್ಕೋಬೇಕು ಅಂತ ಹೇಳ್ತಾನೆ. ಬಟ್ ಅವನು ಗೊತ್ತಿಲ್ಲ ನಾನೇ ಅದು ಅಂತ. ಅದರಿಂದ ಅಷ್ಟೇ. ಓಕೆ, ಇದೇನು ತೊಂದರೆ ಇಲ್ಲ. ಇಷ್ಟಾದ್ಮೇಲೆ ಈಗ ಮುಂದಕ್ಕೆ ಹೋಗೋಣ. ಇಲ್ಲಿ ಇನ್ನೊಂದು ಪ್ರಶ್ನೆ ನಾವು ಮಾಡಬೇಕಾಗಿದೆ. ಈಗ ಅಲ್ಲಿ ಹಗ್ಗ ಹಾವಿನ ವಿಚಾರದಲ್ಲಿ ಅವನು ಹಾವು ಅಂತ ಹೆದರ್ಕೊಂತ ಇದ್ದಾಗ ಅವನಿಗೆ ಏನ್ ಮಾಡಬೇಕು? ಹಾವಿನ ಭಯ ಹೋಗ್ಬೇಕಾದ್ರೆ ಪ್ರಶ್ನೆ ಹಗ್ಗನ ತಿಳಿಸ್ಬೇಕು, ಹಗ್ಗನೇ ಇರೋದು ಅಂತ ತೋರಿಸ್ಬೇಕು ಅಂದ್ರೆ ಅಲ್ಲೇನು ಕರ್ಕೊಂಡ್ಬಂದವನಿಗೆ ಹಗ್ಗವನ್ನ ವಿಷಯ ಮಾಡಿಸಿ ತೋರಿಸ್ಬೇಕು. ಕರೆಕ್ಟ್ ತಾನೆ? ಹೌದು ಸರ್. ಅಲ್ಲಿ ಹಗ್ಗ ವಿಷಯ ಮಾಡಿಸ್ಬೇಕು. ಕರೆಕ್ಟ್ ತಾನೆ? ಕರೆಕ್ಟ್. ಈಗ ಆತ್ಮನ್ನ ತೋರಿಸ್ಬೇಕು ಅಂತಂತಂದ್ರೆ ನನ್ಗಿವಾಗ ಹಾವಿನ ಭಯ ಹೋಗ್ಬೇಕಾದ್ರೆ ಬೈ ಚಾನ್ಸ್ ಅವನಿಗೆ ನಾನು ಬರೀ ಶಬ್ದದಿಂದ ಹೇಳ್ತೀನಿ, ಅದು ಹಗ್ಗ ಕಣೋ, ಹಾವಲ್ಲ, ಭಯ ಹೋಗುತ್ತಾ? ಇಲ್ಲ, ಸಂಶಯ ಬರುತ್ತೆ ಅಷ್ಟೇ, ಭಯ ಹೋಗಲ್ಲ. ಕಲ್ಪನಾ ಹೇಳಿಮ್ಮ, ಏನೋ ಮಾತಾಡ್ಬೇಕು ಅಂತಿದ್ದೀರಾ, ಹೇಳಿಮ್ಮ. ಭಯ ಹೋಗಲ್ಲ, ಅದು ಟಾರ್ಚ್ ಆಗಿ ತೋರಿಸಿದಾಗ ಅದು ಅಂತ ಗೊತ್ತಾಗ ಅವಾಗ ಕರೆಕ್ಟು. ಆ ಕಡೆಯಿಂದ ಬಂದವನು ಹೇಳ್ತಾನಲ್ವಾ, ಅಪ್ಪ ಅದು ಹಗ್ಗ ಕಣೋ, ಹಾವಲ್ಲ ಅಂತ ಹೋಗ್ಬೇಕಾಗಿತ್ತ. ಅವನ ಭಯ ಹೋಗೋದಿಲ್ಲ. ಮತ್ತೆ ಏನ್ ಮಾಡಿದ್ರೆ ಹೋಗುತ್ತೆ ಅಂದ್ರೆ ಅವನ್ ಕರ್ಕೊಂಡ್ಬಂದು ಟಾರ್ಚ್ ಆಗಿ ತೋರಿಸಿ ಅವನಿಗೆ ಹಗ್ಗ ತೋರಿಸೋವರೆಗೂ ಹೋಗೋದಿಲ್ಲ. ಈಗ ದೃಷ್ಟಾಂತದಲ್ಲಿ ಆ ಹಗ್ಗವನ್ನ ವಿಷಯ ಮಾಡಿಕೊಂಡು ತೋರಿಸಿದ ಮೇಲೆ ಭಯ ಹೋಗಿದ್ದು. ಈಗ ದೃಷ್ಟಾಂತಿಕಕ್ಕೆ ಬರೋಣ. ಈಗ ನಾನು ದೃಷ್ಟಾಂತಿಕದಲ್ಲಿ ಹೆಂಗೆ ಹೇಳ್ತೀರಾ? ಯಾರಾದರೂ ಎಕ್ಸ್ಪ್ಲೈನ್ ಮಾಡಕ್ ಬರುತ್ತಾ? ಇದನ್ನೇ ಕಾಂಟ್ರಾಕ್ಟ್ ತಗೊಂಡು ಅಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ಯಾರಾದರೂ, ಅಥವಾ ನಮ್ಮ ಪ್ರಶ್ನೆಗೆ ಹೇಳಿಸಿದ್ದಾರೆ. ಅದನ್ನ ವಿಷಯ ತರ ಮಾಡಿ ತೋರಿಸ್ಬೇಕು. ವಿಷಯ ಮಾಡಕ್ ಹೋದ್ರೆ ಅದು ಲೆಕ್ಕಕ್ಕಷ್ಟೇ, ಲಾಜಿಕ್ ಮಾತ್ರ, ಅದು ಸತ್ಯಕ್ಕಲ್ಲ. ಆತರ ಇದೆ ಅಂತ ಒಂದು ಅನ್ಕೊಂಡು ತೋರಿಸ್ಬೇಕು. ನಿಜವಾಗ್ಲೂ ವಿಷಯ ಅಲ್ಲ, ವಿಷಯಿನ ತರ ಲೆಕ್ಕ ತಗೊಂಡು ಕೇಳ್ಬೇಕಷ್ಟೇ ಅವ್ರಿಗೆ, ಎಚ್ಚರಿಕೆ ದೃಷ್ಟಿ. ನಾನು ಇವಾಗ ಪ್ರಶ್ನೆ ಕೇಳ್ತೀನಿ, ಅವಾಗ ಹೇಳ್ರಿ, ನಿಮ್ಗೆ ಅವಾಗ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನಂದು ಇಂಟೆನ್ಷನ್ ಏನು ಈ ಪ್ರಶ್ನೆ ಎತ್ತೋದಿಕ್ಕೆ ಅನ್ನೋದಕ್ಕೆ. ಅನಾತ್ಮ ತೆಗಿಬೇಕು ಸರ್. ಅಲ್ಲಿ ತೋರ್ಸಕ್ಕೆ, ಆತ್ಮನ್ ತೋರ್ಸಕ್ ಆಗೋದಿಲ್ಲ. ನಾವು ತಪ್ಪು ತಿಳುವಳಿಕೆನ ತೆಗೆದ್ರೆ ಆತ್ಮನೇ ಇರೋದು ಅಂತ ನಮ್ಗೆ ಅನುಭವದಲ್ಲಿ ಗೊತ್ತಾಗುತ್ತೆ. ಇದು ಆತ್ಮನ್ ತೋರ್ಸಕ್ಕೆ. ಆಯ್ತು. ಈಗ ನಮ್ಮ ಶಾಸ್ತ್ರದಲ್ಲಿ ಯಾವ ಥರ ಹೇಳ್ತಾರೆ ಆತ್ಮನ್ ತಿಳ್ಕೊಳ್ಳೋದಕ್ಕೆ? ಈಗ ಒಬ್ಬ ಯಾರು ಶ್ವೇತಕೇತು, ಅವನು ತಂದೆ ಹತ್ರ ಬಂದಾಗ ತಂದೆ ಅವನಿಗೆ ತತ್ವಮಸಿ ಶ್ವೇತಕೇತು, ನೀನೇ ಅದಾಗಿದ್ದೀಯ ಕಣೋ ಅಂತಾನೆ. ಅಲ್ಲವನು ಈಗ ಇವನಿಗೆ, ಯಾರಿಗೆ? ನಚಿಕೇತನಿಗೆ ಯಮಧರ್ಮರಾಜ ಹೀಗೆ ತಿಳಿಸಿದ್ದವು. ಆದರೆ ಅವನ ತತ್ವದಲ್ಲಿ ನಿಂತ್ಬಿಟ್ಟ. ಇಲ್ಲಿ ಡೈರೆಕ್ಟಾಗಿ ಕರ್ಕೊಂಡೋಗಿ ಅವನ ಆತ್ಮ ಹಗ್ಗ ತೋರಿಸ್ದಂಗ ಆತ್ಮ ತೋರಿಸಿದ್ರ ಅಂತ ಪ್ರಶ್ನೆ. ಇಲ್ಲ, ಅದಿಟ್ಕೊಳ್ರಿ, ಇಂಪಾರ್ಟೆಂಟ್. ಅಂತ ತೋರ್ಸಕ್ ಆಗೋದು ಇಲ್ಲ ಇದು. ಆದರೆ ಈ ದ್ರಾಷ್ಟಾಂತಿಕದಲ್ಲಿ ನಮ್ಮ ಆತ್ಮನ್ ತಿಳ್ಕೋಬೇಕಾದ್ರೆ ವೇದಾಂತದ ವಾಕ್ಯಗಳಿಂದಲೇ ತಿಳ್ಕೋಬಹುದು. ಅಂದ್ರೆ ಈ 4 ಮುಖ್ಯ ವೇದಗಳ ಒಂದಿದೆ ನೋಡ್ರಿ, ತತ್ವಮಸಿ ಶ್ವೇತಕೇತೋ, ಅಹಂ ಬ್ರಹ್ಮಾಸ್ಮಿ, ಆಮೇಲೆ ಅಯಮಾತ್ಮ ಬ್ರಹ್ಮ, ಹೀಗೆಲ್ಲ ಇದೆಯಲ್ಲ. ಇವುಗಳನ್ನ ಹೇಳಿದ್ರೇನೆ ತತ್ವದಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಯಾರು ಉತ್ತಮಾಧಿಕಾರಿ ನಚಿಕೇತನ ಥರ ಇರಬೇಕು. ಆದರೆ ಅಂಥವರು ಈಗ ಅವರು ಆಗ್ಲಿಲ್ಲ ಅಂತಂದ್ರೆ ಅದು ಬೇರೆ, ಆಮೇಲೆ ಸಾಧನೆ ಮಾಡಬೇಕು, ಇವೆಲ್ಲ ಬರುತ್ತೆ, ಗೊತ್ತಿದೆ ನಮಗೆ. ಇಲ್ಲಿ
ನಾವು ಹಗ್ಗವನ್ನು ತೋರಿಸೋ ಹಾಗೆ, ಹಗ್ಗವನ್ನು ತೋರಿಸಿದ ಮೇಲೆ ಅವನಿಗೆ ಕಂಪ್ಲೀಟ್ ಭಯ ಹೇಗೆ ಹೋಗುತ್ತೋ ಹಾಗೆ ಇಲ್ಲಿ ಆತ್ಮನನ್ನ ತೋರ್ಸಕ್ ಬರಲ್ಲ. ಇದು ನಮಗೆ ಸ್ಪಷ್ಟವಾಗಿದೆ. ಯಾಕೆ ಯಾಕೆ ಆತ್ಮನ ತೋರ್ಸೋದಿಕ್ಕಾಗೋದಿಲ್ಲ, ಯಾಕೆಂದ್ರೆ ವಿಷಯ ಅಲ್ಲ. ಕರೆಕ್ಟು, ವಿಷಯ ಅಲ್ಲ. ಮತ್ತೆ ಏನಾಗಿದ್ದೀನಿ? ನಾನೇ ಆಗಿದ್ದೀನಿ. ನಾನೇ ಆದರೆ ನನ್ನ ಮೇಲೆ ಯಾರಿಗಾದ್ರೂ ಸಂಶಯ ಇರುತ್ತಾ? ನಾನು ಯಾರು ಅಂತ ನಮ್ಗೆ ಯಾರಿಗಾದ್ರೂ ಸಂಶಯ ಇರುತ್ತಾ? ನಿನ್ನೆ ಬೇಕಾದಷ್ಟು ಇದ್ರ ಬಗ್ಗೆ ಚಿಂತನೆ ಮಾಡಿದ್ದೀನಿ. ಯಾರನ್ನಾದ್ರೂ ಹೋಗಿದ್ದೆ ನಾನು ಯಾರು ಅಂತ ಕೇಳ್ತೀವ? ಯಾರಾದರೂ ಒಬ್ಬ ಪೇಷಂಟ್ ಹೋಗಿ ಡಾಕ್ಟ್ರ್ ಹತ್ರ, ಡಾಕ್ಟ್ರೇ ನನ್ಗೆ ಯಾರು ಅಂತ ಕೇಳ್ತಾನೆ. ಯಾರನ್ನಾದ್ರೂ ಹೋಗಿ ಡಾಕ್ಟ್ರನ್ನ ಬಿಡ್ರಿ, ಯಾರನ್ನಾದ್ರೂ ಕೇಳ್ತಾರ? ಕೇಳಿದ್ರೆ ಏನನ್ಬೇಕು? ಇವನ್ ರೂಟ್ ನಂಬರ್, ಇವನ್ ಬುದ್ಧಿ ಕೆಟ್ಟೋಗ್ಬಿಟ್ಟಿದೆ ಅಂತಾರೆ. ನನ್ನನ್ನು ನಾನು ತಿಳ್ಕೊಬೇಕಾಗಿಲ್ಲ. ಆದ್ದರಿಂದ ಈಗ ಜೀವಪ್ಪನ್ನೇ ನಾನು ತಿಳ್ಕೊಬೇಕಾಗಿಲ್ಲ. ಕರೆಕ್ಟ್ ತಾನೆ? ನಿನ್ನೆ ಎಲ್ಲ ಬೇಕಾದಷ್ಟು ಹೇಳಿದೆ, ತುಂಬ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗೋದು ಬೇಡ. ನಿಮ್ಗೆ ಅರ್ಥ ಆಗ್ತಾ ಇದೆ. ನಿನ್ನೆ ಆಗಿರೋದ್ರಿಂದ ಈಗ ನಾನು ಓಡಿಸ್ಕೊಂಡು ಹೋಗ್ತೀನಿ ಇದನ್ನು. ಆಗಿರೋದ್ರಿಂದ ಹಾಗಾದರೆ ಅದೇ ಹೇಳಿದ್ನಲ್ಲ, ಹುಡುಗಿ ಕಳೆದೋಗ್ಬಿಟ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ನಾನು ಜಾತ್ರೆಯಲ್ಲಿ ತುಂಬ ಜನ ಇದ್ದಿದ್ದರಿಂದ ಓಡಾಡಿ ನಾನು ಅಕಸ್ಮಾತ್ ಕಳೆದೋಗ್ಬಿಟ್ಟಿದ್ರೆ ಮನೆಗೆ ಹೋಗಿ ಸ್ವಲ್ಪ ಧ್ಯಾನ ಮಾಡ್ತೇನಪ್ಪ, ನಾನು ಇದೇ ಶರೀರ ಧ್ಯಾನ ಮಾಡ್ತಾರೆ. ಮಾಡಬೇಕಾಗಿಲ್ಲ. ಯಾಕೆ? ಜೀವಪ್ಪನಿಗೆ ಬೇಕಾಗದೇ ಇದ್ದಾಗ ಜೀವಪ್ಪ ಅವರ ಅಪ್ಪನಾಗಿರೋ ಪರಮಾತ್ಮನ ತಿಳ್ಕೊಳ್ಳೋದಿಕ್ಕೆ ಮತ್ತೆ ಯಾಕೆ ನಾನೇ ಅದಾಗಿದ್ದೀನಿ. ಒಂದು. ಎರಡನೇದು, ಇವನು ಇನ್ನೊಂದೇನು ತುಂಬ ಫೇಮಸ್ ಆಗಿದ್ದಾನೆ ಇವನು. ಯಾರು ಇವನು? ಅಪ್ರಮೇಯನು. ಪ್ರಮೇಯ ಬಿಟ್ಬಿಡ್ರಿ. ಇವನಿಗೆ ಇನ್ನೊಂದು ಏನು ಹೇಳ್ತಾ ಇರುತ್ತೆ? ಅಪರೋಕ್ಷ. ಆತ್ಮನ್ನ ಅಪರೋಕ್ಷ ಅಂತ ಕರೀತಾರೆ. ಅಪರೋಕ್ಷ ಅಂದ್ರೆ ಏನು? ಪರೋಕ್ಷ ಅಂದ್ರೆ ಏನು? ಅಪರೋಕ್ಷ ಅಂದ್ರೆ ಏನು? ಈಗ ಆತ್ಮನಿಗೆ ಅಪರೋಕ್ಷ ಸ್ವರೂಪನು ಮತ್ತೆ ಪ್ರಸಿದ್ಧನು ಅಂತಾರೆ. ಅಪರೋಕ್ಷ ಅಂದ್ರೆ ಏನು? ಪರೋಕ್ಷ ಅಂದ್ರೆ ಏನು? ಪರೋಕ್ಷ ಅಂದ್ರೆ ನಮ್ಗಿಂತ ಬೇರೆ ಆಗಿರೋದನ್ನ ಪರೋಕ್ಷ ಅಂತೀವಿ. ಅಪರೋಕ್ಷ ಅಂದ್ರೆ ನಾವೇ ಅದಾಗಿರೋ ಅದೇ ಬೇರೆ ಅಲ್ಲ ಅಂತ. ಅದು ಇನ್ನು ಚೆನ್ನಾಗಿ ಅರ್ಥ ಆಗ್ಬೇಕು ಅಂತಂದ್ರೆ, ಈಗ ಪರೋಕ್ಷ ಅನ್ನೋದಕ್ಕೆ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಸ್ವಲ್ಪ ಸಂಸ್ಕೃತ ವರ್ಡ್ಗಳು. ಆದ್ರಿಂದ ಪರೋಕ್ಷ ಅಂತಂದ್ರೆ ಸ್ವರ್ಗ, ನರ್ಕ, ಪಾಪ, ಪುಣ್ಯ, ಪುನರ್ಜನ್ಮ ಇವೆಲ್ಲ ಪರೋಕ್ಷ. ನಾವು ನಂಬ್ಕೋಬೇಕು. ಶ್ರದ್ಧೆಯಿಂದ ದೊಡ್ಡವರು ಶಾಸ್ತ್ರದವರು ಹೇಳ್ದಂಗೆ ನಂಬ್ಕೋಬೇಕು. ಈಗ ನಾನು ನಮ್ಮ ತಂದೆ ತಾಯಿಗಳ ಮಗ, ಪರೋಕ್ಷ. ನಿಮ್ಮ ಅನುಭವನಾದ್ರು ಇಲ್ಲ, ಅವ್ರು ಹೇಳಿದ್ರು ನಂಬ್ಕೋಬೇಕು. ಬಾಹುಬಲಿ ಹಂಗೆ ನಂಬ್ಕೊಂಡಿದ್ನಲ್ಲ, ದೊಡ್ಡವನಾಗುವರು, ಮದುವೆ ಆಗೋವರೆಗೂ ಅವ್ನು ನಂಬ್ಕೊಂಡಿದ್ದ. ಇದು ಪರೋಕ್ಷ. ತಂದೆ ತಾಯಿಗಳ ಮೇಲೆ ನಂಬಿಕೆ ಇಟ್ಕೊಂಡು ಅವ್ರು ಹೇಳ್ತಾರೆ, ನಾವು ಬೆಳಿತೀವಿ, ಅಯ್ಯೋ ಇವರೇ ನಮ್ಮ ತಂದೆ ತಾಯಿಗಳು ಅಂತ ನಾವು ಅನ್ಕೋಬೇಕಾಗುತ್ತೆ. ಇದು ಪರೋಕ್ಷ. ಹಾಗೆ ಅಪರೋಕ್ಷ ಅಂತಂತಂದ್ರೆ ಪ್ರತ್ಯಕ್ಷ ಅಂತ. ಪ್ರತ್ಯಕ್ಷ. ಹಗ್ಗ ಹೇಗೆ ಟಾರ್ಚ್ ಆಗಿ ತೋರಿಸಿದ ತಕ್ಷಣ ಪ್ರತ್ಯಕ್ಷವೋ, ನನಗೆ ಕಣ್ಣಿಗೆ ಪ್ರತಿಯೊಂದು ಈ ಮಡಿಕೆ ಗಿಡಿಕೆ ಎಲ್ಲ ಪ್ರತ್ಯಕ್ಷವೋ, ಪುಸ್ತಕ ಬಳಪ ಎಲ್ಲ ಪ್ರತ್ಯಕ್ಷವೋ, ಹಾಗೆ ಆತ್ಮನು ಪ್ರತ್ಯಕ್ಷ. ಇಲ್ಲಿ ಪ್ರತ್ಯಕ್ಷ ಅಂತ ಅನ್ನೋದನ್ನ ಪ್ರತ್ಯಕ್ಷ ಪ್ರಮಾಣಗಳಿಂದ ನಾವು ತಿಳ್ಕೊಳ್ಳಲ್ಲ ಇದನ್ನ. ದೋ ಇಟ್ ಈಸ್ ಇದಕ್ಕೆ ಹೆಸರು ಏನಂತಾರೆ ಇದಕ್ಕೆ? ಪ್ರತ್ಯಕ್ಷ, ಪರೋಕ್ಷ, ಅಪರೋಕ್ಷ. ಪರೋಕ್ಷ. ಅಪರೋಕ್ಷ ಅಂತ ಕರಿತೀವಿ ಆತ್ಮನ. ಹೇಗೆ ನನ್ನ ನಿಜವಾದ ಸ್ವರೂಪ ಅಪರೋಕ್ಷ. ಮತ್ತೆ ಪ್ರಸಿದ್ಧನು. ಅವನಷ್ಟು ಪ್ರಸಿದ್ಧಿ ಮತ್ತೊಬ್ಬ ಇಲ್ಲ. ಯಾಕೆಂತಂದ್ರೆ ನಾನು ಅನ್ನೋದು ಯಾವತ್ತೂ ಪ್ರಸಿದ್ಧ. ಅದಕ್ಕೋಸ್ಕರ ಇಲ್ಲಿ ನಾವು ಹಗ್ಗವನ್ನು ತೋರಿಸೋಂಗೆ ತೋರ್ಸಕ್ ಬರೋದಿಲ್ಲ. ಇಂಪಾರ್ಟೆಂಟ್. ನನ್ನನ್ನು ನಾನು ತೋರ್ಸೋದು ಯಾರಿಗಾದರೂ ತೋರ್ಸಕ್ಕೆ ಬೇಕಾಗಿಲ್ಲ. ಸೊ ಇಷ್ಟು ಪಾಯಿಂಟ್ ನೀವು ಜ್ಞಾಪಕ ಇಟ್ಕೊಳ್ರಿ. ಇವೆಲ್ಲ ಅಧ್ಯಾಸ ಭಾಷೆದಲ್ಲಿ ಓದಿದ್ರೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇರಲಿ ಪಾಪ, ನಿಮಗೆಲ್ಲ ಅಧ್ಯಾಸ ಭಾಷೆ ಎಲ್ರಿಗೂ ಆಗಿಲ್ಲ, ಅದಕ್ಕೆ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಬಟ್ ಇಷ್ಟಂತೂ ನಮ್ಗೆ ಅರ್ಥ ಆಗ್ತಾ ಇದೆ.
ಇಷ್ಟು ಸಾಕು. ಅದಕ್ಕೋಸ್ಕರ ಶಾಸ್ತ್ರದಲ್ಲಿ ಜಸ್ಟ್ ಬೈ ಹೇಳೋದ್ರಿಂದ ನೀನೇ ಅದಾಗಿದ್ಯಾ. ತತ್ವಮಸಿ ಶ್ವೇತಕೇತು, ತತ್ವಮಸಿ ಶ್ವೇತಕೇತು. ತತ್ವ ಅಂದರೆ ಆತ್ಮನು, ತತ್ವಮಸಿ. ಒಂದು ನಿಮಿಷ. ತತ್ ಅಂದ್ರೆ ಅದು, ತತ್ 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 ಏನಂತ ತತ್ ಅಂದ್ರೆ ಅದು, ತ್ವಂ ಅಂದ್ರೆ ನೀನು ಜೀವಪ್ಪ, ನೀನು ಹಸಿ ಅದೇ ಆಗಿದ್ಯಾ. ಹಸಿ ಅಂದ್ರೆ ಮಸಿ ಅಲ್ಲ. ನಮ್ಮ ಭಗವತ್ಪಾದರು ಹೇಳ್ತಾ ಇದ್ರು ತತ್ವಂ ಹಸಿ ಅನ್ನೋದಕ್ಕೆ ತತ್ವಕ್ಕೆ ಮಸಿ ಹಚ್ಬಿಡ್ತಾರೆ ಈಗಿನವರು ಅಂತ ಅಲ್ಲ. ತತ್ವಮಸಿ, ತತ್ವ ಅದು, ತ್ವಂ ತತ್ವಂ ತ್ವಂ ಅಸಿ ಸರ್, ಅದು ಬಿಡಿಸೋದಂಗೆ. ಅದೇ ತತ್ ತ್ವಂ ನೀನೇ. ನೀನೇ ಅಂದ್ರೆ ಯಾರಿಲ್ಲಿ? ಈ ಶರೀರವನ್ನು ತೋರಿಸಿ ಹೇಳೋದು. ನೀನೇ ಹಸಿ ಆಗಿದ್ದೀಯ. ಯಾವುದು? ಆತ್ಮನು ನೀನೇ ಆಗಿದ್ದೀಯ ಅಂತ ಅದರಲ್ಲಿ ಅರ್ಥ. ಈಗ ಉತ್ತಮಾಧಿಕಾರಿ ಆದರೆ ಬರೀ ಇದೊಂದು ಹೇಳಿದ್ರೆ ನಿಂತ್ಕೊಂಡ್ಬಿಡ್ತಾನೆ. ಯಾರಿಗೂ ಕೂಡ ಆತ್ಮನ ಕೈ ಬಿಟ್ಟಿಟ್ಟು ತೋರ್ಸಕ್ಕೆ ಬರಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕಿದು. ಅದೇ ಇವಾಗ ಪ್ರಶ್ನೆ. ಆದರೆ ಇಲ್ಲಿ ಸ್ವಾಮಿಗಳು ಒಂದು ಟ್ರಿಕ್ ಉಪಯೋಗಿಸ್ಕೊಂಡು ಹೇಗೆ ಅವನು ವಿಷಯ ಆಗಬಾರ್ದು, ಬಟ್ ನಾನು ಆ ತತ್ವದಲ್ಲಿ ನಿಲ್ಲಬೇಕು, ವಿಷಯ ಮಾಡ್ಕೋಬಾರ್ದು ಆದರೂ ಅವನ್ನ ಆ ತತ್ವದಲ್ಲಿ ನಿಲ್ಲಬೇಕು ಅಂಥದ್ದೊಂದು ಟ್ರಿಕ್ ಹೇಳ್ಕೊಡ್ತಾರೆ. ಅದಕ್ಕೋಸ್ಕರ ಸೊ ಇಷ್ಟಂತೂ ಕ್ಲಿಯರ್ ಆಯಿತು. ಈಗ ಮುಂದಕ್ಕೆ ಹೋಗೋಣ. ಬರೀ ಅರಿವೆಂಬುದು ನಮ್ಮ ಸ್ವರೂಪವೇ ಆಗಿರುವುದರಿಂದ ಅದನ್ನು ನಿಜವಾಗಿ ಅರಿಯತಕ್ಕ ಅವಶ್ಯಕತೆಯೇ ಇಲ್ಲ. ಅದಕ್ಕೇನು ಅವಶ್ಯಕತೆಯೇ ಇಲ್ಲ. ಯಾಕೆ ಅರಿಬೇಕು? ತಾನೇ ಆಗಿರೋದ್ರಿಂದ ಅವಶ್ಯಕತೆ ಏನು ಇರೋದಿಲ್ಲ. ಏಕೆಂದರೆ ಮನುಷ್ಯನು ಸಾಮಾನ್ಯವಾಗಿ ತನ್ನ ಸ್ವರೂಪವಲ್ಲದನ್ನೇ ಅರಿಯಬೇಕೆಂದು ಹವಣಿಸುತ್ತಾನೆ. ಇದನ್ನು ಯಾರಾದರೂ ಎಕ್ಸ್ಪ್ಲೈನ್ ಮಾಡ್ರಿ. ಜೀವಪ್ಪನ ಜನರಲ್ ಆಗಿ ಜೀವಪ್ಪ ಯಾವುದನ್ನು ಅರಿಯೋದಕ್ಕೆ ಇಷ್ಟಪಡ್ತಾನೆ ಅಂತ ಪ್ರಶ್ನೆ. ಹೊರಗಿನ ವಿಷಯಗಳನ್ನು ಅರಿಯಕ್ಕೆ ಪ್ರಯತ್ನ ಪಡ್ತಾನೆ ಯಾವಾಗಲೂ. ತನ್ನನ್ನು ಬಿಟ್ಟು ಬೇರೆ ಎಲ್ಲ ವಿಷಯಗಳು ಅದನ್ನ ಅರಿಯಕ್ಕೆ ಪ್ರಯತ್ನ. ಯಾಕಂದ್ರೆ ಅವನಿಗೆ ಅರಿಯಬೇಕು ಅನ್ನೋದು ಅನ್ಸೋದೇ ಇಲ್ಲ. ಅವನೇ ಸ್ವರೂಪ ಆಗಿರೋದು ಅನ್ಸೋದೇ ಇಲ್ಲ. ಸೊ ಹೊರಗಡೆ ಇದೆಲ್ಲ ನೋಡ್ಬೇಕು ಅನ್ಸುತ್ತೆ. ಅವನಿಗೆ ಗೊತ್ತೂ ಇರಲ್ಲ. ತನ್ನ ಇದು ಬಿಟ್ಟು ಅವನ ಜೀವಾತ್ಮ ಅವನು ಬಿಟ್ಬಿಟ್ಟು ಮಿಕ್ಕಿದಲ್ಲ ಮನಸ್ಸು, ಬುದ್ಧಿ, ಜ್ಞಾನ ಎಲ್ಲನೂ ತಿಳ್ಕೊಳಕ್, ಮತ್ತೆ ಹೊರಗಡೆ ಜ್ಞಾನೇಂದ್ರಿಯಗಳು ಮತ್ತೆ ಪಂಚೇಂದ್ರಿಯಗಳು ಎಲ್ಲನೂ ತಿಳ್ಕೊಂಡೆ, ಮತ್ತೆ ಹೊರಗಡೆ ಪ್ರಪಂಚ ವಿಷಯಗಳು ಅದನ್ನ ತಿಳ್ಕೊಳಕ್ ಪ್ರಯತ್ನ ಪಡ್ತಾನೆ ಅವನು ಬಿಟ್ಟು. ಯಾವ್ಯಾವ್ದು ಅಲ್ಲಿಗೆ ವಿಷಯಗಳು ಯಾವ್ಯಾವ್ದು ಅಂತ ಆಯ್ತು. ಅಲ್ಲಿಗೆ ಆಬ್ಜೆಕ್ಟ್ಸ್ ಯಾವ್ಯಾವ್ದಾಯ್ತು? ಮೇಲ್ಗಡೆ ಹೋಲ್ಸೇಲ್ ನಲ್ಲಿ ಹೇಳುತ್ತೆ ಅರ್ಧ ಡಜನ್ ಕರೆಕ್ಟು. ಆಮೇಲೆ ಅದರಲ್ಲಿ ಮತ್ತೆ ಇನ್ನೇನ್ ಬಿಟ್ರಿ? ಅವಸ್ಥೆಗಳು ಅರ್ಧ ಡಜನ್. ಅಲ್ಲಿ ಅವಸ್ಥೆಗಳು, ಅವಸ್ಥೆ ಒಳಗಡೆ ಇರೋ ಆದಿದೈವಿಕ, ಆದಿಭೌತಿಕ, ಈವನ್ ಆಧ್ಯಾತ್ಮಿಕವೂ ಕೂಡ. ಆಧ್ಯಾತ್ಮಿಕದಲ್ಲಿ ಎಲ್ಲವೂ ಶರೀರ ಅವನಿಗೆ ವಿಷಯ, ಆಬ್ಜೆಕ್ಟ್. ಶರೀರ, ಪ್ರಾಣಗಳು, ಅಂತಃಕರಣ, ಇಂದ್ರಿಯಗಳು ಎಲ್ಲವೂ ಕೂಡ ಅವನಿಗೆ ಆಬ್ಜೆಕ್ಟಿಫೈ ಮಾಡ್ಕೊತಾನೆ. ಇಲ್ಲಿ ಜೀವಪ್ಪ ನಾನು, ಜೀವಪ್ಪನಿಗಿಂತ ಹೊರಗಡೆ ಇರೋದು ನನ್ನದು. ಯಾವುದು ನನ್ನದು ಆಬ್ಜೆಕ್ಟಿಫೈ ಮಾಡ್ಕೊತಾನೆ. ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಅದರಿಂದ ಅದು ಕ್ಲಿಯರ್ ಆಯಿತು. ಜನರಲ್ ಆಗಿ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಹುಟ್ಟಿದಾಗಿಂದ ಸಾಯುವವರೆಗೂ ತನಗಿಂತ ಹೊರಗಡೆ ಇರೋದನ್ನು ತಿಳ್ಕೊಳ್ಳೋದಿಕ್ಕೆ, ಜ್ಞಾನಾರ್ಜನೆ ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಇದು ಸರಿ. ಆದ್ದರಿಂದ ಬರೀ ಅರಿವೆಂಬುದು ನಮ್ಮ ಸ್ವರೂಪವೇ ಆಗಿರುವುದರಿಂದ ಅದನ್ನು ನಿಜವಾಗಿ ಅರಿಯತಕ್ಕ ಅವಶ್ಯಕತೆ ಇಲ್ಲ, ಇರೋದು ಇಲ್ಲ.
ಏಕೆಂದರೆ ಮನುಷ್ಯನು ಸಾಮಾನ್ಯವಾಗಿ ತನ್ನ ಸ್ವರೂಪವಲ್ಲದನ್ನೇ ಅರಿಯಬೇಕೆಂದು ಹವಣಿಸ್ತಾ ಇರ್ತಾನೆ. ಈವನ್ ತನ್ನನ್ನು ತಿಳ್ಕೊಳ್ಳೋಕ್ಕೂ ತಾನಿಗೇನು ಬೇಕಾಗಿಲ್ಲ. ಯಾಕೆ ಈವನ್ ಜೀವಪ್ಪ ಕೂಡ ಅವನು ಸ್ವತಃ ಸಿದ್ಧ. ದೋ ಜೀವಪ್ಪ ನಿಜವಾಗ್ಲೂ ಪರ್ಮನೆಂಟಾ? ಪ್ರಶ್ನೆ. ಕಲ್ಪನಾ, ಜೀವಪ್ಪ ಪರ್ಮನೆಂಟ್? ಅವನು ಶಾಶ್ವತನಾ? ಇಲ್ಲ ಸರ್, ಇಲ್ಲ. ಆದರೂ ನಾವು ಮಾಡ್ಕೊಂಡ್ಬಿಡ್ತೀವಿ, ನಾನು ಇದ್ದೇ ಇರ್ತೀನಿ, ನಾನು ಎಲ್ಲೂ ಹೋಗೋದಿಲ್ಲ. ಅದನ್ನು ಬಿಟ್ಟು ಮಿಕ್ಕಿರೋದನ್ನು, ಅವನಿಗಿಂತ ಹೊರಗಡೆ ಇರೋದನ್ನ ತಿಳ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇರ್ತಾನೆ. ಇದು ನಮ್ಮೆಲ್ಲರ ಅನುಭವದಲ್ಲಿ ಇದೆ. ನಮಗೆ ಈ ಜೀವಪ್ಪನೂ ಕೂಡ ಸುಳ್ಳು, ಇವನೂ ನಿಜವಾಗ್ಲೂ ಇಲ್ಲ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಯಾರಾದ್ರೂ ಕಲ್ಪನಾ ನೀವೇ ಹೇಳ್ಬೋದು. ಗಾಢನಿದ್ದೆ ಅನುಭವದಲ್ಲಿ ಅಷ್ಟೇ, ಗಾಢನಿದ್ರೆ. ಅನ್ಲೇಸ್ ನಾವು ಪರಮಾರ್ಥ ಚಿಂತಾಮಣಿ ಕೇಳದೆ ಇದ್ರೆ ನಮ್ಗೆ ಆ ಪ್ರಶ್ನೆನೇ ಬರೋಲ್ಲ. ನಾನಂದ್ರೆ ಯಾರು ಮಾಡ್ತಾರೆ? ಯಾರು ಮಾಡೋದೇ ಇಲ್ಲ, ಪ್ರಶ್ನೆನೇ ತಗೊಳ್ಳೋದಿಲ್ಲ. ಸೊ ಇಷ್ಟಂತೂ ಗೊತ್ತಾಯಿತು. ಸೊ ಅಷ್ಟು ಆಯಿತು. ಇಲ್ಲಿ ಆದರೂ ಪ್ರಕೃತದಲ್ಲಿ ಇವಾಗ ಎಚ್ಚರದ ದೃಷ್ಟಿಯ ಹಾವಳಿಯಿಂದ ತನ್ನ ಸ್ವರೂಪವಿಗೆ ತನಗೆ ದೂರವಾದಂತೆ ಆಗ್ಬಿಟ್ಟಿದೆ. ಇದರರ್ಥ ಏನು? ಯಾರಾದ್ರೂ ಹೇಳಿ. ಇದು ವಸಂತ, ನೀವು ಬೇಡ, ಯಾರಾದ್ರೂ ಬೇರೆಯವ್ರೆ ಹೇಳಿಸಿದ್ದಾರೆ ಅವರೇ. ದೇಹನೇ ನಾನು ಅನ್ಕೊಬಿಟ್ಟಿದ್ದೀನಿ. ಜೀವಪ್ಪ ದೇಹನೇ ಅನ್ಕೊಬಿಟ್ಟಿದ್ದಾನೆ. ಅವನ ಸ್ವರೂಪ ಗೊತ್ತೇ ಇಲ್ಲ ಅವನ್ಗೆ. ಅವ್ನು ಮುಡ್ತೆ ಹೊರಟೋಗಿದ್ದಾನೆ. ಹೊರಗಡೆ ಪ್ರಪಂಚನೇ ಅದು ನಂದು ನಾನು ಅಂತ ಅನ್ಕೊಬಿಟ್ಟಿದ್ದಾನೆ. ಅದರ್ಥ. ಇಲ್ಲಿ ಪ್ರಶ್ನೆ, ಪರಮಾತ್ಮನ ಕಡೆ ನಮ್ಮ ಮನಸ್ಸು ಹೋಗಿಲ್ಲ, ನಾನು ನಿಜವಾದ ಸ್ವರೂಪ ಯಾವುದು ಅಂತ ನಾವು ತಿಳ್ಕೊಳಕ್ ಹೋಗಿಲ್ಲ. ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ಯಾಕೆ ಕಾರಣ? ಏನು ಕಾರಣ? ಪ್ರತಿಭಾ ಹೇಳಿಮ್ಮ. ಯಾರಿಗೂ ಭವರೋಗ ಇದೆ ಅಂತಾನೆ ಗೊತ್ತಿಲ್ಲ. ಗೊತ್ತಾದ್ರೆ ಮಾತ್ರನೇ ಇದೆಲ್ಲ ತಿಳ್ಕೊಳಕ್ ಬರ್ತಾರೆ. ಕರೆಕ್ಟು, ಅದಕ್ಕೆ ಆಮೇಲೆ ಬರೋಣ. ಈಗ ಯಾಕೆ ಹುಟ್ಟದಾಗಿಂದ ನಾವು ಬರೀ ಆಚೆ ಕಡೆನೇ ನೋಡ್ತಾ ಇರ್ತೀರಿ, ಬಹಿರ್ಮುಖರಾಗಿರ್ತೀರಿ. ವಿಷಯಗಳೇ ನಮ್ಗೆ ಬೇರೆ. ಎಚ್ಚರದ ಅಭಿಮಾನ ಜಾಸ್ತಿ, ಈ ಕನಸು ಸುಳ್ಳು ಅನ್ಕೊಂಡೇ ಬಂದಿರೋದು. ಅದಕ್ಕೆ ನಾವು ಇದನ್ನ ತಿಳ್ಕೊಳಕ್. ಸೊ ಜನರಲ್ ಆಗಿ ನಮ್ಮ ಆತ್ಮ, ನಮ್ಮ ನಿಜವಾದ ಸ್ವರೂಪ ಮತ್ತೆ ಅವನು ಪ್ರಸಿದ್ಧ, ಅವನು ಪ್ರತ್ಯಕ್ಷ ಪ್ರಮಾಣ, ಹಗ್ಗಕ್ಕಿಂತ ಇವನು ಪ್ರಮಾಣ. ನೋಡ್ರಿ, ಈಗ ಹಗ್ಗ ಆದರೂ ನನಗೆ ಆಬ್ಜೆಕ್ಟ್ ಆಗಬೇಕು, ಬಟ್ ಅಲ್ಲಿ ದೇಶದ ಅವಧಾನ ಇದೆ ಅಲ್ವಾ? ಈಗ ಹಗ್ಗಕ್ಕೂ ನನಗೂ, ನಾನು ಹಗ್ಗವನ್ನು ನಿಮ್ಗೆ ಟಾರ್ಚ್ ಆಗಿ ತೋರಿಸಿದ್ರು ನನಗಿಂತ ಹಗ್ಗ ದೂರ ಇದೆ ತಾನೆ. ದೇಶ ಅಲ್ಲಿ ಅಷ್ಟು ಡಿಸ್ಟೆನ್ಸ್ ಇದೆ ತಾನೆ. ಅಕಸ್ಮಾತ್ ನಾನು ಕೈನಲ್ಲಿ ಇಟ್ಕೊಂಡ್ರು ನನಗಿಂತ ಅದು ದೂರನೇ ಇರುತ್ತೆ, ಅಲ್ಲಿಗೆ ದೂರ ಆಯಿತು. ಆದ್ದರಿಂದ ಇದಕ್ಕೆ ದೇಶದ ಅವಧಾನ ಅಂದರೆ ದೇಶದ ಡಿಸ್ಟೆನ್ಸ್ ಇದೆ ಎಲ್ಲ ಆಬ್ಜೆಕ್ಟ್ಸ್ಗೂ. ಈಗ ಆತ್ಮನಿಗೂ ಮತ್ತು ನಿಮಗೂ ಏನು ಡಿಸ್ಟೆನ್ಸ್ ಇದೆ ಅಂತ ಪ್ರಶ್ನೆ. ಏನಿದೆ ಹೇಳ್ರಿ. ಕರೆಕ್ಟ್ ಕಲ್ಪನಾ, ಹೇಳಿಮ್ಮ, ಏನ್ ಡಿಸ್ಟೆನ್ಸ್ ಇದೆಯಮ್ಮ? ಡಿಸ್ಟೆನ್ಸ್ ಏನು ಇಲ್ಲ ಸರ್, ಅದ್ ನಾವೇ ಆಗಿದ್ದೀವಿ. ಡಿಸ್ಟೆನ್ಸ್ ಇಲ್ಲ, ಹೋಗ್ಲಿ. ಕಾಲದ ಅವಧಾನ ಇದೆಯಾ? ಇಲ್ಲ ಸರ್. ದೇಶದ ಅವಧಾನ ಇಲ್ಲ, ಕಾಲದ ಅವಧಾನ ಇಲ್ಲ, ಮತ್ತೆ ಇನ್ನೇನು ಅವಧಾನ ಇಲ್ಲ? ಯಾವುದಾದ್ರೂ ಒಂದು ವಸ್ತು ಮಧ್ಯದಲ್ಲಿ ಅಡಚಣೆ ಇದೆಯಾ? ಇಲ್ಲ ಸರ್. ಇಲ್ಲ. ಅರ್ಥ ಮಾಡ್ಕೋಬೇಕು ಚೆನ್ನಾಗಿ. ಹಿಂದೆ ಒಂದ್ಸಾರಿ ಹೇಳಿದ್ವಿ ಪರಮಾರ್ಥ ಚಿಂತಾಮಣಿಯಲ್ಲೋ ಅಲ್ಲೋ. ಈಗ ದೇಶದ ವ್ಯವಧಾನ ಅಂತಂದ್ರೆ ಹೇಗೆ ನನಗೆ ಹಗ್ಗ ನನಗಿಂತ ದೂರನೋ ಹಾಗೆ ನನ್ನ ಮಗ ಅಮೇರಿಕದಲ್ಲಿದ್ದಾನೆ. ಎಷ್ಟು ದೂರ ಆಯ್ತು ನೋಡ್ರಿ ನನಗಿಂತ. ನಾನು ಅವನು ತಿಳ್ಕೋಬೇಕು ಅಂತಂದ್ರೆ ಸಾಧ್ಯ ಇಲ್ಲ. ಒಂದು ಕಾಲದ ಅವಧಾನ. ಈಗ ನಮ್ಮಪ್ಪ ಸತ್ತು ಹೋಗ್ಬಿಟ್ಟಿದ್ದಾರೆ, ಅವ್ರ ಕಾಲದಲ್ಲೇ ಇಲ್ಲ, ನನಗಿಂತ ಹಿಂದೆ ಕಾಲದಲ್ಲೂ ಇಲ್ಲ, ಅವ್ರನ್ನೂ ತಿಳ್ಕೊಳಕ್ ಬರೋದಿಲ್ಲ. ಅಷ್ಟೆಲ್ಲ ಬೇಡಪ್ಪ. ನನ್ನ ಹೆಂಡತಿ ಮನೆಯಲ್ಲಿಲ್ಲ, ಇವಾಗ ಹೊರಗಡೆ ಹೋಗಿದ್ದಾರೆ, ನಾನು ಹೆಂಗೆ ತಿಳ್ಕೊಳ್ಳಿ? ಕಾಲ ಎಷ್ಟು ದೂರದಲ್ಲಿದ್ದಾರೆ, ದೇಶನೂ ಕಾಲ ಎರಡೂ ಇದೆ. ಈಗ ವಸ್ತುವಿನ
ಅವಧಾನ. ಅವಧಾನ ಅಂತಂದ್ರೆ ಒಂದು ಡಿಸ್ಟರ್ಬೆನ್ಸ್ ಅಥವಾ ಒಂದು ಗೋಡೆ ಅಂತ. ಈಗ ಫಾರ್ ಎಕ್ಸಾಂಪಲ್ ನನಗೂ ಆತ್ಮನಿಗೂ ಗೋಡೆ ಇದೆಯಾ? ಇಲ್ಲ, ಗೋಡೆ ಇಲ್ಲ. ಈಗ ನನ್ನ ಮಿಸಸ್ಸು ಪಕ್ಕದಲ್ಲೇ ಇದ್ರೂ ಗೋಡೆ ಇದೆ. ಅದು ಅಲ್ಲಿಗೆ ಕಾಲದ ಅವಧಾನ, ದೇಶದ ಅವಧಾನ ಮತ್ತು ವಸ್ತುವಿನ ಅವಧಾನ ಇರುತ್ತೆ. ನಮಗೆ ತಿಳ್ಕೊಬೇಕಾದ್ರೆ ಆಬ್ಜೆಕ್ಟ್ ಆದರೆ ಈ ಸಬ್ಜೆಕ್ಟೇ ಆಗಿರೋದ್ರಿಂದ ಇದಕ್ಕೆ ಡಿಸ್ಟೆನ್ಸ್ ಇಲ್ಲ, ದೇಶ ಇಲ್ಲ, ಕಾಲ ಇಲ್ಲ, ಮತ್ತು ಯಾವುದರ ಒಂದು ಅಬ್ಸ್ಟ್ರಕ್ಷನ್ ಇಲ್ಲ. ಪಕ್ಕದಲ್ಲೇ ನನ್ನ ಹೆಂಡತಿ ಇದ್ರೂ ಗೋಡೆ ಇದೆ ಇಲ್ಲರೂ ಈ ರೂಮ್ಗೂ ಆ ರೂಮ್ಗೂ. ಈಗ ನನಗೂ ಆತ್ಮನಿಗೂ ಏನು ಗೋಡೆ ಇದೆ? ಅದು ಏನೋ ಬೇಡ. ಈಗ ಆ ಹುಲಿ ಮೇಕೆನ್ ಕೊಂಡಿತ್ತಲ್ಲ, ಮೇಕೆಗೂ ಹುಲಿಗೂ ಎಷ್ಟು ಡಿಸ್ಟೆನ್ಸ್ ಇದೆ ಹೇಳಿ ನೋಡ, ಎಷ್ಟು ಡಿಸ್ಟೆನ್ಸ್ ಇದೆ? ಡಿಸ್ಟೆನ್ಸ್ ಇಲ್ಲ ಸರ್, ಬರೀ ಅನಿಸಿಕೆ. ಅನಿಸಿಕೆ, ರಾಂಗ್ ನಾಲೆಡ್ಜ್. ಹಾಗಾದ್ರೆ ಎಲ್ಲಿ ಹೆಚ್ಚು ಕಡಿಮೆ ಆಗಿರೋದು? ಪ್ರಶ್ನೆ ಇಂಪಾರ್ಟೆಂಟ್. ಮನಸ್ಸಿನಲ್ಲಿ, ಜ್ಞಾನದಲ್ಲಿ ಅಷ್ಟೇ. ಇವಾಗ ನೋಡ್ರಿ, ಇರೋದು ಒಂದೇ ವಸ್ತು. ಯಾವುದು ಇರದೆ ಹುಲಿ ತಪ್ಪಾಗಿ ಮೇಕೆ ಅಂತ ತಿಳ್ಕೊಂಡಿದೆ ಅಷ್ಟೇ. ಈಗ ಏನಾಗುತ್ತೆ ಅಂದ್ರೆ ಅಲ್ಲಿ ಆ ಕಾಡಿಂದ ಬಂದಂತ ಹುಲಿ ನೀರಿಗೆ ಕರ್ಕೊಂಡೋಗಿದ್ದೆ ಅದರ ಮುಖವನ್ನು ತೋರಿಸುತ್ತೆ. ಈಗ ನೀರಿನಲ್ಲಿ ಅದರ ಮುಖ ನೋಡ್ಕೊಂಡಾಗ ಇದಕ್ಕೆ ಹೇಗಿದೆಯೋ ಅದಕ್ಕೂ ಹಾಗೆ ಮೀಸೆ, ಕಿವಿ ಮತ್ತೆ ಮುಖ ಎಲ್ಲ ಕಾಣ್ಬಿಡುತ್ತೆ. ಮತ್ತೆ ಆ ಬಣ್ಣ, ಚರ್ಮ ಎಲ್ಲ ಒಂದೇ. ಈಗ ಅಲ್ಲಿ ಆ ಥರ ತೋರ್ಸಕ್ ಆಯ್ತು. ಯಾಕೆ? ಇದು ಶರೀರಕ್ಕೆ ಸಂಬಂಧಪಟ್ಟಿರೋದು. ಈಗ ನನಗೆ ಹಾಗೆ ಆತ್ಮ ತೋರ್ಸಕ್ ಬರುತ್ತಾ? ಪ್ರಶ್ನೆ. ಯಾಕೆ? ಯಾಕೆ? ಅದ್ ನಾವೇ ಆಗಿದೀವಲ್ಲ ಸರ್, ನಮ್ಮ ಸ್ವರೂಪ. ಸರಿ, ಇಲ್ಲಿ ಹುಲಿಗೂ ಇದಕ್ಕೂ ಸಂಬಂಧ ಹೇಳಬೇಕು ಯಾರಾದ್ರು? ಏನ್ ಶ್ರೀಧರ್ ಸರ್? ಅದು ಯಾಕಾಗಲ್ಲ ಅಂದ್ರೆ ಅನಿಸಿಕೆಯಿಂದ ತಿಳ್ಕೋಬೇಕು ಇದನ್ನ. ಅಲ್ಲಿ ಅಂದ್ರೆ ವಿಷಯಿಯಿಂದ ತಿಳ್ಕೊಂತ ಇದ್ದೀನಿ ಅಷ್ಟೇ. ಇನ್ಯಾರಾದ್ರು? ಅಶರೀರನು, ಶರೀರ ಇಲ್ಲಲ್ಲ ಸರ್ ಆತ್ಮನಿಗೆ, ಅಶರೀರನು, ಅಮನಸ್ಕನು. ಅಶರೀರ ಸ್ವರೂಪದ ವಿಚಾರ ಹೇಳ್ತಾ ಇರೋದಲ್ಲಿ ನಾನು ಯಾವ ಕನ್ನಡಿಯಲ್ಲಿ ತೋರಿಸ್ಲಿ ನಿಮ್ಗೆ? ಆದ್ರೆ ಹುಲಿ ಕತೆ ಏನು ಅಂತಂದ್ರೆ ಪಾಪ ಅದಕ್ಕೆ ಅಷ್ಟು ಸೂಕ್ಷ್ಮ ಇಲ್ಲ ಸದ್ದ, ಅದಕ್ಕೇನು ಆತ್ಮನ್ ತೋರಿಸ್ಬೇಕಾಗಿಲ್ಲ. ಅದು ಶರೀರಕ್ಕೆ ಸಂಬಂಧಪಟ್ಟಿರೋದು, ಆಬ್ಜೆಕ್ಟಿಫೈಗೆ ಸಂಬಂಧಪಟ್ಟಿರೋದ್ರಿಂದ ನಾನು ಆ ಕನ್ನಡಿಯಲ್ಲಿ ನಿಮ್ಮನ್ನು ತೋರಿಸ್ಬಿಡ್ಬೋದು. ಬಟ್ ಇದು ಅಶರೀರ ಸ್ವರೂಪ. ನಿಮ್ಮದು ನನ್ನದು ಶರೀರಗಳನ್ನ ಬಿಟ್ಟು 19 ಮುಖಗಳನ್ನ ಬಿಟ್ಟು ಹಿಂದೆಗಡೆ ಇರೋ ತತ್ವವನ್ನು ತೋರಿಸ್ಬೇಕಾಗಿರೋದ್ರಿಂದ ಕನ್ನಡಿಯಲ್ಲಿ ತೋರಿಸ್ದಂಗೆ ತೋರ್ಸಕ್ ಬರಲ್ಲ. ಬಟ್ ಒಂದಿದೆ, ಅಲ್ಲಿ ಕೆರೆಯಲ್ಲಿ ತೋರಿಸ್ದಂಗೆ ಕನ್ನಡಿಯಲ್ಲಿ ತೋರಿಸ್ದಂಗೆ ನಾನು ಇಲ್ಲಿ ಹೇಗೆ ತೋರಿಸ್ಬೋದು ನಿಮ್ಮ ನಿಜವಾದ ಸ್ವರೂಪವನ್ನ? ಪ್ರಶ್ನೆ. ಮನಸ್ಸಿನ ಮುಖಾಂತರ ಮನಸ್ಸಿನಿಂದ ನಿಮ್ಗೆ ಮನಸ್ಸನ್ನು ಮೀರಿರುತ್ತಾನೆ ಆತ್ಮ. ಅಲ್ಲ, ಮನಸ್ಸಲ್ಲಿ ವಿಚಾರ ಮಾಡಿ ನಿದ್ರೆ ಅನುಭವ, ಸಾರ್ವತ್ರಿಕ ಪೂರ್ಣ ಅನುಭವ ಹೇಗಿದೆ ನೋಡ್ರಿ. ಅದಕ್ಕೇನೋ ಹುಲಿ ತುಂಬಾ ಸ್ಥೂಲ, ಅದಕ್ಕೆ ಇವೆಲ್ಲ ಹೇಳಿದ್ರೆ ಏನೋ ಅರ್ಥ ಆಗಲ್ಲ. ಅದನ್ನು ಆತ್ಮದವರೆಗೂ ಕರ್ಕೊಂಡು ಹೋಗೋದು ಬೇಕಾಗಿಲ್ಲ. ಅದು ಬರೀ ಶರೀರಕ್ಕೆ ಸಂಬಂಧಪಟ್ಟಿರೋದು. ಇದು ಶರೀರ 19 ಮುಖಗಳನ್ನ ಮೀರಿರುವಂಥದ್ದು. ಅದಕ್ಕೋಸ್ಕರನೇ ನೇರಾದ ಅನುಭವ ಅವಸ್ಥೆಗಳನ್ನ. ಯಾಕೆ ಅಂತಂದ್ರೆ ಈ ಆತ್ಮನು ಈ ಅವಸ್ಥೆಗಳನ್ನ ಅರ್ಧ ಡಜನ್ನ ಮೀರಿರ್ತಾನೆ. ಕಾಲ, ದೇಶ, ಕಾರ್ಯ, ಕಾರಣ, ಭಾವ ಮತ್ತೆ ಈ ಅಡಚಣೆಗಳಿಗೆಲ್ಲ ಮೀರಿರ್ತಾನೆ. ಬಟ್ ಅದಕ್ಕೊಂದು ಮೆಥಡಾಲಜಿ ಇದೆ. ಇವಾಗ ಹೇಗೆ ಇಲ್ಲೊಂದು ಮೆಥಡ್ ಉಪಯೋಗಿಸ್ತಾ ಇದ್ದಾರೋ ಹಾಗೆ ನೇರಾದ ಅನುಭವ, ಇಂಟ್ಯೂಷನ್. ಅದಕ್ಕೋಸ್ಕರ ಅದು. ಆದರೆ ವ್ಯವಹಾರ ಮಾಡೋದಕ್ಕೆ ಎಚ್ಚರಕನ ದೃಶ್ಯ ಪ್ರಪಂಚದಲ್ಲಿ ಈ 2 ಅನುಭವಗಳು ಸಾಕು, ದೃಶ್ಯ ಮತ್ತು ವೇದನಾನುಭವ. ಆದರೆ ನಮಗೆ 3ನೇ ಅನುಭವ ಕೊಟ್ಟಿರೋದ್ರಿಂದ ಇಲ್ಲಿ ಆತ್ಮನ್ ತೋರಿಸ್ಬೇಕಾದ್ರೆ ಹೀಗೆ ತೋರಿಸ್ಬೇಕು, ಇಷ್ಟು ಸಾಕು. ಹೀಗೆ ಎಲ್ಲೆಲ್ಲೋ ಸ್ವಲ್ಪ ಹೋಗ್ತಾ ಇದೆ, ಬಟ್ ಆದರೂ ಈ ಸಂದರ್ಭಕ್ಕೆ ಅದು ನೆಸರಿ ಅಂತ ಮಾಡ್ತಾ ಇದ್ದೀನಿ.
ಅಲ್ಲಿಗೆ ಇಷ್ಟು ನಮ್ಗೆ ಅರ್ಥ ಆಯ್ತು. ಮುಂದಕ್ಕೆ ಹೋಗೋಣ. ಒಟ್ಟಿನಲ್ಲಿ ಅಲ್ಲಿ ಹಾವು ಅಂತ ತೋರಿಸೋದಕ್ಕೂ ಅಲ್ಲಿ ದೇಶದ ಅವಧಾನ ಇದೆ. ನನ್ನ ಆತ್ಮನ ತೋರಿಸ್ಬೇಕಾದ್ರೆ ಬೇಕಾಗಿಲ್ಲ ಅನ್ನೋದು ಒಂದು ಸ್ಪಷ್ಟತೆ ಆಯಿತು. ಮತ್ತು ಎಚ್ಚರದಿಂದ ಕನಸಿಗೆ ಎಷ್ಟು ದೂರ ಇದೆ, ಎಚ್ಚರದಿಂದ ನಿದ್ರೆಗೆ ಎಷ್ಟು ದೂರ ಇದೆ, ಯಾವ ವೆಹಿಕಲ್ಸ್ನಲ್ಲಿ ಹೋಗಬೇಕು ಪ್ರಶ್ನೆ ಇಲ್ಲ ಅಲ್ವಾ? ಯಾಕೆ ಇವೆಲ್ಲ ಕಾಲ ದೇಶ ಕಾರ್ಯಕಾರಣ ಭಾವ ಅಡಚಣೆಗಳನ್ನೆಲ್ಲ ಮೀರಿರುವಂಥದ್ದು. ಇದು ನಾವು ತಪ್ಪಾಗಿ ತಿಳ್ಕೊಂಡಿದ್ದೀವಿ ಅಷ್ಟೇ ಬೇಕಾಗಿದೆ. ಈಗ ಒಟ್ಟಿನಲ್ಲಿ ನಾವು ನಮ್ಮ ಆತ್ಮನ ಯಾಕೆ ತಿಳ್ಕೊಂಡಿಲ್ಲ ಅಂದರೆ ಪರದೃಷ್ಟಿ. ನಾವು ಯಾವಾಗಲೂ ಹೊರಗಡೆ ನೋಡೋರಾಗಿರ್ತೀವಿ, ಅದು ಒಳಗಡೆ ಇದೆ, ಅದು ಸೂಕ್ಷ್ಮವಾಗಿದೆ. ಆದ್ದರಿಂದ ನಾನು ಒಳಗಡೆ ತಿರ್ಕೋಬೇಕು. ಅದಕ್ಕೆ ಶಾಸ್ತ್ರ ನಮ್ಮನ್ನು ಒಳಗಡೆ ತಿರ್ಕೋ ಬಹುಪರಾಕ್ ಇದ್ದೀವಲ್ಲ, ಅಂತರ್ಪರಾಕ್ ಅಂತ ಹೇಳ್ತಾರಲ್ಲ ಸನ್ಯಾಸಿದು, ಇವೆಲ್ಲ ನಮ್ಗೆ ಅರ್ಥ ಆಯ್ತೀವಲ್ಲ. ಈಗ ಇಲ್ಲಿ ಪ್ರಶ್ನೆ ಶುರುವಾಗುತ್ತೆ, ಚೆನ್ನಾಗಿ ಕೇಳ್ಕೊಳ್ರಿ. ತಾನು ಬರಿಯ ಅರಿವೇ ಆಗಿದ್ದರೂ ನಾನು ಮಿಕ್ಕದ್ದು ಎಂಬ ರೂಪದಲ್ಲಿ ವಿಭಾಗವಾಗಿರುವಂತೆಯೂ ತನ್ನ ಅರಿವಿನಿಂದ ಮಿಕ್ಕದ್ದನ್ನು ಅರಿಯುತ್ತಿರುವಂತೆಯೂ ದೃಢವಾದ ಭಾವನೆ ಆಗ್ಬಿಟ್ಟಿದೆ. ಇಲ್ಲಿ ತಾನು ಬರಿಯೇ ಅರಿವೇ ಆಗಿದ್ದರು ಅಂದ್ರೆ ಇದನ್ನು ಯಾವುದಕ್ಕೆ ಹೇಳ್ತಾ ಇದ್ದಾರೆ? ಪ್ರಶ್ನೆ ಜೀವಪ್ಪನಿಗೆ ಸರ್. ತಾನು ಬರಿಯ ಅರಿವೇ ಆಗಿದ್ದರೆ ಆತ್ಮನಿಗೆ ಹೇಳ್ತಾ ಇದ್ದಾರೆ. ಆತ್ಮನಿಗೆ ಅರಿವು ಅಂದ್ರೆ ಆತ್ಮನ ಅರಿವು, ಬರಿಯ ಅರಿವು. ಇದು ಬಿಡಿ ಬಿಡಿ ಅರಿವು. ದೃಶ್ಯ ಪ್ರಪಂಚದಲ್ಲಿ ಬಿಡಿ ಬಿಡಿ ಅರಿವು. ಆತ್ಮನು ಬರೀ ಅದೊಂದೇ ಬರೀ ಅರಿವು, ಶುದ್ಧ ಅರಿವು ಅಂತ ಹಿಂಗೆಲ್ಲ ಹೇಳ್ತಾರಲ್ಲ. ಆದ್ದರಿಂದ ಈ ತಾನು ಬರಿಯ ಅರಿವೇ ಆಗಿದ್ದರೂ ನಾನು ಮಿಕ್ಕದ್ದು ಎಂಬ ರೂಪದಲ್ಲಿ ವಿಭಾಗವಾಗಿರುವಂತೆಯೂ ತನ್ನ ಅರಿವಿನಿಂದ ಮಿಕ್ಕದ್ದನ್ನು ಅರಿತಾ ಇರುವಂತೆ ದೃಢವಾದ ಭಾವನೆ ಆಗ್ಬಿಟ್ಟಿದೆ. ಈಗ ನಾನು ಅಂತಂದ್ರೆ ಅಲ್ಲಿ ಇಲ್ಲಿ ತಾನು ಬರಿಯ ಅರಿವೇ ಆಗಿರೋದು ಅಂದ್ರೆ ಆತ್ಮ, ಮತ್ತೆ ಆಗಿದ್ದರು ಆತ್ಮ ಆಗಿದ್ದೀವಿ ನಾವೆಲ್ಲ. ನಾನು ಮಿಕ್ಕದ್ದು ಎಂಬ ರೂಪದಲ್ಲಿ ವಿಭಾಗವಾಗಿರುವಂತೆ ಎಲ್ಲಿ ಯಾವುದನ್ನು ಹೇಳ್ತಾ ಇದ್ದಾರೆ? ಇದನ್ನು ಜೀವಪ್ಪ ಮತ್ತೆ ವಿಷಯಗಳು. ಜೀವಪ್ಪ ಮತ್ತೆ ವಿಷಯಗಳು, ಕರೆಕ್ಟ್. ಅಷ್ಟೇ. ಇಲ್ಲಿ ಜೀವಪ್ಪ ಮತ್ತೆ ವಿಷಯಗಳು ಅಂದ್ರೆ ದೃಶ್ಯ ಪ್ರಪಂಚದಲ್ಲಿ ಹೇಳ್ತಾ ಇದ್ದಾರೆ, ನಿದ್ದೆಯಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ, ನಾವು ಒಬ್ಬರೇ ಇರ್ತೀವಿ. ಆದ್ದರಿಂದ ಇದು ದೃಶ್ಯ ಪ್ರಪಂಚದಲ್ಲಿ ಅವಾಗ ಏನಾಗುತ್ತೆ? ನಾನು ಮಿಕ್ಕದ್ದು. ನಾನು ಅಂತಂದ್ರೆ ಇಲ್ಲಿ ಯಾವುದಕ್ಕೆ ಹೇಳ್ತಾ ಇದ್ದಾರೆ? ಜೀವಪ್ಪನಿಗೆ. ಮಿಕ್ಕದ್ದು ಅಂದ್ರೆ ಜೀವಪ್ಪನಿಗಿಂತ ಹೊರಗಡೆ ಇರೋದನ್ನ ಮಿಕ್ಕದ್ದು ಅಂತ ಹೇಳಿದ್ದಾರೆ. ಆದ್ದರಿಂದ ಇವು ವಿಭಾಗವಾಗಿದೆ. ಆತ್ಮನ್ ಏನಂತ ಕರಿತೀವಿ? ಇದನ್ನ ವಿಭಾಗ ಅಂತ ಕರೆದ್ರೆ, ವಿಭಾಗ ಅಂತ ಅಂದ್ರೆ ಭಾಗಗಳು, ಅನೇಕ, ದ್ವೈತ. ಅದನ್ನೇನಂತ ಕರಿಬೇಕು? ಇದು ವಿಭಾಗ ಆದ್ರೆ ಅದನ್ನೇನಂತ ಕರಿಬೇಕು? ಆತ್ಮನ ಅವಿಭಾಜ್ಯ, ಅವಿಭಾಗ, ಅಖಂಡ ಅಂತ ಅನ್ಬೋದಲ್ವ? ಅಖಂಡ ಅಂತ ಕರಿಬೋದು. ಆದ್ರಿಂದ ತಾನು ಒಂದೇ ಏನ್ ಬೇಕಾದ್ರೂ ಕರಿಬೋದು. ಇಲ್ಲಿ ವಿಭಾಗಗಳು, ದ್ವೈತ, ಕಾಲ ದೇಶ ಕಾರ್ಯಕಾರಣ ಇರೋದ್ರಿಂದ ಒಂದಕ್ಕಿಂತ ಜಾಸ್ತಿ ಇರುತ್ತೆ. ಆದ್ರಿಂದ ಇಲ್ಲಿ ಜೀವಪ್ಪನಿಂದ ಮಿಕ್ಕದ್ದನ್ನ ಅರಿಯುತ್ತಿರುವಂತೆ, ಮಿಕ್ಕದ್ದು ಅಂದ್ರೆ ಈಗ ತಾನೆ ಹೇಳಿದ್ರು ಹೊರಗಡೆ ಇರೋದೆಲ್ಲ ನೋಡ್ತಾ ಇರ್ತಾನೆ ಅವನು ಅಂತ ಆಯ್ತು. ಈಗ ಇಷ್ಟೆಲ್ಲ ನಮಗೆ ಗೊತ್ತಾಯ್ತು. ಏನು ನೋಡ್ತಾ ಇರ್ತಾನೆ? ಅರ್ಧ ಡಜನ್ ಹೇಳ್ಬಿಟ್ರಲ್ಲ ನೀವು. ಈಗ ನಿದ್ರೆಯಲ್ಲಿ, ಈಗ ನಿದ್ರೆ ಕಡೆ ಬರ್ತಾರೆ. ನಿದ್ರೆಯಲ್ಲಿ ಈ ಭಾವನೆಗೆ ಅವಕಾಶವಿಲ್ಲದಿರುವುದು ನಿಜ. ಈಗ ನಿದ್ರೆಯಲ್ಲಿ ಅವಕಾಶ ಇದೆಯಾ? ಹಾಗಂದ್ರೆ ಏನು? ಹಾಗಂದ್ರೆ ನಿದ್ರೆಯಲ್ಲಿ ಯಾವ ಕರಣಗಳು ಇರಲ್ಲ, ವಿಭಾಗಗಳು ಇರಲ್ಲ, ಅವನೊಬ್ಬನೇ ಸ್ವರೂಪನಲ್ಲಿ ಸ್ವಂತ ಸ್ವರೂಪದಲ್ಲಿ ಇರ್ತಾನೆ. ಇನ್ಯಾರಾದ್ರೂ ಹೇಳಿ ಪ್ರತಿಭಾ. ಅದು ಅದ್ವೈತ ಸರ್. ಅದ್ವೈತ. ಇಲ್ಲಿ ನಾನು, ನೀನು, ಅವಳು, ಮತ್ತೊಬ್ರು ಅದೆಲ್ಲ ಏನೂ ಇಲ್ಲ, ಬರೀ ಅರಿವು ಇರುತ್ತೆ. ಅಲ್ಲಿ ಈ ಎಚ್ಚರದಲ್ಲಿರೋ ಹಾಗೆ ಜೀವಪ್ಪ ಮತ್ತು ಅವನಿಗಿಂತ ಹೊರಗಡೆ ಅವೆಲ್ಲ ಪ್ರಶ್ನೆನೇ ಇಲ್ಲ ಅಲ್ಲಿ.
ಆದ್ದರಿಂದ ನಿದ್ರೆಯಲ್ಲಿ ಪ್ರಶ್ನೆನೇ ಬರೋದಿಲ್ಲ ಅಲ್ವಾ, ಅವನೊಬ್ಬನೇ ಇರ್ತಾನೆ ಅಷ್ಟೇ. ಅದಕ್ಕೋಸ್ಕರನೇ ಏಕಮೇವ ಅದ್ವಿತೀಯಂ ಅಂತೀವಲ್ಲ ಹಾಗೆ, ಏಕೆಂದರೆ ಅಲ್ಲಿ ಯಾವುದೊಂದು ವಿಭಾಗ ಇಲ್ಲ. ಅದಕ್ಕೆ ಅಖಂಡ ಅಥವಾ ಅವಿರ್ಭಾಜ್ಯ ಇದು ವಿಭಾಗಗಳಿರುತ್ತೆ, ಅನೇಕವಿರುತ್ತೆ. ಅದು ಅವಿರ್ಭಾಜ್ಯ ಎಲ್ಲ ಹೇಳೋದು ನಮಗೆ ಗೊತ್ತಿದೆ. ಅಲ್ಲಿ ವಿಭಾಗ ಇಲ್ಲದೆ, ಎರಡು ಅಂತನ್ನೋದು ಇಲ್ಲದೆ ಬರಿಯ ಅರಿವೇ ಇರುತ್ತದೆ, ಅದರ ಬರೀ ಆತ್ಮನೇ ಇರುತ್ತದೆ. ಆದರೆ ಅಲ್ಲಿ ಅದನ್ನು ಅರಿತುಕೊಳ್ಳುವುದಕ್ಕೆ ಬೇಕಾದ ಕಾರಣ ಇರೋದಿಲ್ಲ. ಅಲ್ಲಿ ನಿದ್ದೆಯಲ್ಲಿ ಅವನ್ನ ಅರ್ಥಕೊಳ್ಳೋದಿಕ್ಕೆ ಕಾರಣಗಳು ಇರೋದಿಲ್ಲ ಅಂತ ಹೇಳಿದ್ರು. ಆಯ್ತಪ್ಪ, ಈಗ ನಿಮ್ಗೆ ಎಚ್ಚರದಲ್ಲಿ ಕಾರಣಗಳಿದೆಯೋ ಇಲ್ಲವೋ? ಇದೆ. ಅಥವಾ ನಿದ್ದೆಲ್ಲೇ ನಾನು ನಿಮಗೆ ಕರ್ಣಗಳನ್ನ ಪ್ರೊವೈಡ್ ಮಾಡಿದ್ವಿ ಅಂತ ಇಟ್ಕೊಳ್ರಿ, ಆಗ ಆತ್ಮನ ಅರ್ಥಕೊಂಡ್ಬಿಡ್ತೀರಾ? ಅರ್ಥಕೊಂತೀರಾ? ಇಲ್ಲ ಇಲ್ಲ ಸರ್. ಆಗಲ್ಲ, ಬೇಡ, ನಿದ್ರೆ ಬಿಟ್ಬಿಡ್ರಿ. ನಿದ್ರೆಯಲ್ಲಿ ಏನು ಮಾಡೋಕ್ಕಾಗಲ್ಲ. ಈಗ ಇಲ್ಲಿ ಆತ್ಮ ಇದ್ದಾನೋ ಇಲ್ವೋ? ಇದ್ದಾನೆ. ಇದ್ದಾನೆ. ಆತ್ಮ ಇದ್ದಾನೆ, ಕರೆಕ್ಟ್ ತಾನೆ? ಎಲ್ರಿಗೂ ಆತ್ಮ ಇದ್ದಂತಾನೆ. ಓಕೆ, ಇಲ್ಲಿ ಕರ್ಣಗಳು ಇದೆಯಾ ತಾನೆ? ಇಲ್ಲಿ ತಿಳ್ಕೊಳ್ರಪ್ಪ. ಕಾರಣಗಳಿಲ್ಲ ಅಂತ ಹೇಳಿದ ತಕ್ಷಣ ನಾವು ಏನು ಅರ್ಥ ಮಾಡ್ಕೊತೀವಿ ಅನ್ನೋದಕ್ಕೆ ನಮ್ಗೆ ಕ್ಲಿಯರ್ ಆಗಬೇಕು. ಇಲ್ಲಿ ಆತ್ಮನೂ ಇದ್ದಾನೆ, ಗಾಢ ನಿದ್ರೆಯಲ್ಲಿ ಇದ್ದಂಗೆ ಆತ್ಮನೂ ಇದ್ದಾನೆ. ಇಲ್ಲಿ ಎಚ್ಚರದಲ್ಲಿ ಕಾರಣಗಳೂ ಇದೆ. ಈಗ ತಿಳ್ಕೊಳ್ರಪ್ಪ. ತಿಳ್ಕೊಳಕ್ಕಾಗತ್ತಾ? ಯಾಕೆ? ಇಲ್ಲ, ಯಾಕೆ? ಅದು ನೇರವಾದ ಅನುಭವದಿಂದಾನೇ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ತಿಳ್ಕೋಬೇಕು ಅಷ್ಟೇ. ತಿಳ್ಕೊಳಕ್ಕಾಗೋದಿಲ್ಲ. ಸರಿ, ಆಗೋದಿಲ್ಲ ಅಂತ ಹೇಳಿದರೆ ಮತ್ತೆ ಯಾಕೆ? ಇನ್ನೇನಾದರೂ ಕಾರಣ? ಕರೆಕ್ಟ್, ಸಾರ್ವತ್ರಿಕ ಪೂರ್ಣ ಅನುಭವದಿಂದ ತಿಳ್ಕೊಬಹುದು. ಆದರೆ ನೇರಾದ ಅನುಭವದಿಂದ, ಇಂಟ್ಯೂಷನ್ನಿಂದ, ಅನುಭವದಿಂದ ತಿಳ್ಕೊಬೋದು. ಯಾಕೆ ತಿಳ್ಕೊಳಕ್ಕಾಗಲ್ಲ? ಇಂದ್ರಿಯಗಳಿಂದ ಅಥವಾ ಇನ್ಸ್ಟ್ರೂಮೆಂಟ್ಸಿಂದ. ಇರದೆ 19. ಈ 19 ಮುಖಗಳಿಂದ ಯಾಕೆ ತಿಳ್ಕೊಳಕ್ಕಾಗಲ್ಲ? ಪ್ರಶ್ನೆ. ಗಂಧದ ಪಾಚಿ ಅದೆಲ್ಲ ತೊಳಿಬೇಕು. ಗಂಧದ ಕೊರಡಿಗೆ ತುಂಬಾ ಪಾಚಿ ಕಟ್ಕೊಂಡ್ಬಿಟ್ಟಿದೆ. ಅಲ್ಲಮ್ಮ, ಅಲ್ಲಿವರೆಗೂ ಹೋಗ್ಬೇಡಿ. ಇಲ್ಲಿ ನನ್ನ ಪ್ರಶ್ನೆ, ಇಂದ್ರಿಯಗಳಿಂದ ಯಾಕೆ ಆತ್ಮನ್ ತಿಳ್ಕೊಳಕ್ಕಾಗಲ್ಲ? ಅಷ್ಟೇ. ಸಿಕ್ಕಲ್ಲ, ಅವನು ಇಂದ್ರಿಯಗಳಿಗೆ ಸಿಕ್ಕಲ್ಲ, ಅತೀಂದ್ರಿಯ ಸರ್. ಅದು ಆಬ್ಜೆಕ್ಟ್ ಸರ್, ಅದೆಲ್ಲ ಸಬ್ಜೆಕ್ಟ್ ತಿಳ್ಕೊಬೇಕು ಅಷ್ಟೇ. ಕಣ್ಣು ನೋಡಕ್ಕಾಗಲ್ಲ ಆ ತರ. ಅದಲ್ಲ, ಈಗ ಕಣ್ಣಿಂದ ಏನು ನೋಡ್ಬೋದು? ಆಕಾರ, ರೂಪ, ಬಣ್ಣ. ಕಿವಿಯಿಂದ ಇವೆಲ್ಲ ಕೇಳ್ಬೋದು, ನೋಡ್ಬೋದು, ಗೊತ್ತಾಯ್ತು. ಆತ್ಮನಿಗೇನಾದರೂ ಶರೀರ ಇದೆಯಾ? ಅವನಿಗೇನಾದರೂ ಬಣ್ಣ ಇದೆಯಾ? ಗುಣ ಇದೆಯಾ? ಹೆಸರಿದೆಯಾ? ಕುಲ ಇದೆಯಾ? ಹೆಂಡತಿ ಮಕ್ಕಳಿದ್ದಾರ? ಏನಿದ್ದಾರೆ ಅಂತ ತಿಳ್ಕೊತೀರಾ? ಅವನಿಗೆ ಯಾವುದರಿಂದ ತಿಳ್ಕೊತೀರಾ? ಕರ್ಮೇಂದ್ರಿಯಗಳಿಂದ ಹೋಗೋದು ಬರೋದು. ನೀವು ಹೋಗೋದು ಬರೋದ್ರಿಂದ ಆದರೆ ಅವನು ತಿಳ್ಕೊಳಕ್ ಬರುತ್ತಾ? ಜ್ಞಾನೇಂದ್ರಿಯಗಳಿಂದ ಹೊರಗಡೆ ಇರೋ ವಸ್ತುಗಳು ತಿಳ್ಕೊಳಂಗೆ ಅವನು ಅಪ್ರಮೇಯನೋ. ಪ್ರಮೇಯಗಳೇ ಇಲ್ಲ ಅವನಿಗೆ. ಅವನು ಪ್ರಮೇಯ ಅಂದರೆ ವಿಷಯ, ಅವನು ವಿಷಯವೇ ಅಲ್ಲ ಅಂತ. ಹೋಗ್ಲಿ, ಇಂದ್ರಿಯಗಳಿಂದ ಅವನು ಹೆಂಗೆ ತಿಳ್ಕೊಳಕ್ ಹೋಗ್ತೀರಾ? ಆಗೋದಿಲ್ಲ. ಹೋಗ್ಲಿ, ಅಂತಃಕರಣದಿಂದ ತಿಳ್ಕೊತೀರಾ? ಮನಸ್ಸಿಗೆ ಸಿಗ್ತಾನ? ಅವನು ಅತ್ಯಂತ ಸೂಕ್ಷ್ಮನಾಗಿದ್ದಾನೆ, ಅವನು ಅದರಿಂದ ತಿಳ್ಕೊಳ್ಳೋಕೆ ಬರಲ್ಲ ಅಂತ ಆಯಿತು. ಅಲ್ಲಿಗೆ ಅವನ ಈ ಇಂದ್ರಿಯಗಳು ಇದ್ರೂ ತಿಳ್ಕೊಳ್ಳೋಕೆ ಬರೋದಿಲ್ಲ. ಹಾಗಾದರೆ ಅಲ್ಲಿ ಹೇಳಿದ್ರಲ್ಲ, ಯಾಕೆ ಇಲ್ಲಿ ಇಂದ್ರಿಯಗಳಿದ್ರೂ ನೀವು ತಿಳ್ಕೊಳ್ಳೋಕೆ ಬರಲಿಲ್ವಲ್ಲ ಅಂತ ಪ್ರಶ್ನೆ ಹಾಕಿದಾಗ, ಇಂದ್ರಿಯಗಳಿಂದ ತಿಳ್ಕೊಳ್ಳೋಕೆ ಬರಲ್ಲ, ಅವನು ಅಪ್ರಮೇಯನೋ, ಹೀಗೆಲ್ಲ ಬೇಕಾದಷ್ಟು ನಮಗೆ ಗೊತ್ತಿದೆ. ಇಂದ್ರಿಯಗಳಿಂದನೂ ಆಗಲ್ಲ, ಕರ್ಮೇಂದ್ರಿಯಗಳಿಂದ ಆಗೋಲ್ಲ, ಮತ್ತು ಅಂತಃಕರಣವಾದ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಕ್ಕೂ ಎಟ್ಗಲ್ಲ. ಯಾಕೆ? ಇವುಗಳನ್ನ ಮೀರಿದ್ದ ನಾವು. ಮತ್ತು ಅವನಿಗೆ ಯಾವ ಆಕಾರ? ಹೋಗಲಿ, ಈ ತಾರ್ಕಿಕರು ಹೇಳೋ ಹಾಗೆ ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಭಾವ, ಅಭಾವ ಯಾವುದಾದ್ರೂ ಇದೆಯಾ ಆತ್ಮನಿಗೆ? ಇಲ್ಲ. ಮತ್ತೆ ಹೇಗೆ ತಿಳ್ಕೊತೀರಾ? ತಿಳ್ಕೊಳಕ್ಕಾಗಲ್ಲ. ಅಷ್ಟೇ ನಮಗೆ ಬೇಕಾಗಿರೋದು. ಅದಕ್ಕೋಸ್ಕರ ನಮಗೆ ಸ್ವಾಮಿಗಳು ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅರಮನೆ ಎಕ್ಸಾಂಪಲ್ ಕೊಟ್ಟು ತೋರಿಸ್ಬಿಟ್ರು.
ಅದು ನಮಗೆ ನೆನ್ನೆ ಅರ್ಥ ಆಯಿತು, ಅಷ್ಟು ಸಾಕು. ಮುಂದಕ್ಕೆ ಹೋಗೋಣ ಮೇಡಮ್. ಯಾಕೆ ಅಂತಂದರೆ ಚಿನ್ನದ ಗಣಿಯ ಮೇಲೆ ಓಡಾಡ್ತಾ ಇದ್ರು, ಅಲ್ಲಿ ನೆಲದೊಳಗೆ ಇರೋ ಚಿನ್ನವಿದೆ ಅಂತ ಯಾರು ಗೊತ್ತಾಗುತ್ತೆ? ಯಾರಿಗೂ ಗೊತ್ತಾಗೋದಿಲ್ಲ ಅಲ್ವಾ? ಹಾಗೆ ನಮ್ಮ ಆತ್ಮಸ್ವರೂಪನೇ ಆಗಿದ್ದರೂ ನಾವು ಯಾರು ಅದನ್ನು ಗೊತ್ತಾಗಲ್ಲ, ಅನ್ಲೆಸ್ ಯಾರಾದರೂ ನಾನೇ ಅದಾಗಿದ್ದರು, ಅದು ಅಷ್ಟೊಂದು ಪ್ರಸಿದ್ಧವಾಗಿದ್ದರು, ಅದು ಪ್ರತ್ಯಕ್ಷದಷ್ಟೇ ಅದಕ್ಕಿಂತ ಹೆಚ್ಚು ಪ್ರಮಾಣವಾಗಿದ್ದರು. ಈಗ ಪ್ರತ್ಯಕ್ಷ ಪ್ರಮಾಣಕ್ಕಿಂತ ಈ ಅಪ್ರತ್ಯಕ್ಷ ಪ್ರಮಾಣ ಇವೆರಡಕ್ಕೂ ವ್ಯತ್ಯಾಸ ಹೇಳಬೇಕು ಯಾರಾದರೂ. ಈಗ ನನಗೆ ಎದುರುಗಡೆ ನೀವಿದ್ದೀರ, ನಿಮ್ಮನ್ನು ನಾನು ನೋಡ್ತೀನಿ, ಪ್ರತ್ಯಕ್ಷ ಪ್ರಮಾಣ. ಇದಕ್ಕಿಂತ ಆತ್ಮನ್ನ ಪ್ರತ್ಯಕ್ಷನಲ್ಲ, ಅಪರೋಕ್ಷ ಪ್ರಮಾಣ. ಅಪರೋಕ್ಷ ಅವನು ಮತ್ತು ತುಂಬ ಪ್ರಸಿದ್ಧ. ಈಗ ಇದಕ್ಕೂ ಅದಕ್ಕೂ ನಾನು ಆತ್ಮನ ತಿಳ್ಕೊಳ್ಳೋದಕ್ಕೂ ಹೊರಗಡೆ ಇರೋ ವಸ್ತುಗಳನ್ನ ತಿಳ್ಕೊಳ್ಳೋದಕ್ಕೂ ವ್ಯತ್ಯಾಸ ಏನು? ಯಾರಾದರೂ ಅರ್ಥ ಆಗ್ತದೆ? ನಾನು ಇನ್ನೊಂದು ಹೇಳ್ತೀನಿ, ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ. ಅರ್ಥ ಆಯ್ತಾ ಪ್ರಶ್ನೆ ಯಾರಿಗಾದರೂ? ಇಲ್ಲ ಹೊರಗಡೆ ವಸ್ತುಗಳು ನೋಡ್ಬೇಕಾದ್ರೆ ಇಂದ್ರಿಯಗಳಿರ್ಬೇಕು, ಕಣ್ಣಿಂದ ನೋಡ್ಬೇಕು, ಅದು ತಿಳ್ಕೊಬೇಕು. ಹತ್ರ ಇದ್ರೂನು ನಮ್ಗೆ ತಿಳ್ಕೊಬೇಕಾದ್ರೆ ಹಂಗೂ ತಿಳ್ಕೊಂಡು ಈಗ ಕರೆಕ್ಟ್. ನಿಮ್ಗೆ ಇನ್ನೊಂದು ಹೇಳ್ತೀನಿ, ಚೆನ್ನಾಗಿ ಅರ್ಥ ಆಯ್ತು. ಪಾಪ ಬೇರೆಯವ್ರಿಗೆ ಅರ್ಥ ಆಗ್ತಾ ಇರ್ಬೋದು. ಲಕ್ಷ್ಮಿ ಅಂತವ್ರಿಗೆ ರಾಮಕೃಷ್ಣ ಪರಮಹಂಸರ ಹತ್ರ ಹೋಗಿ ವಿವೇಕಾನಂದರು ಒಂದ್ಸಾರಿ ಕೇಳ್ತಾರೆ, ನೀವು ದೇವ್ರನ್ನ ನೋಡಿದ್ದೀರಾ? ನಾನು ನೋಡಿದ್ದೀನಿ. ನನಗೆ ತೋರಿಸ್ತೀನಿ. ನಿನ್ನ ಹೇಗೆ ನೋಡ್ತಾ ಇದ್ದೀನೋ ಅದಕ್ಕಿಂತ ಚೆನ್ನಾಗಿ ಅವನು ನೋಡ್ತಾ ಇದ್ದೀನಿ ಅಂತಾರೆ. ಇದರ ಅರ್ಥ ಏನು? ಈಗ ವಿವೇಕಾನಂದರನ್ನು ನೋಡ್ತಾ ಇರೋದು ಪ್ರತ್ಯಕ್ಷ ಪ್ರಮಾಣಗಳಿಂದ. ಈಗ ಆತ್ಮನ ಈ ಪ್ರತ್ಯಕ್ಷ ಪ್ರಮಾಣಗಳಿಂದ ನೋಡೋಕ್ಕಾಗಲ್ಲ ಅಂತಾಯ್ತು. ಆದರೆ ಇದಕ್ಕಿಂತ ಚೆನ್ನಾಗಿ ನೋಡ್ತಾ ಇದ್ದೀನಿ ಅಂತ ಹೇಳ್ತಾರಲ್ಲ, ಅದರ ಅರ್ಥ ಏನು? ಅದನ್ನು ಹೇಳಿ. ಬೆಳಕು ಇವಾಗ ವಿವೇಕಾನಂದ್ರನ್ನ ಅವ್ರು ನೋಡ್ಬೇಕಾದ್ರೆ ಎದುರುಗಡೆ ಇರ್ಬೇಕು. ಅವ್ರು ವಿವೇಕಾನಂದ್ರಿ ಎದುರುಗಡೆ ಇರ್ಬೇಕು, ಇವ್ರ ಕಣ್ ಚೆನ್ನಾಗಿರ್ಬೇಕು, ಬೆಳಕಿರ್ಬೇಕು, ಎಲ್ಲ ಇರ್ಬೇಕು. ಆದ್ರೆ ನಮ್ಮ ಆತ್ಮ ಸ್ವರೂಪನ ನೋಡ್ಕೊಳಕ್ಕೆ ಇದು ಯಾವ್ದು ಬೇಕಾಗಿಲ್ಲ, ಇದಕ್ಕಿಂತ ಸ್ಪಷ್ಟವಾಗಿ ನೋಡ್ಕೊಬಹುದು ಅಂತ ಅವ್ರು ಹೇಳ್ತಾರೆ. ಇನ್ಯಾರಾದ್ರೂ ಅದಕ್ಕೆ ಆಡ್ ಮಾಡ್ತೀರಾ? ಓಕೆ, ಈಗ ಆಯ್ತು. ವಿವೇಕಾನಂದರಿದ್ದಾರೆ, ಫಸ್ಟ್ ಅವ್ರು ಇರಬೇಕು. ಇಲ್ಲದೇ ಇದ್ರೆ ಹೆಂಗೆ? ಅಭಾವ ರೂಪದಲ್ಲಿದ್ದರೆ ಹೆಂಗೆ? ನೋಡೋಕ್ಕಾಗಲ್ಲ. ಅವರು ಇರಬೇಕು, ಅವ್ರ ಮೇಲೆ ಬೆಳಕು ಬೀಳಬೇಕು. ಸೂರ್ಯಂದೋ ಚಂದ್ರಂದೋ ಆರ್ಟಿಫಿಷಿಯಲ್ ಬೆಳಕು. ಇದಿದ್ರೆ ನೋಡೋಕೆ ಬರಲ್ಲ. ಕತ್ಲೆಯಲ್ಲಿ ಏನು ನೋಡ್ತೀರಾ? ನೋಡೋಕೆ ಬರಲ್ಲ. ಈಗ ಕಣ್ಣು ಚೆನ್ನಾಗಿರಬೇಕು. ಹೊರಗೆರೆ ಬಂದಿದ್ರೆ ಗೋವಿಂದ. ಅದರಿಂದ ಕಣ್ಣು ಚೆನ್ನಾಗಿರಬೇಕು. ಆಯ್ತಪ್ಪ, ಇಷ್ಟೆಲ್ಲ ಚೆನ್ನಾಗಿದೆ. ಈಗ ನೀವು ಅವ್ರನ್ನ ನೋಡ್ತಾ ಇದ್ದೀರಾ, ಅಷ್ಟೇ ಸಾಕ? ಇನ್ನೇನು ಇಂಪಾರ್ಟೆಂಟ್ ಇಲ್ಲಿ? ಕಣ್ಣು ಚೆನ್ನಾಗಿದ್ರೆ ಕಾಣ್ಬಿಡುತ್ತಾ? ಇಷ್ಟೆಲ್ಲ ಮೂರು ಇದ್ಬಿಟ್ರೆ ಇನ್ನೇನು ಬೇಕು ಹೇಳ್ರಿ? ನನ್ನ ಪ್ರಶ್ನೆ. ಏನಮ್ಮ ಕಲ್ಪನಾ? ಬೆಳಕು ಕಣ್ಣಿನ ಹಿಂದೆ ಇರೋ ಇಂತಡಿಕೆಯಿಂದ ಗೊತ್ತಾಗುತ್ತೆ ಸರ್. ಮನಸ್ಸು ಹಿಡ್ಕೊಳ್ರಿ. ನನ್ನ ಇಂದ್ರಿಯಗಳು ಆ ಲೈಟ್ ಬಿದ್ದಿದೆ, ವಿವೇಕಾನಂದರು ಇದ್ದಾರೆ, ನನ್ನ ಕಣ್ಣು ಚೆನ್ನಾಗಿದೆ, ನೋಡ್ತಾ ಇದ್ದೇನೆ. ನನ್ನ ಮನಸ್ಸು ಎಲ್ಲಾದರೂ ಹೆಂಡತಿ ಕಡೆ ಹೋಗಿದ್ರೆ ವಿವೇಕಾನಂದರು ಕಾಣ್ತಾರ? ಹೆಂಡತಿ ಕಾಣ್ತಾರ? ಅಲ್ಲಿ ಮನಸ್ಸು ಹಿಂದಡಿಕೆ, ಕಣ್ಣು ಹಿಂದೆಗಡೆ ಇರಬೇಕು. ಮನಸ್ಸು ಹಿಂದೆಗಡೆ ಇದ್ದರೆ ಅದ್ರ ಜೊತೆಗೆ ಅದ್ರ ಹಿಂದೆಗಡೆ ಏನಿರಬೇಕು? ಬುದ್ಧಿ ಇರಬೇಕು. ಡಿಸೈಡ್ ಮಾಡೋದಿಕ್ಕೆ ಇವನು ಗಂಡಸು ವಿವೇಕಾನಂದ ಅಂತ ಅವ್ರು ಗಂಡಸು ಅಂತಾದರೂ ಹೇಳಬೇಕು. ನೆಕ್ಸ್ಟ್ ಅದ್ರ ಹಿಂದೆಗಡೆ ಚಿತ್ತ ಇರಬೇಕು. ಚಿತ್ತದಲ್ಲಿ ಡಿಸೈಡ್ ಅದು. ಅದಕ್ಕಿಂತ ಹಿಂದೆಗಡೆ ಅಹಂಕಾರ, ನಾನು ತಿಳ್ಕೊಂಡೆ, ಇಷ್ಟು ಬೇಕಪ್ಪ. ಇಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನ ನೀವು ಇದೆ ಅಂತ ತಿಳ್ಕೊಬೇಕಾದ್ರೆ ಆತ್ಮನ ತಿಳ್ಕೊಳ್ಳೋದಕ್ಕೆ ಏನು ಬೇಕು ಸ್ವಾಮಿ? ಹೊರಗಡೆ ಬೆಳಕು ಬೇಕಾ? ಇಲ್ಲ. ಯಾಕೆ? ಅವನೇ ಕೋಟಿ ಸೂರ್ಯ ಸಮಪ್ರಭ. ಅವನೇ ಬೆಳಕಿನ ಸ್ವರೂಪ. ಹೇಗಿದೆ? ಈಗ ಇಂದ್ರಿಯಗಳು ಬೇಕಾ? ಇಂದ್ರಿಯಗಳ ಹಿಂದೆ ಮನಸ್ಸು ಸೇರಬೇಕಾ? ಮನಸ್ಸು ಬೇಕಾ? ಬುದ್ಧಿ ಬೇಕಾ? ಚಿತ್ತ ಬೇಕಾ? ಏನು ಬೇಕು? ಮತ್ತೆ ಅಲ್ಲಿ ಹೆಚ್ಚು ಕಡಿಮೆ ಆಗುತ್ತಾ? ನೇರಾದ ಅನುಭವಕ್ಕೆ ಯಾವತ್ತೂ ಹೆಚ್ಚು ಕಡಿಮೆ ಆಗೋದಿಲ್ಲ. ಯಾಕೆ? ಡೈರೆಕ್ಟ್ ಇಂಟ್ಯೂಷನ್. ಹೇಗಿದೆ ನೋಡ್ರಿ, ವ್ಯತ್ಯಾಸ ನೋಡ್ರಿ. ನಾವು ಈ ಚೆನ್ನಾಗಿ ಮೆನಕಾಕ್ದಾಗ ನಮಗೆ ಇಷ್ಟು ವ್ಯತ್ಯಾಸ ಇರುತ್ತೆ ನೋಡ್ರಿ. ಅವ್ರು ಹೇಳ್ಬಿಡ್ತಾರೆ, ಬಟ್ ಅದರ ಅರ್ಥ ಇಷ್ಟಿರುತ್ತೆ. ನಾವು ಅದನ್ನು ಬಿಡಿಸ್ಕೊಂಡಾಗ ಇಷ್ಟು ಅರ್ಥ ಬರುತ್ತೆ ಅಂತ ಗೊತ್ತಾಯ್ತು ಅಲ್ಲಿಗೆ.
ಓಕೆ. ಹಾಗೆ ತಾವು ಬರೀ ಅರಿವಿನ ಸ್ವರೂಪವೇ ಆಗಿದ್ದರು ನಿದ್ರೆಯಲ್ಲಿ ಬರೀ ಅರಿವಿನ ಅಮೃತದಲ್ಲಿಯೇ ತಾವು ಅದ್ದಿ ಮುಳುಗುತ್ತಿದ್ದರೂ ಅವರಿಗೆ ಅದರ ಅರಿವೇ ಇಲ್ಲವಾಗಿರುತ್ತದೆ. ಇದಕ್ಕೆ ಚಾಂದೋಗ್ಯ ಉಪನಿಷತ್. ನಾವು ಆತ್ಮನಲ್ಲಿ ಪ್ರತಿದಿನ ರಾತ್ರಿ ಹೊತ್ತು ಎದ್ದು ಮುಳುಗಿ ತೇಲ್ತಾ ಇರ್ತೀವಿ. ಅಲ್ಲಿ ಮಾತ್ರ ಏನು ಇಲ್ಲಿಲ್ವಾ? ಇಲ್ಲೂ ಹಾಗೆ ಇದ್ದೀವಿ. ಇಲ್ಲಿ ಗುರ್ಸಲ್ಲ ಅಂತಾನೆ ಅಲ್ಲಿ ಪಿಕ್ಚರ್ ಆಫ್ ಮಾಡಿ ಕರ್ಕೊಂಡು ಹೋಗೋದು ನಮಗೆ ಗೊತ್ತಿದೆ. ಅಷ್ಟಿದ್ರೂ ಕೂಡ ಅದರ ಅರಿವೇ ನಮ್ಗೆ ಇರೋದಿಲ್ವಲ್ಲ ಅಂತ ಎತ್ತುತ್ತಾರೆ. ಇದಕ್ಕೆ ನಮ್ಗೆ ಆನ್ಸರ್ ಸಿಕ್ತು. ಆವಾಗಲೇ ಹೊರಮುಖವಾಗಿದ್ದೀವಿ ನಾವು. 3 ಹೊತ್ತು ಪ್ರಪಂಚದ ಹೊರಗಡೆ ನೋಡ್ತಾ ಇದ್ದೀವಿ. ಅದರಿಂದನೇ ನಾವು ಒಳಗಡೆ ನೋಡೋದನ್ನು ಅಭ್ಯಾಸನೇ ಮಾಡಿಲ್ವಲ್ಲ. ಅದಕ್ಕೋಸ್ಕರ ನಮಗೆ ಒಳಗಡೆ ನೋಡೋ ಅಭ್ಯಾಸ ಬರಬೇಕು. ಹಾಗೆ ಇದಕ್ಕಾಗಿ ಎಚ್ಚರದಲ್ಲಿ ಒಂದು ಬಗೆಯ ಅರಿವು ಅವಶ್ಯವಾಗಿರುತ್ತದೆ ಅಂತ. ಯಾವುದದು? ಪೂರ್ಣ ಅನುಭವದ ದೃಷ್ಟಿಯ ವಿಚಾರದಿಂದ ಇಂಥ ಅರಿವನ್ನು ಸಂಪಾದಿಸಿಕೊಳ್ಳುವುದು ಸಾಧ್ಯ. ಈಗ ವಿವೇಕಾನಂದರನ್ನು ನೋಡಬೇಕಾದ್ರೆ ಇವೆಲ್ಲ ಬೇಕಾಗುತ್ತೆ. ಆದರೆ ಎಚ್ಚರದಲ್ಲಿ ಇದನ್ನು ನೋಡಬೇಕಾದ್ರೆ ಇದಕ್ಕಾಗಿ ಎಚ್ಚರದಲ್ಲಿಯೇ ಒಂದು ಬಗೆಯ ಅರಿವು ಅತ್ಯವಶ್ಯವಾಗಿರುತ್ತೆ ಅಂತಾರೆ. ವಿವೇಕಾನಂದರನ್ನ ನಾವು ವಸ್ತುಗಳನ್ನ ಆಬ್ಜೆಕ್ಟ್ಸ್ನ ನೋಡಬೇಕಾದ್ರೆ ಇಷ್ಟೆಲ್ಲ ನಾವು ಹೇಳಿದ್ವಿ. ಹಾಗಾದ್ರೆ ನಮ್ಮ ಆತ್ಮನ ನೋಡಬೇಕಾದ್ರೆ ಯಾವುದು ಬೇಕು? ಇಲ್ಲಿ ನಮ್ಗೆ ಉತ್ತರ ಸಿಕ್ಬಿಡ್ತು. ಯಾವುದೋ ಸಾರ್ವತ್ರಿಕ ಪೂರ್ಣ ಅನುಭವ, ನೇರಾದ ಅನುಭವ, ಇಂಟ್ಯೂಷನ್, ಅದನ್ನೇ ಹೇಳ್ತಾ ಇದ್ದಾರೆ. ಆ ದೃಷ್ಟಿ ಯಾರಾದ್ರೂ ಕೊಡ್ತಾರಾ ಅಥವಾ ಹೇಗೆ? ಯಾರು ತಿಳಿಸ್ಕೊಡ್ತಾರೆ ಇದನ್ನ? ಗುರುಗೆ ಯಾರು ತಿಳಿಸ್ಕೊಡ್ತಾರೆ? ಶಾಸ್ತ್ರ. ಅದಕ್ಕೋಸ್ಕರನೇ ಆತ್ಮನ್ ತಿಳಿಸೋದಿಕ್ಕೆ ಶಾಸ್ತ್ರಕ್ಕೆ ಏನಂತ ಕರೀತಾರೆ? ಅಂತ್ಯ ಪ್ರಮಾಣ. ಶಾಸ್ತ್ರ ಪ್ರಮಾಣ. ಅದನ್ನ ಅಂತ್ಯ ಪ್ರಮಾಣ ಶಾಸ್ತ್ರವೇ ತಿಳಿಸ್ಕೊಡ್ಬೇಕು ಗುರುಗಾಗ್ಲಿ. ನಾವೇ ತಿಳ್ಕೊಳಕ್ ಬರಲ್ಲ. ಏನ್ ನನಗೆ ಸಂಸ್ಕೃತ ಬರುತ್ತೆ, ವೇದಾಂಗಗಳನ್ನ ಓದಿದ್ದೀನಿ ಅಂದ್ರೆ ನಾನೇ ತಿಳ್ಕೊಳಕ್ ಬರಲ್ವಂತೆ. ಗುರುಮುಖೇನ ತಿಳ್ಕೊಬೇಕು ಅಂತಾರೆ. ಅದು ಅವನು ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರ್ಬೇಕು. ಇರಲಿ ಇಷ್ಟು. ಆದ್ದರಿಂದ ಇದಕ್ಕೆ ಅಂತ್ಯ ಪ್ರಮಾಣ ಅಂತ ಕರೆದ್ರಲ್ಲ ಯಾಕೆ? ಅಲ್ಲಿಗೆ ಶಾಸ್ತ್ರವನ್ನು ಒಂದು ಪ್ರಮಾಣ ಅಂತ ಕರೆದಿದ ತಕ್ಷಣ ನಾವು ಹೊರಗಡೆ ವಸ್ತುಗಳನ್ನ ಇಂದ್ರಿಯಗಳಿಂದ ನೋಡುವಂಗೆ ಪ್ರಮಾಣನ? ಪ್ರಶ್ನೆ. ಮತ್ತೆ ಯಾವ ತರ? ಅನುಭವ ಒಂದೇ ಸಾಕ? ಇನ್ನೇನಾದ್ರೂ ಬೇಕಾ? ಅನುಭವ ಗಮ್ಯವಾದ ತರ್ಕ. ಅನುಭವ, ತರ್ಕ. ಅದಕ್ಕೆ ತ್ರಿಪುಟಿ ಅಂತಲ್ಲ, 3 ಅಂತ ಹೇಳ್ತಾರೆ. ಶಾಸ್ತ್ರ, ಅನುಭವ, ತರ್ಕ ಗಮ್ಯ, ಅಥವಾ ಶಾಸ್ತ್ರ, ತರ್ಕ, ಅನುಭವ ಗಮ್ಯ. 3 ಸೇರ್ಕೋಬೇಕು, 3 ಇರಬೇಕು. ಹೇಗಿದೆ ನೋಡ್ರಿ, 3 ಇಷ್ಟು ನಮಗೆ ಹೇಳ್ತಾರೆ. ಸೊ ಇದು ನಮ್ಗೆ ಅರ್ಥ ಆಯ್ತು. ಒಟ್ಟಿನಲ್ಲಿ ನಾವು ಎಚ್ಚರದಲ್ಲಿ ನಮ್ಮ ಆತ್ಮನ ಗುರುತಿಸ್ಬೇಕಾದ್ರೆ ಇದರಿಂದ ಮತ್ತೆ ಅವಸ್ಥೆಗಳನ್ನ ನಾವು 3 ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟು ನಾವು ವಿಚಾರ ಮಾಡಿದಾಗ ನಾವು ಇವಾಗ ಗುರುತಿಸ್ಬಿಟ್ಟಿದ್ದೀವಿ ನಮ್ಮ ಆತ್ಮನ್ನ. ಆದ್ದರಿಂದ ಈಗ ಇದು ಇಂಪಾರ್ಟೆಂಟ್. ಈ ವಿಚಾರ, ಇದು ಆತ್ಮನ ಗುರುತಿಸೋಕ್ಕಾಗದೇ ಇದ್ದರೆ ಮುಂದೆ ಏನು ಹೇಳ್ತಾರೋ ಅದು ಅರ್ಥ ಆಗೋದಿಲ್ಲ ಯಾರಿಗೂ. ಅದಕ್ಕೆ ನನಗೆ ಗೊತ್ತಿಲ್ಲ ಪಾಪ ಲಕ್ಷ್ಮಿ ಅವ್ರಿಗೆ ಎಷ್ಟು ಅರ್ಥ ಆಗ್ತಾ ಇದೆಯೋ ಏನೋ. ಇರಲಿ, ಈಗ ಮುಂದಕ್ಕೆ ಹೋಗೋಣ. ಅಲ್ಲಿಗೆ ಎಚ್ಚರದ ಅರಿವಿಗೆ ಬರೀ ಅರಿವು ವಿಷಯವಾದರೆ ಅದರ ಸ್ವಭಾವವೇ ಬದಲಾಯಿಸಿದಂತ ಆಗುವುದಿಲ್ಲವೇ ಅಂತ ಹಿಂದೆನೇ ಎಲ್ಲ ಎತ್ಕೊಂಡ್ಬಂದರು. ಇಂಥ ಅರಿವಿನಿಂದ ಅದನ್ನು ತಿಳಿಯುವುದಾದರೂ ಹೇಗೆ ಅನ್ನೋ ಆಕ್ಷೇಪವನ್ನು ಈಗ ಪರಿಶೀಲಿಸಬೇಕಾಗಿದೆ. ಅದಕ್ಕೋಸ್ಕರ ಇವರು ಏನು ಮಾಡ್ತಾರೆ? ಮೊದಲು ನಿಮ್ಮ ಆತ್ಮನ್ನ ಪಕ್ಕಕ್ಕೆ ಎತ್ತಿಟ್ಬಿಡ್ರೆ, ಅವ್ರು ಸ್ವಲ್ಪ ರೆಸ್ಟ್ ಕೊಟ್ಬಿಟ್ರೆ, ಸುಮ್ಮನೆ ನಾವು ವ್ಯವಹಾರದ ದೃಷ್ಟಿಯಿಂದ ಅಲ್ಲಿ ಆತ್ಮನಿಗೆ ರೆಸ್ಟ್ ಕೊಡೋಕ್ಕಾಗುತ್ತೇನೋ? ಆಗೋದಿಲ್ಲ. ಪಕ್ಕಕ್ಕೆ ಎತ್ತಿಟ್ಬಿಡ್ರಿ ಅವನ್ನ. ಅಲ್ಲಿ ಎತ್ತಿಟ್ಬಿಟ್ಟು ಮೊದಲು ಎತ್ಕೊತಾನೆ
ಈ ಎಚ್ಚರದ ಅರಿವು ಅಂದರೆ ಜೀವಪ್ಪನಿಂದ ಹಿಡಿದು ವ್ಯವಹಾರ ಆಗುತ್ತಲ್ಲ, ಆ ಅರಿವನ್ನ ನಾವು ಫಸ್ಟ್ ಒಂದ್ಸಾರಿ ವಿಚಾರ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಈಗ ನಾನು ಒಂದು ಪುಸ್ತಕದ ಅರಿವು ನನಗೆ ಆಗ್ಬೇಕಾದ್ರೆ ಏನಾಗಬೇಕು? ಪ್ರತ್ಯಯ ಮೂಡಬೇಕು. ಪುಸ್ತಕದ ಮನಸ್ಸಿನಲ್ಲಿ ಪ್ರತ್ಯಯ ಮೂಡಬೇಕು. ಆ ಪಿಕ್ಚರ್ ಮೂಡಬೇಕು, ಮನಸ್ಸಿನೆಲ್ಲ ಪ್ರತ್ಯಯ ಮೂಡಬೇಕು. ಆಮೇಲೆ ಅದು ಮನಸ್ಸು ತಗೊಬಂದು ಬುದ್ಧಿಗಾಡ್ಬೇಕು ಯಾವುದು ಏನು ಅಂತ. ಆ ಚಿತ್ತದಿಂದ ಕಲೆಕ್ಟ್ ಮಾಡಿ ಅದು ಹೇಳುತ್ತೆ, ಇಂಥದ್ದು ಅಂತ ಹೇಳುತ್ತೆ. ಸೊ ಅಲ್ಲಿಗೆ ಏನಾಯ್ತು? ಇನ್ಯಾರಾದ್ರೂ ಅದಕ್ಕೆ ಆ್ಯಡ್ ಮಾಡಂಗಿದ್ರೆ ಮಾಡ್ರಿ. ಇನ್ಯಾರಾದ್ರೂ ಏನಾದ್ರು ಹೇಳ್ತೀರಾ? ಪ್ರತ್ಯಯಗಳು ಮೂಡಿದ್ರೇನೆ ನಮ್ಗದು ಒಂದು ಪುಸ್ತಕ ಅಂತ ಒಂದು ಸಾಮಾನುಗಳು ಗೊತ್ತಾಗ್ಬೇಕಾದ್ರೆ ಒಳಗಡೆ ಪ್ರತ್ಯಯ ಮೂಡಿದ್ರೇನೆ ಅದು ನಮ್ಗೆ ಗೊತ್ತಾಗೋದು, ಇದು ಅರಿವಾಗೋದು. ಬೆಳಕು ಬೀಳ್ಬೇಕು, ಆ ವಸ್ತುವಿನ ಮೇಲೆ ಬೆಳಕು. ಸೇಮ್ ಇವತ್ತು ನಾವೆಲ್ಲ ಮಾಡಿದ್ವಲ್ಲ, ಅವೆಲ್ಲ ಆಗ್ಬೇಕು. ಅವೆಲ್ಲ ಆದಮೇಲೆ ನಾವು ಅದನ್ನ ಪುಸ್ತಕ ಅಂತೀವಿ. ಈಗ ನಾನು ಪುಸ್ತಕ ಅಂತ ಅನ್ಬೇಕಾದ್ರೆ ಪ್ರತ್ಯಯ ಮೂಡಿದ ಮೇಲೆ ನನಗೆ ಪುಸ್ತಕ ಅಂತ ಗೊತ್ತಾಗುತ್ತೋ ಅಥವಾ ಪ್ರತ್ಯಯ ಮೂಡೋಕ್ ಮೊದಲೇ ನಾನು ಪುಸ್ತಕ ಅಂತ ಗೊತ್ತಾಗುತ್ತಾ? ಮೂಡಿದ ಮೇಲೆ. ಇದಕ್ಕೆ ಏರೋಪ್ಲೇನ್ ಎಕ್ಸಾಂಪಲ್ ಕೊಡ್ತಾ ಇದ್ದೆ, ಜ್ಞಾಪಕ ಮಾಡ್ಕೊಳ್ರಿ, ತುಂಬಾ ಇಂಪಾರ್ಟೆಂಟ್ ಇದು. ಅದಕ್ಕೋಸ್ಕರನೇ ನಮಗೆ ಪ್ರತ್ಯಯ ಫಸ್ಟ್ ಮೂಡ್ಕೊಂಡ್ಬಿಡ್ಬೇಕದು. ಅಂದರೆ ನಮ್ಗೆ ಏನಾಗುತ್ತೆ, ಇಲ್ಲಿ ತುಂಬ ಇದು ಫಾಸ್ಟಾಗಿ ನಡೀತಾ ಇರುತ್ತೆ. ನಾನು ಆ ಕಣ್ಣು ಹಾಕಿದ ತಕ್ಷಣ ಇಂದ್ರಿಯಗಳಿಗೂ ಆ ವಸ್ತುಗೂ ಸಂಬಂಧವಾಗಿದ್ದ ತಕ್ಷಣ ಅದು ಹಿಂದೆಗಡೆ ಪ್ರತ್ಯಯ ಮೂಡ್ಬಿಡುತ್ತದು. ಅದು ಮೂಡದೇ ಇದ್ದರೆ ನನಗೆ ಆ ವಸ್ತು ಜ್ಞಾನ ಆಗೋದಿಲ್ಲ. ಇಲ್ಲಿ ನಮ್ಗೆ ಅರ್ಥ ಆಗೋದಿಲ್ಲ. ನಾನು ಹೇಳಿದ್ರೆ ಏರೋಪ್ಲೇನ್ ನೋಡ್ರಿ, ಫಾರ್ ಎಕ್ಸಾಂಪಲ್, ಅಲ್ಲಿ ಮೇಲ್ಗಡೆ ಏರೋಪ್ಲೇನ್ ಹೋಗ್ತಾ ಇರುತ್ತೆ, ಶಬ್ದ. ಈಗ ಶಬ್ದ ಕೇಳಿದ ತಕ್ಷಣ ನಿಮ್ಗೆ ಏರೋಪ್ಲೇನ್ ಅಂತ ಗೊತ್ತಾಗುತ್ತೋ ಇಲ್ವೋ? ಏನಾಯ್ತು ಇವಾಗ? ಪ್ರಶ್ನೆ ಕೇಳ್ತಾ ಇದೆ, ಏನಾಯ್ತು? ಏರೋಪ್ಲೇನ್ ಪಿಕ್ಚರ್ ಮೂಡ್ತು ಸರ್ ಮನಸ್ಸಿನೊಳಗೆ. ಶಬ್ದದಿಂದ ಮೂಡ್ತು. ಏರೋಪ್ಲೇನ್ ಶಬ್ದದ ಪ್ರತ್ಯಯ ಮೂಡಿದ್ದಕ್ಕೆ ನೀವು ಏರೋಪ್ಲೇನ್ ಹೋಗ್ತಾ ಇದೆ ಅಂತ ಗೊತ್ತಾಯ್ತು. ಈಗ ನೀವು ನಿಮ್ಮ ಮೊಮ್ಮಗ ಏರೋಪ್ಲೇನ್ ತೋರಿಸು ಅಂತ ನನಗೆ ಕರ್ಕೊಂಡು ಹೋಗಿ ತೋರಿಸ್ಬೇಕು. ಏನು ಮಾಡ್ತೀರಾ? ಹೋಗಿದ ತಕ್ಷಣ ಕಂಡುಬಿಡುತ್ತಾ? ಏನು ಮಾಡ್ತೀರಾ ಹೇಳ್ರಿ? ಯಾರಾದರೂ ಒಬ್ರು ಎಕ್ಸ್ಪ್ಲೇನ್ ಮಾಡ್ಬೇಕು. ನಾನು ಎಷ್ಟು ಸರಿ ಹೇಳಿರ್ತೀನಿ, ನೀವು ಹೇಳ್ಬೇಕು. ಹೊರಗಡೆ ಕರ್ಕೊಬಂದು ಮೇಲೆ ತೋರಿಸ್ಬೇಕು, ನೋಡಿ ಹೋಗ್ತಾ ಇದೆ ಅದೇ ಏರೋಪ್ಲೇನ್. ಗೊತ್ತಾಗ್ಬಿಡುತ್ತಾ? ಅವ್ನು ಮೊದ್ಲು ಗೊತ್ತಾಗಿರ್ಬೇಕು, ಅದು ಅವನು ಏರೋಪ್ಲೇನ್ ಅಂತ ಅವನಿಗೆ ಮೊದ್ಲು ಗೊತ್ತಿರ್ಬೇಕು, ಇಲ್ಲಾಂದ್ರೆ ಗೊತ್ತಾಗಲ್ಲ ಅವನಿಗೆ. ಯಾರಾದ್ರೂ ಅವನ್ಗೆ ಅಲ್ಲಿ ನೇರವಾಗಿ ಗೊತ್ತಾಗೋದಿಲ್ಲ ಎಲ್ಲಿ ಹೋಗ್ತಾ ಇದೆ ಅಂತ. ಅಲ್ಲಿ ನೋಡು, ಅಲ್ಲಿ ಮರ ಇದೆಯಲ್ಲ, ಆ ಕಡೆ ಪಕ್ಕ ತುದಿ ಇದೆ ನೋಡು, ಅಲ್ಲಿಂದ ಮುಂದಕ್ಕಲ್ಲೇ ನೇರವಾಗಿ ನೋಡು ಅಂತ ಹೇಳ್ಬೇಕು ಅವನಿಗೆ. ಇಲ್ಲಮ್ಮ, ಅಷ್ಟೆಲ್ಲ ಯಾಕೆ. ಈಗ ನಾನು ಹೊರಗಡೆ ನನ್ನ ಮೊಮ್ಮಗನ ಕರ್ಕೊಂಡ್ಬರ್ತೀನಿ. ಆಗ ಏರೋಪ್ಲೇನ್ ತುಂಬ ಸಣ್ಣಕ್ಕಿರುತ್ತೆ, ನನಗೂ ಗುರುತಿಸ್ಬೇಕಾದ್ರೆ 1 ಸೆಕೆಂಡ್ ತಗೊಳುತ್ತೆ. ನಾನು ಹಿಂಗೆ ನೋಡ್ಬೇಕಲ್ಲಿ, ನನಗೆ ಎಲ್ಲಿ ಶಬ್ದ ಇದೆ, ಏರೋಪ್ಲೇನ್ ಗ್ಯಾರಂಟಿ ಇದೆ, ಬಟ್ ಅದು ತುಂಬ ಸಣ್ಣಕ್ಕೆ ಡಾಟ್ ಇದ್ದಂಗೆ ಇರೋದ್ರಿಂದ ಬೇಗ ಗುರ್ಸೋಕ್ಕೆ ಬರೋಲ್ಲ. ನೀವು ಬಂದು ನೋಡ್ರಿ, ನೀವು ಬೇಕಾದರೆ ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು, ನೋಡಬೇಕು 1-2 ಸಲ ನೀವು. ಅಲ್ಲಿ ಬಂದು ನಾನು ಒಂದು ಸ್ವಲ್ಪ ಹೊತ್ತು ಹೀಗೆ ನೋಡಬೇಕು, ಎಲ್ಲೋ ಅಲ್ಲಿ ಹೋಗ್ತಾ ಇರುತ್ತೆ, ಅಲ್ಲಿ ಮೂಮೆಂಟ್ ಹೋಗ್ತಾ ಇರುತ್ತೆ. ಆ ಮೂಮೆಂಟ್ ಹೋಗ್ತಾ ಇದ್ದಾಗ ಅಲ್ಲಿ ಏರೋಪ್ಲೇನ್ ಹೋಗ್ತಾ ಇದೆ ನೋಡು, ನನಗೆ ಅದು ನಾನು ಅಲ್ಲಿ ಕೈ ತೋರಿಸೋ ಅಷ್ಟೊತ್ತಿಗೆ ನಾನು ಪ್ರತ್ಯಯ ಮೂಡಿದ್ರೇನೆ ಮೂಡೋದು. ಈಗ ನೀವು ಬಂದ್ರಿ, ಆಕಾಶದ ಹತ್ರ ನೋಡ್ತಾ ಇದ್ದೀರಾ, ಬಟ್ ನಿಮ್ಗೆ ಪ್ರತ್ಯಯ ಮೂಡಿಲ್ಲ, ಏರೋಪ್ಲೇನ್ ಕಾಣೋದಿಲ್ಲ. ಇಲ್ಲಿ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅದಕ್ಕೋಸ್ಕರನೇ ಪ್ರತ್ಯಯ ತುಂಬ ಇಂಪಾರ್ಟೆಂಟು. ಇಲ್ಲಿ ಏನಾದರೂ ಇಟ್ಕೊಳ್ಳಿ, ಇಲ್ಲಿ ಇನ್ನೂ ಹಿಂದಕ್ಕೆ ಹೋಗ್ಬೋದು, ಸಮಯ ಇಲ್ಲದೆ ಇರೋದ್ರಿಂದ ಬಿಟ್ಬಿಡ್ತೀನಿ. ಅಲ್ಲಿಗೆ ಏನಾಯಿತು? ಪ್ರತಿಬೋಧ ವಿದಿತಂ ಮನ. ಪ್ರತಿಬೋಧ, ಪ್ರತಿಯೊಂದು ವಸ್ತುವನ್ನು ನಾನು ಜ್ಞಾನ ಮಾಡ್ಕೋಬೇಕಾದ್ರೆ ಈ ಪ್ರತ್ಯಯ ಮೂಡಬೇಕು. ಇದು ನಮ್ಗೆ ಅದು ಗೊತ್ತಿರಲ್ಲ, ಶಾಸ್ತ್ರ ನಮ್ಗೆ ತಿಳಿಸ್ಕೊಟ್ಟಾಗ ಕರೆಕ್ಟ್ ಅನಿಸುತ್ತೆ. ಇದ್ರ ವಿಚಾರದಲ್ಲಿ ಇನ್ನೊಂದು ತಿಳ್ಕೋಬೇಕು ಅಂತಂದರೆ, ಪ್ರತಿಯೊಂದು ಸಾರಿ ಪ್ರತ್ಯಯ ಆಗುವಾಗಲೂ ನನಗೆ ಅದರ ಇನ್ನೂ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಹಿಂದಡಿಕೆ ನೋಡಿದ್ರೆ ಆತ್ಮನ್ ಕಾಣ್ತಾ ಇರ್ತಾನೆ, ಆತ್ಮನ ಅನುಭವ ಬರುತ್ತೆ. ಇದು ನಮ್ಗೆ ಗೊತ್ತಿದೆ, ಇವಾಗ ನಾನು ಅದು ತಗೊಳ್ಳೋದಿಲ್ಲ, ಬಿಟ್ಬೇಡ. ಈಗ ನನ್ನ ಪ್ರಶ್ನೆ ಅಂದ್ರೆ ಒಂದು ಡಾಕ್ಟ್ರೆ,
ಒಂದು ಪ್ರಶ್ನೆ, ಇಲ್ಲಿ ಪ್ರತ್ಯಯ ಮೂಡ್ಬೇಕು ಅಂತ ಹೇಳಿದ್ರಲ್ಲ, ಆ ಪ್ರತ್ಯಯ ಫಸ್ಟ್ ಟೈಮ್ ಮೂಡ್ಬೇಕಾದ್ರೆ ನಾವು ನೋಡಿರ್ಬೇಕಲ್ವಾ, ವಸ್ತುನ ನೋಡಿರ್ಬೇಕು. ಅದು ಇದೆ ಏರೋಪ್ಲೇನ್ ಅಂತ ನಮ್ಗೆ ಅದು ಮೂಡೋದು ಹೆಂಗೆ, ಮೂಡೋದು ಯಾವಾಗ? ಅಲ್ಲ, ಈಗ ಮೊದಲನೇ ಸಾರಿ ನನ್ನ ಮೊಮ್ಮಗನಿಗೆ ತೋರಿಸಿದಾಗ ಅವನಿಗೆ ಏರೋಪ್ಲೇನ್ ಅಂತ ಗೊತ್ತಿಲ್ಲದೆ ಇದ್ರು ವಸ್ತು ಕಾಣುತ್ತೋ ಇಲ್ವೋ, ಏನೋ ಒಂದು ವಸ್ತು ಕಾಣುತ್ತಾ ಇಲ್ವೋ ಅವನಿಗೆ ಏರೋಪ್ಲೇನ್ ಅಂತ ಗೊತ್ತಿಲ್ಲ, ಬಟ್ ವಸ್ತು ಕಂಡುಬಿಡುತ್ತೆ. ನಿಮಗೆ ಪ್ರತ್ಯಯ ಮೂಡಿದ ತಕ್ಷಣ ವಸ್ತು ಕಾಣ್ಬಿಡುತ್ತೆ, ಬಟ್ ಅವನಿಗೆ ಅದು ಏರೋಪ್ಲೇನೋ ಗೊತ್ತಿರಲ್ಲ. ಆಮೇಲೆ ನಾವು ಹೇಳ್ಕೊಡ್ತೀವಿ ಅಷ್ಟೇ ಹೊರತು ಅದೇ ಬೇರೆ ಅದೇನಂತ ಇದಲ್ಲ ದೊಡ್ಡದಲ್ಲ. ಆದ್ದರಿಂದ ಅವನು ಗೊತ್ತಿರಲ್ಲ, ಸ್ಟಾರ್ಟಿಂಗ್ನಲ್ಲಿ ಅವನಿಗೆ ಅದು ಏರೋಪ್ಲೇನ್ ಅಂತ ಗೊತ್ತಿರಲ್ಲ. ಹಾಗೆ ಪ್ರತಿಯೊಂದು ನಾವು ಹೇಳ್ಕೊಡ್ಬೇಕಾಗತ್ತೆ. ಒಟ್ಟಿನಲ್ಲಿ ಅವನು ಪ್ರತ್ಯಯ ಮೂಡಿದಾಗ ಅಲ್ಲಿ ಏನೋ ಹೋಗ್ತಾ ಇದೆ ಅಂತ ಹೇಳ್ತಾನೆ, ಅವನು ತೋರಿಸ್ದಾಗ ಅವನಿಗೂ ಕಾಣಿಸುತ್ತೆ. ಅವನು ಕಾಣಿಸ್ತು ಅಂತಂದರೆ ಅದು ಪ್ರತ್ಯಯ ಮೂಡಿಬಿಟ್ಟಿದೆ. ಬಟ್ ಅದಕ್ಕೆ ಏರೋಪ್ಲೇನೋ ಅದರ ಹೆಸರು, ಅದು ಹೆಲಿಕಾಪ್ಟರಾ, ಇವು ಆಮೇಲೆ ಅವೆಲ್ಲ. ಇಲ್ಲಿ ನನ್ನ ಪ್ರಶ್ನೆ ಇಂಪಾರ್ಟೆಂಟಾಗಿ, ಈಗ ಪ್ರಪಂಚದಲ್ಲಿ, ದೃಶ್ಯ ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತು ನನಗೆ ಜ್ಞಾನ ಆಗಬೇಕಾದ್ರೆ, ಇವಾಗ ಅಂತಃಕರಣದಲ್ಲಿ ಕೆಲವು ವಸ್ತುಗಳು ಜ್ಞಾನ ಆಗುತ್ತೆ. ಅವು ಹೇಗಾಗುತ್ತೆ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. ಅಂತಃಕರಣದಲ್ಲಿ ಕೆಲವು ವಸ್ತುಗಳು ಅಂದರೆ ಅರ್ಥ ಏನು? ಇಂದ್ರಿಯಗಳನ್ನ ಉಪಯೋಗಿಸಲ್ಲ ನಾನು, ಆ ವಸ್ತುಗಳು ಹೊರಗಡೆ ಏನು ಇರೋದೇ ಇಲ್ಲ. ಬಟ್ ಅಂತಃಕರಣದಲ್ಲಿ ನನಗೆ ಅದರ ಜ್ಞಾನ ಆಗುತ್ತೆ. ಯಾವುದೋ ಅದು ಎಕ್ಸಾಂಪಲ್ಗಳು ಯಾರಿಗಾದ್ರೂ ಗೊತ್ತಾ? ಫಾರ್ ಎಕ್ಸಾಂಪಲ್, ಕರೆಕ್ಟ್ ಹೇಳ್ರಿ. ಸುಖ ದುಃಖ, ವೇದನೆಗಳು, ಸುಖ ದುಃಖ, ಭಯ, ಆಶ್ಚರ್ಯ, ಇವು. ಈಗ ಇವು ದೇಶದಲ್ಲಿ ಇದೆಯಾ, ಕಾಲದಲ್ಲಿ ಇದೆಯಾ? ಪ್ರಶ್ನೆ ಕೇಳ್ತಾರೆ. ಇಲ್ಲ ಸರ್, ದೇಶದಲ್ಲಿ. ಏನ್ ಪ್ರತಿಭಾ? ಈಗ ಹೊಟ್ಟೆ ನೋವು ಬಂದ್ರೆ ಇಂಥ ಟೈಮಲ್ಲಿ ಬಂತು ಅಂತ ಹೇಳ್ತೀರಿ, ಕಾಲದಲ್ಲಿದೆ, ದೇಶದಲ್ಲಿಲ್ಲ. ಕಾಲದಲ್ಲಿದೆ, ದೇಶದಲ್ಲಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ವಸ್ತುಗಳು ಕಾಲ ದೇಶ ಎರಡೂ ಬೇಕು, ಆದರೆ ಅದಕ್ಕೆ ದೇಶ ಬೇಕಾಗಿಲ್ಲ. ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ದೇಶ ಅಂತ ಹೇಳ್ತೀರಾ? ಮನಸ್ಸು ಈಸ್ ಎವ್ರಿವೇರ್. ಆದ್ದರಿಂದ ಕಾಲ ದೇಶ ಬೇಕಾಗಿಲ್ಲ, ಕಾಲದಲ್ಲಿರುತ್ತೆ. ಒಂದು. ಎರಡನೇದು, ಇಲ್ಲೂ ಕೂಡ ನಿಮಗೆ ಪ್ರತ್ಯಯ ಹೇಳಬೇಕು. ಅದು ನಾನು ಹೇಳ್ತಾ ಇದ್ದೀನಿ. ಅಲ್ಲಿಗೆ ಇಂದ್ರಿಯ ಅನುಭವ ಆಗಲಿ, ವೇದನಾ ಅನುಭವ ಆಗಲಿ, ಪ್ರತ್ಯಯ ಆಗಬೇಕು. ಈಗ ನೆಕ್ಸ್ಟ್ ಪ್ರಶ್ನೆ, ನೇರಾದ ಅನುಭವದಿಂದ ಆತ್ಮನ್ ನೋಡಿದ್ರು ಪ್ರತ್ಯಯ ಮೂಡಬೇಕಾ? ಪ್ರಶ್ನೆ. ಕಲ್ಪನಾ ಇಲ್ಲ ಸರ್, ಮೂಡ್ಬೇಕಾಗಿಲ್ಲ ಸರ್. ಓಕೆ, ಶ್ರೀಧರ್ ಅವರೇ? ಇಲ್ಲ ಸರ್, ಇಲ್ಲ, ಮೂಡ್ಬೇಕಾಗಿಲ್ಲ. ಮತ್ತೆ ಇನ್ಯಾರಾದ್ರು? ಯಾರು? ವಸಂತ ಏನೋ ಹೇಳ್ತಾ? ಪ್ರತಿಭಾ ಹೇಳಿ. ಪ್ರತ್ಯಯ ಮೂಡ್ಬೇಕು. ಇವಾಗ ಪ್ರತ್ಯಯ ಮೂಡ್ಬೇಕು, ಆತ್ಮಂದು ಪ್ರತ್ಯಯ ಮೂಡ್ಬೇಕು. ಪ್ರತಿಯೊಂದು ಅನುಭವ ಆಗುವಾಗ ಪ್ರತ್ಯಯ ಮೂಡುತ್ತೆ. ಆತ್ಮ ಪ್ರತ್ಯಯ ಅಂತಾರೆ. ಇದಕ್ಕೆ ಮಾಂಡಿಕ್ಯ ಉಪನಿಷತ್ನಲ್ಲಿ ಏಕಾತ್ಮ ಪ್ರತ್ಯಯ ಸಾರ, ಅದನ್ನೇ ವಸಂತ ಅವರು ಹೇಳ್ತಾ ಇದ್ರು. ಅದಕ್ಕೆ ಯಾವುದೇ ಅನುಭವ ಆಗಬೇಕಾದ್ರೆ, ಈಗ ನಮಗೆಲ್ಲ ಆತ್ಮ ಪ್ರತ್ಯಯ ಆಗಿದೆಯಾ? ಪ್ರಶ್ನೆ. ಇಲ್ಲ ಸರ್, ವಿಷಯ ತಿಳ್ಕೊಂಡಿದೀವಿ, ಹೇಳ್ತಾ ಇದೀವಿ ಅಷ್ಟೇ ಸರ್. ಅಷ್ಟೇ. ಹಾಗಾದ್ರೆ ಆತ್ಮ ಪ್ರತ್ಯಯ ಯಾರಿಗಾಗಿರುತ್ತೆ? ನಾನೀಗ ಮಾತ್ರ ಆಗುತ್ತೆ ಸರ್. ಬ್ರಹ್ಮಜ್ಞಾನಿಗೆ ಮಾತ್ರ ಆಗಿರುತ್ತೆ. ಹೇಗೆ? ಈಗ ಅವನು ಹಾವು ಅಂತ ಹೇಳ್ತಾ ಇದ್ದ, ಹಾವಿನ ಪ್ರತ್ಯಯ ಮೂಡಿತ್ತು. ಈಗ ಹಗ್ಗ ಅಂತ ಕಂಡಿದ ತಕ್ಷಣ, ಅವನು ಟಾರ್ಚ್ ಹಾಕಿ ತೋರಿದ ತಕ್ಷಣ ಹಗ್ಗ ಅಂತ ಹೇಳ್ತಾನೆ. ಅವಾಗ ಅವನಿಗೇನಾಗುತ್ತೆ? ಹಗ್ಗದ ಪ್ರತ್ಯಯ ಮೂಡುತ್ತೆ. ಹಾಗೆ ಅವನ ಶರೀರವನ್ನು ಸತ್ಯ ಅಂದ್ಕೊಂಡಿರ್ತಾನೆ. ಕರೆಕ್ಟಾಗಿ ವಿಚಾರ ಮಾಡಿ, ಸಾಧನೆ ಮಾಡಿ, ತತ್ವ ತಂದು ನಿಂತಾಗ ಅವನಿಗೆ ಮಾತ್ರ ಆತ್ಮ ಪ್ರತ್ಯಯ ಮೂಡಿರುತ್ತೆ. ಅದರಿಂದ ಇಷ್ಟು ತಿಳ್ಕೊಂಡ್ರೆ ಸಾಕು. ಇವಾಗ ಪ್ರತ್ಯಯದ ವಿಚಾರ ಈಗ ಮುಂದಕ್ಕೆ ಹೋಗೋಣ. ಈಗ ನನ್ನ ಪ್ರಶ್ನೆ, ಈಗ ನಾನು ಆ ಪುಸ್ತಕವನ್ನು ನೋಡಿದೆ ಅಂತ ಆಯಿತು. ಈಗ ನಾನು ಪುಸ್ತಕವನ್ನು ನೋಡಿದೆ, ಅದೇ ರೀತಿ ಪ್ರತ್ಯಯ ಮೂಡಿದಾಗ ಪುಸ್ತಕ ಅಂತ ಹೇಳ್ತೀವಿ. ಈಗ ನಾನು ಬಳಪದ ಪ್ರತ್ಯಯ ನೋಡಿದ ತಕ್ಷಣ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ನನ್ನ ಪ್ರಶ್ನೆ ಎಲ್ಲ ಪ್ರತ್ಯಯದಿಂದಲೇ ಆಗಬೇಕು. ಈಗ ನಾನು ಹಿಮಾಲಯ ಪರ್ವತ ನೋಡೋದಕ್ಕೆ ನನಗೆ ಆಯಾಸ ಆಗುತ್ತಾ?
ಪ್ರತ್ಯಯ ಮೂಡುತ್ತೆ, ಆಯಾಸ ಆಗ್ಬೇಕಾ? ಹಿಮಾಲಯ ಪರ್ವತ, ಸ್ವಾಮಿ ಅಷ್ಟು ದೊಡ್ಡದು, ನನ್ನ ಮನಸ್ಸಿಗೆ ಸ್ವಲ್ಪ ಆಯಾಸ ಆಗುತ್ತೆ ಸ್ವಾಮಿ. ಅಥವಾ ಸೂಜಿಯ ಚಿಕ್ಕ ತೂತು ನೋಡ್ಬೇಕಾದ್ರೆ ಆಯಾಸ ಆಗುತ್ತಾ? ಪ್ರಶ್ನೆ. ಇಲ್ಲ ಆಗಲ್ಲ, ಸರ್, ಆಗಲ್ಲ. ಇಲ್ಲ, ಆಗೋದಿಲ್ಲ. ಏನಾಗಲ್ಲ. ಅಷ್ಟೇ ಬೇಕಾಗಿರೋದು. ಅದಕ್ಕೆ ನೀವು ಎಷ್ಟೇ ದೊಡ್ಡದು ನೋಡ್ರಿ, ಆಕಾಶ ನೋಡ್ರಿ, ಸೂರ್ಯ ನೋಡ್ರಿ, ಎಷ್ಟು ದೂರದಲ್ಲಿರಲಿ, ನಕ್ಷತ್ರಗಳು ನೋಡ್ರಿ, ಮನಸ್ಸು ಏನೂ ಆಯಾಸ ಆಗಲ್ಲ. ಇದು ಬಿಡುತ್ತೆ ಠಕ್ ಅಂತ ಅದು ನೋಡುತ್ತೆ, ಅದು ಬಿಡುತ್ತೆ ಇದನ್ನು ನೋಡ್ಕೊಳ್ಳುತ್ತೆ. ಇಷ್ಟು ನಮಗೆ ಗೊತ್ತಾಯಿತು. ಒಟ್ಟಿನಲ್ಲಿ ಪ್ರತ್ಯಯ ಇಂಪಾರ್ಟೆಂಟ್ ಇಲ್ಲ, ಅಷ್ಟೇ. ಆಯಿತಾ? ಈಗ ಫಾರ್ ಎಕ್ಸಾಂಪಲ್ ನಮ್ಮ ಎಲ್ಲ ಇದು ಇದಕ್ಕೆ ಜೀವಪ್ಪನಿಗೆ ಹೇಳ್ತಾ ಇರೋದು ಎಲ್ಲ ಆತ್ಮನ ಪಕ್ಕಕ್ಕೆ ತೆಗ್ಬಿಟ್ಟಿದ್ವಿ, ನೆನಪಿದೆಯಲ್ವಾ? ಈಗ ಪ್ರಪಂಚದ ವಸ್ತುಗಳನ್ನ ಬಿಟ್ಟು ಈಗ ಆ ಜೀವಪ್ಪ ನೋಡಕ್ಕೆ ಹೋದ ಅಂತ ಇಟ್ಕೊಳ್ಳಿ, ಏನಾಗುತ್ತೆ? ಜೀವಪ್ಪನ್ನೇ ನೋಡಕ್ಕೆ ಹೋಗೋದು ಏನಾಗುತ್ತೆ? ನಿದ್ದೆ ಬಂದ್ಬಿಡುತ್ತೆ ಸರ್. ನಿದ್ದೆ ಅಲ್ಲ, ಯಾವತ್ತಾದ್ರೂ ಕಷ್ಟ ಇದು ಏನ್ ಸಾಮಾನ್ಯದ ಮಾತು? ಆಗಿದೆ ಸರ್, ನಮ್ಗೆಲ್ಲ ಆಗಿದೆಯಾ? ಹಾ, ಆಗಿದೆ ಸರ್. ನಿದ್ದೆ ಬಂದ್ಬಿಡುತ್ತೆ ಅಷ್ಟೇ. ಟ್ರೈ ಮಾಡಕ್ ಹೋದ್ರ ನಿದ್ದೆ ಬಂದ್ಬಿಡುತ್ತೆ. ಆದ್ರಿಂದ ಸರ್, ಈಗ ಈ ಹೇಳಿಮ್ಮ, ಟ್ರೈ ಮಾಡಕ್ ಹೋದ್ರೆ ಮನಸ್ಸು ನಿಲ್ಲೋದಿಲ್ಲ ಸರ್, ಬೇರೆ ವಿಷಯಗಳ ಕಡೆ ಹೋಗುತ್ತೆ ಸರ್. ನಾನ್ ಟ್ರೈ ಮಾಡಿ ನೋಡ್ದೆ ಸರ್. ಇದನ್ನೇ ಪ್ರಯತ್ನ. ಹೀಗೆ ಒಂದಿನ ಸ್ವಲ್ಪ ಮಾಡ್ತಾ ಇರಬೇಕು. ವೆರಿ ಗುಡ್. ಅಟ್ಲೀಸ್ಟ್ ನೀವು ಪ್ರಯತ್ನ ಮಾಡಿದ್ರಲ್ಲ. ಈಗ ಈ ಜೀವಪ್ಪನ ನೋಡಕ್ಕೆ ಹೋದಾಗ ಪ್ರತ್ಯಯ ಮೂಡುತ್ತೋ ಇಲ್ವಾ? ಅಕಸ್ಮಾತ್ ಪ್ರತ್ಯಯ ಮೂಡಬೇಕೋ ಬೇಡವಾ? ಅಲ್ಲಿ ಅಕಸ್ಮಾತ್ ಕಂಡ್ರೆ ಮೂಡಲೇಬೇಕು. ಈಗ ಈ ಜೀವಪ್ಪನ್ನೇ ನೋಡಕ್ಕೆ ಹೋಗಿರೋ ಈ ಪ್ರತ್ಯಯಕ್ಕೂ ಪುಸ್ತಕದ ಪ್ರತ್ಯಯಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಅಂತ ಪ್ರಶ್ನೆ. ಇಲ್ಲ ಸರ್, ಏನೂ ಇಲ್ಲ, ಅಷ್ಟೇ ಬೇಕಾಗಿರೋದು. ಒಟ್ಟಿನಲ್ಲಿ ಇದಕ್ಕೂ ಪ್ರತ್ಯಯ ಮೂಡುತ್ತೆ. ಆದರೆ ಶ್ರೀಧರ್ ಅವರು ಹೇಳ್ದಂಗೆ ಜನರಲ್ ಆಗಿ ನಾವು ಬೇರೆ ವಿಚಾರಗಳನ್ನ ಬಿಟ್ಟು ಜೀವಪ್ಪನ್ನೇ ನೋಡಕ್ಕೆ ಹೋದಾಗ ನಿದ್ದೆಗೆ ಹೋಗ್ಬಿಡ್ತೇವೆ. ಕೆಲವರಿಗೆ, ಯಾರಿಗೂ ಏಕಾಗ್ರತೆ ಮಾಡಿದ್ದವರಿಗೆ ಬೈ ಚಾನ್ಸ್ ಏನಾದರೂ ಸಮಾಧಿ ಬರ್ಬೋದು, ಅಷ್ಟೇ. ಸಮಾಧಿ ಈಸ್ ನಥಿಂಗ್ ಬಟ್ ನಿದ್ದೆ, ಅಷ್ಟೇ. ಅದೆಲ್ಲ ನಮಗೆ ಚೆನ್ನಾಗಿ ಗೊತ್ತಾಗಿದೆ. ಇಲ್ಲಿ ಒಂದು ಸ್ಟೆಪ್ ಬಂದ್ವಿ. ಅಲ್ಲಿಗೆ ಈಗ ನಾವು 2 ಸ್ಟೆಪ್ಗಳನ್ನ ಮುಗಿಸ್ದಂಗಾಯಿತು. ಇಲ್ಲಿ ನಿಜವಾಗ್ಲೂ 3 ಸ್ಟೆಪ್ ಇದೆ. 3 ಸ್ಟೆಪ್ನಲ್ಲಿ 2 ಸ್ಟೆಪ್ ಮುಗಿಸಿದ್ವಿ. ಯಾವುದು ಯಾರಾದರೂ ಹೇಳಕ್ಕೆ ಬರುತ್ತಾ? ಸಾರಾಂಶ. ಇಲ್ಲಿವರೆಗೂ ನಾವು ಹೇಳಿರೋದ್ರಲ್ಲಿ 3 ಸ್ಟೆಪ್ ಇಂಪಾರ್ಟೆಂಟು. ಅದರಲ್ಲಿ ಇವಾಗ 2 ಸ್ಟೆಪ್ ಮುಗಿಸಿದ್ದೀವಿ. ಯಾವುದಾದ್ರು 2 ಸ್ಟೆಪ್ಪು? ಪ್ರತ್ಯಯ ಮೂಡಬೇಕು ಫಸ್ಟ್. ಎರಡನೇ ಓಕೆ. ಇನ್ಯಾರಾದ್ರು? ವಸ್ತುಗಳನ್ನ ನೋಡಿ ಪ್ರತಿಭಾ ಹೇಳಿಮ್ಮ. ವಸ್ತುಗಳನ್ನ ನೋಡಿ ಪ್ರತ್ಯಯ ಎಬ್ಬಿಸ್ಕೊಂಡಿದ್ದು 1ನೇ ಸ್ಟೆಪ್. ಎರಡನೇ ಜೀವಪ್ಪ ನೋಡೋದು. ಪುಸ್ತಕ ಅನ್ನೋದು ಎಕ್ಸಾಂಪಲ್. ಪ್ರಪಂಚದಲ್ಲಿರೋ ವಸ್ತುಗಳನ್ನ ನಾವು ನೋಡಿದಾಗ ಪ್ರತ್ಯಯ ಎಬ್ಬಿಸ್ಕೊಳ್ಳೋದು 1ನೇ ಸ್ಟೆಪ್. ಅದು ಪ್ರತಿಯೊಬ್ಬರು ನಾವು ಮಾಡ್ತಾ ಇದ್ದೀವಿ. ಇದೇನಂತ ದೊಡ್ಡದೇನಲ್ಲ. 2ನೇದು ಇದನ್ನ ಬಿಟ್ಟು ಬರೀ ಜೀವಪ್ಪ ನೋಡುವಂಗೆ. ಈಗ ಇಲ್ಲಿ ಜೀವಪ್ಪ ನೋಡಕ್ ಹೋದಾಗ ಅಲ್ಲಿ ಏನಾಗಬೇಕು? ಪ್ರಶ್ನೆ ಏನಾಗಬೇಕು? ನನಗೆ ಜೀವಪ್ಪ ಹೊರಗಡೆ ಇರೋ ವಸ್ತುಗಳು ನೋಡುವಾಗ ಏನಾಗಬೇಕು? ಅದ್ಯಾವುದು ಇದ್ಯಾವುದು? ಪ್ರತ್ಯಯ ಮೂಡಿಸ್ಕೊಂತಾನೆ ಹೊರಗಡೆ. ಅಸರೇ ಪ್ರತ್ಯಯ ಎಲ್ಲಕ್ಕೂ ಮೂಡುತ್ತೆ. ನನ್ನ ಪ್ರಶ್ನೆ ಅದಲ್ಲ. ಈಗ ಸಬ್ಜೆಕ್ಟ್ ನೋಡುತ್ತೆ. ಕರೆಕ್ಟ್. ಇದು ಇಂಪಾರ್ಟೆಂಟ್. ಜೀವಪ್ಪ ಹೊರಗಡೆ ಇರೋ ವಸ್ತುಗಳು ನೋಡಿದಾಗ ಜೀವಪ್ಪ ಸಬ್ಜೆಕ್ಟ್, ಹೊರಗಡೆ ಇರೋ ವಸ್ತುಗಳು ಆಬ್ಜೆಕ್ಟ್. ಈಗ ಜೀವಪ್ಪನೇ ನೋಡಬೇಕು ಅಂತಂದಾಗ ಏನು ಪ್ರಶ್ನೆ? ಬೇರೆಯವರು ಯಾರಾದ್ರೂ ಹೇಳಿ. ಶ್ರೀಧರ್ ಹೇಳಿ. ಸಬ್ಜೆಕ್ಟ್ ಆಬ್ಜೆಕ್ಟ್ ಎರಡು ಒಂದೇ ಆಗಿರ್ಬೇಕು. ಸಬ್ಜೆಕ್ಟು ಈಗ ಜೀವಪ್ಪ ನೋಡೋನು, ಆಬ್ಜೆಕ್ಟ್ ಏನು? ಅವನೇ ಆಗಬೇಕು.
ಸಬ್ಜೆಕ್ಟು ಆಬ್ಜೆಕ್ಟು ಒಂದೇ ಆಗಬೇಕು. ಅದು ಕಷ್ಟ. ಯಾವಾಗಲೂ ನಾವು ಒಂದು ಟ್ರೈ ಮಾಡಿರಲ್ಲ. ಸ್ವಾಮಿಗಳು ಅದನ್ನೊಂದು ಹೇಳ್ತಾರೆ ಅಷ್ಟೇ. ಅದು ಇದು ನೋಡ್ಬೇಕು, ಅಭ್ಯಾಸ ಮಾಡ್ಕೊಂಡು ನೋಡ್ಬೇಕು ಅಷ್ಟೇ. ಇದನ್ನು ಮನಸ್ಸಿಗೆಲ್ಲ ಸ್ವಲ್ಪ ಶಾಂತವಾಗಿರಬೇಕು. ಸ್ವಲ್ಪ ಏನಾದರೂ ಸಾಧನೆ ಮಾಡಿದವರಿಗೆ ಆಗತ್ತೆ. ಆದ್ದರಿಂದ ಅವಾಗ ಬೇರೆ ವಸ್ತುಗಳ ಚಿಂತನೆ ಮಾಡಬಾರ್ದು. ಬರೀ ಸುಮ್ಮನೆ ಆತ್ಮನ ಚಿಂತನೆ ಮಾಡೋಕ್ಕೆ ಹೋಗ್ಬಾರ್ದು, ವಸ್ತುಗಳ ಚಿಂತನೆ ಮಾಡಬಾರ್ದು. ಇನ್ನಿರೋದೇ ಜೀವಪ್ಪನ ಕಡೆ ಅದನ್ನೇ ನೋಡೋಕ್ಕೆ ಹೋದಾಗ ಏನಾಗುತ್ತೆ ಅಂತ ನೋಡ್ಬೇಕು ಅಷ್ಟೇ. ಇದು ಒಂದು. ಒಟ್ಟಿನಲ್ಲಿ ಮೊದಲನೇದರಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಎರಡೂ ಇರುತ್ತೆ, ವಿಷಯ. ಎರಡನೇದರಲ್ಲಿ ಜೀವಪ್ಪ ನೋಡಕ್ಕೆ ಹೋದಾಗ ಇಲ್ಲಿ ಸಬ್ಜೆಕ್ಟು ಆಬ್ಜೆಕ್ಟ್ ಎರಡು ಒಂದೇ ಆಗಬೇಕಾಗತ್ತೆ. ಇದು ಕಷ್ಟ ಇರೋದು. ಇಷ್ಟಂತ ಗೊತ್ತಾಯಿತು. ಈಗ ಮುಂದಕ್ಕೆ ಹೋಗೋಣ. ಮೂರನೇ ಸ್ಟೆಪ್ಪು. ಈಗ ನಾವು ಮೂರನೇ ಸ್ಟೆಪ್ನಲ್ಲಿ ಈ ಹೊರಗಡೆ ಇರೋ ವಸ್ತುಗಳು ನೋಡೋ ಮೊದಲನೇ ಮೆಥಡ್ಡು ಬಿಟ್ಟು, ಜೀವಪ್ಪ ನೋಡೋ ಮೆಥಡ್ಡು ಬಿಟ್ಟು, ಮೂರನೇದು ಯಾವುದು? ಆತ್ಮನ ನೋಡೋದಿಕ್ಕೆ ಈಗ ತಗೊಂಡ್ಬರೋಣ. ಇದು ನಮ್ಗೆ ಬೇಕಾಗಿರೋದು ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಇಲ್ಲಿ ಎಚ್ಚರದ ಅರಿವನ್ನು ಅರಿಯುವ ಪ್ರಯತ್ನವನ್ನು ಬಿಟ್ಟು ಬರೀ ಅರಿವನ್ನೇ ಅರಿಯುವುದಕ್ಕೆ ಪ್ರಯತ್ನವನ್ನು ಮಾಡೋಣ. ಅಂದರೆ ಬರೀ ಆತ್ಮನ್ನೇ ನೋಡ್ಬೇಕು. ಇವಾಗ ಇಂದ್ರಿಯಗಳು ಉಪಯೋಗಿಸಂಗಿಲ್ಲ, ಆತ್ಮ ಸಿಗೋಲ್ಲ ಇಂದ್ರಿಯಗಳಿಗೆ, ಅವನು ತುಂಬ ಸೂಕ್ಷ್ಮ. ಅದರಿಂದ ಇದು ಇರೋದು. ಇದುವರೆಗೂ ಹಲವು ಬಾರಿ ನಾವು ವರ್ಣಿಸಿರುವ ರೀತಿಯಲ್ಲಿ. ಹಾಗಾದರೆ ಹೇಗೆ ನೋಡ್ಬೇಕು ನಾವು? ಈಗ ಈ ಇನ್ಸ್ಟ್ರೂಮೆಂಟ್ಸಿಂದ ನೋಡೋಕೆ ಬರಲ್ಲ, ಇನ್ಸ್ಟ್ರೂಮೆಂಟ್ಸ್ ಬಿಟ್ಬಿಡ್ಬೇಕು. ಈಗ ಹೇಗೆ ನೋಡಬೇಕು ಪ್ರಶ್ನೆ ಕೇಳ್ತಾ ಇದ್ದೇನೆ. ವಸಂತ, ಕಲ್ಪನೆ ಮಾಡ್ಕೋ. ಇದು ಹೇಳಿ ಸರ್. ಕಲ್ಪನೆ ಮಾಡ್ಕೋಬೇಕು, ಅದು ಇಮ್ಯಾಜಿನ್ ಮಾಡ್ಕೋಬೇಕು ಆ ತತ್ವಗಳನ್ನೆಲ್ಲ. ಹೇಗೆ ಇಮ್ಯಾಜಿನ್ ಮಾಡ್ಕೊಂತೀರಾ? ಹೇಗೆ ಅಂದ್ರೆ ಅವನ ಅವನ ಗುಣ ಇಲ್ಲ, ರೂಪ ಇಲ್ಲ, ಏನಿಲ್ಲ, ಅವನ ಅಂತ ಲೆಕ್ಕ ಹಾಕೋಬೇಕು ಸರ್. ಅವನು ಯಾವುದೂ ಇಲ್ಲ, ಅವನಿಗೆ ಶಾಶ್ವತವಾಗಿರ್ತಾನೆ, ಅವನಿಗೆ ಚೇಂಜಸ್ ಇಲ್ಲ. ಅವನು ಕಷ್ಟಪಡ್ಬೇಕಾ? ಇನ್ಯಾರಾದ್ರೂ? ಇಲ್ಲ ಸರ್, ಅನುಭವ ನೀವು ಹಂಗೆಲ್ಲ ಮಾಡ್ಕೊಳಕ್ ಹೋದ್ರೆ ತುಂಬಾ ಕಷ್ಟ ಆಗುತ್ತದು. ಸ್ವಾಮಿಗಳು ಟ್ರಿಕ್ ಹೇಳ್ಕೊಡ್ತಾ ಇದ್ದಾರೆ. ಈಗ ಗಾಢನಿದ್ರೆ ಅನುಭವ ಯಾರಿಗಾಗಿಲ್ಲ, ಬಟ್ ಬೇರೆಯವ್ರಿಗೆ ಇದನ್ನ ಹೇಳ್ರಿ ಅರ್ಥ ಆಗೋಲ್ಲ. ಪಾಪ ಲಕ್ಷ್ಮಿ ಅವ್ರಿಗೆ ಅದು ಎಷ್ಟು ಅರ್ಥ ಆಗುತ್ತೆ ನನಗೆ ಗೊತ್ತಿಲ್ಲ. ಅವ್ರಿಗೆ ಅವ್ರಿಗೆ ನಾನು ಸಾಕ್ಷಿ ಗುರ್ಸೋದೇ ನಾವು ತೋರಿಸ್ಕೊಟ್ಟಿಲ್ಲ. ಪಾಪ ಅವ್ರಿಗೆ ತಪ್ಪಿಲ್ಲ. ಇರಲಿ, ಅದಕ್ಕೊಂದು ಸಮಯ ಬರುತ್ತೆ. ಆದ್ದರಿಂದ ಈಗ ಪರಮಾರ್ಥ ಚಿಂತಾಮಣ ಇಷ್ಟೆಲ್ಲ ಮಾಡಿದ್ಮೇಲೆ ಪ್ರತಿಯೊಬ್ಬರಿಗೂ ಆ ಸಾಕ್ಷಿನ ಗುರ್ಸೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಈಗ ಆ ಒಂದು ಲಾಭವನ್ನ ಇಲ್ಲಿ ಉಪಯೋಗಿಸ್ಕೋಬೇಕು ನಾವು. ನೋಡ್ರಿ, ಇಂದ್ರಿಯಗಳು ಅವನ್ನ ನೋಡಬಾರ್ದು, ಬಟ್ ನಾನು ಅವನ್ನ ಆಬ್ಜೆಕ್ಟಿಫೈ ಮಾಡ್ಕೋಬೇಕು. ಹೇಗಿದೆ ಅಂಥ ಒಂದು ಸಿಚುಯೇಷನ್, ಅದನ್ನು ಹೇಳ್ತಾ ಇದ್ದಾರೆ. ಕರೆಕ್ಟ್. ಇದುವರೆಗೂ ಹಲವು ಬಾರಿ ನಾವು ವರ್ಣಿಸಿರುವ ರೀತಿಯಲ್ಲಿ, ಅಂದರೆ ನಿದ್ರೆಯಲ್ಲಿ ಅದು ಹೇಗಿದೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ, ಅನುಭವವಾಗಿದೆ. ಅದೇ ರೀತಿಯಲ್ಲವೇ ನಾವು ಅದನ್ನು ಚಿಂತಿಸಬೇಕಾದರೆ ಇದು ಒಂದು ವಿಶೇಷ. ಈಗ ಎಚ್ಚರದ ಅರಿವನ್ನು ಅರಿಯುವುದಕ್ಕೆ ನಾವು ಅದೇ ತಾನೇ ಎಚ್ಚರದ ಅರಿವನ್ನು ಅರಿಯುವುದಕ್ಕೆ ನಾವು ಅದೇ ತಾನೇ ವಿಷಯಿಯಾಗಿಯೂ ತಾನೇ ವಿಷಯವಾಗಿಯೂ ಇರುವಂತೆ ಕಲ್ಪಿಸಿಕೊಂಡ್ರೆ ಸಾಕಾಗಿತ್ತು. ಈಗ ಎಚ್ಚರದಲ್ಲಿ ಜೀವಪ್ಪನ ಅರಿಯೋದಿಕ್ಕೆ ವಿಷಯ ಅವನೇ, ಎರಡು ಅವನೇ, ಸಬ್ಜೆಕ್ಟ್ ಆಬ್ಜೆಕ್ಟ್ ಅವನೇ, ಹಂಗೆ ಕಲ್ಪನೆ ಮಾಡಿಕೊಂಡ್ರೆ ಸಾಕಾಗ್ಬಿಡುತ್ತೆ ಅಂತ ಹೇಳಿದ್ರು. ನಾವೆಲ್ಲ ಡಿಸ್ಕಷನ್ಸ್ ಆಗಿದೆ. ಇದು ಅದು ವಿಷಯಿ ಭಾಗ, ಆಬ್ಜೆಕ್ಟ್ ಸಬ್ಜೆಕ್ಟ್ ವ್ಯಾಪಾರವೇ ಆಗಿರುತ್ತೆ. ಇಲ್ಲಿ ಒಂದೊಂದು ಅರಿವಿಗೂ ತನ್ನ ವಿಷಯವೂ ಇರಲೇಬೇಕಾಗತ್ತೆ. ಈಗ ನಾವು ದೃಶ್ಯ ಪ್ರಪಂಚದಲ್ಲಿ, ಅಂದರೆ ಎಚ್ಚರ ಕನಸುಗಳಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಿ. ಬಿಡಿ ಅರಿವು ಹೇಳ್ತಾ ಇದ್ದಾರೆ. ಒಂದೊಂದು ಅದೇ
ಅಲ್ಲಲ್ಲ, ಒಂದೊಂದು ಅರಿವಿಗೂ ತನ್ನ ವಿಷಯವೂ ಇರಲೇಬೇಕಾಗತ್ತೆ ಅಂತ. ಆದರೆ ಈ ದೃಶ್ಯ ಪ್ರಪಂಚದಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಾವು ಪ್ರತಿಯೊಂದಕ್ಕೂ ಸಬ್ಜೆಕ್ಟ್ ಆಬ್ಜೆಕ್ಟ್ ಆಗಿ ನಾವು ನೋಡಬೇಕಾಗತ್ತೆ. ಇದನ್ನು ಪ್ರತ್ಯಯಗಳು ಹೇಳ್ತಾ ಇರುತ್ತೆ. ಅದಕ್ಕೆ ವಿಷಯಗಳು ಇರಲೇಬೇಕು. ಮನಸ್ಸಿಗೆ ಯಾವುದಾದ್ರೂ ಒಂದು ವಿಷಯ ಇರಲೇಬೇಕು ಅಂತ ಹೇಳೋದು, ಅದು ಹೇಳ್ತಾ ಇದ್ದಾರೆ ಅಷ್ಟೇ. ಮನಸ್ಸಿಗೆ ವಿಷಯ ಇಲ್ಲದೆ ಇರುತ್ತೆ. ನಿನ್ನೆ ಚಿಂತನೆ ಮಾಡಿದ್ವಿ, ಒಂದು ದಿನಕ್ಕೆ ಬೆಳಿಗ್ಗೆ ಎದ್ದಾಗಲಿಂದ ಮಲಗಿಕೊಳ್ಳೋವರೆಗೂ ಎಷ್ಟು ಥಾಟ್ಸ್ ಬರುತ್ತೆ ಅಂತಂದಾಗ ಎಷ್ಟು ಬರುತ್ತೆ? 75 ಲಕ್ಷ ಥಾಟ್ಸ್ ಬರ್ತಾ ಇರುತ್ತೆ. ನೋಡ್ರಿ, ಆ ಮನಸ್ಸು ಅಷ್ಟು ಫಾಸ್ಟ್ ಆಗಿರುತ್ತೆ. ಮನಸ್ಸಿನಷ್ಟು ವೇಗ ಇನ್ಯಾವುದೂ ಇಲ್ಲ. ಮನಸ್ಸು ವೇಗ ತುಂಬ ಜಾಸ್ತಿ ಅಂತ ಹೇಳ್ತಾರಲ್ಲ, ಯಾವುದು ಕಂಪ್ಯಾರಿಸನ್ ಕೊಟ್ಟು ಹೇಳ್ತೀರಾ? ಅಕಸ್ಮಾತ್ ಹೇಳಬೇಕಾದ್ರೆ ಯಾವುದಕ್ಕೆ ಕಂಪ್ಯಾರಿಸನ್? ಗಾಳಿ, ವಾಯು. ಗಾಳಿ ಅಲ್ಲ, ಅದಕ್ಕಿಂತ ಸ್ಪೀಡ್ ಯಾವುದು? ವಾಯುಗಿಂತ ಫಾಸ್ಟ್ ಆಗಿ ಅಂತ ಭಗವಂತನೇ ಹೇಳ್ತಾನಲ್ಲ ಸರ್ ಭಗವದ್ಗೀತೆ ಶ್ಲೋಕದಲ್ಲಿ. ಅದಕ್ಕಿಂತ ಇನ್ನು ಮಧ್ಯದಲ್ಲಿ ಬೆಳಕಿನ ಸೈಂಟಿಸ್ಟ್ಗಳು ಕಂಡುಹಿಡಿದಿದ್ದಾರೆ 1,86,000 ಮೈಲಿಗಳು ಪರ್ ಸೆಕೆಂಡ್. ಸೂರ್ಯನ ಕಿರಣಗಳು ಇಲ್ಲಿಗೆ ಬರೋದಕ್ಕೆ ನಿಮಗೆ ನೋಡ್ರಿ 1,86,000 ಮೈಲಿಗಳು ಪರ್ ಸೆಕೆಂಡಿಗೆ. ಯಾರೋ ಒಬ್ಬರು ಇವರು ಕೃಷ್ಣಸ್ವಾಮಿ ಅಯ್ಯರ್ ಹೇಳ್ತಾರೆ, ಸೂರ್ಯ ಹುಟ್ಟಕ್ಕೆ ಮೊದಲೇ ನಮಗೆ ಆ ಸೂರ್ಯನ ಇದನ್ನೇನಂತಾರೆ, ಅದಕ್ಕೆ ಅರುಣೋದಯ, ಅದ್ರ ಬೆಳಕು ಬಂದ್ಬಿಡ್ತಂತೆ ನಮಗೆ. 7 ನಿಮಿಷಕ್ಕೆ ಮೊದಲೇ ಬಂದ್ಬಿಡುತ್ತಂತೆ. ಮುಳುಗಿದ ಮೇಲೂ ಕೂಡ 7 ನಿಮಿಷ ಸೂರ್ಯ ನಮ್ಮ ಕಣ್ಣಿಗೆ ಕಾಣದೇ ಇದ್ರೂ ಅವನು ಇರ್ತಾನಂತೆ. 7 ನಿಮಿಷ ಏನೋ ಹೇಳ್ತಾರೆ. ಇರಲಿ, ಒಟ್ಟಿನಲ್ಲಿ ಈ ಬೆಳಕಿನ ವೇಗ ಅಷ್ಟು. ನಿಮ್ಮ ಮನಸ್ಸಿನ ವೇಗ ಎಷ್ಟಾಯ್ತು ಸ್ವಾಮಿ? ಇದಕ್ಕಿಂತ ಅದು ಎಷ್ಟು ಪಟ್ಟು ಜಾಸ್ತಿ ಅನ್ನೋ ಗೊತ್ತಿಲ್ಲ. ಹೇಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಹೇಗೆ ಇವಾಗ ಇಲ್ಲಿ ಇರುತ್ತೆ ನಮ್ಮ ಮನಸ್ಸು, ಇನ್ನೊಂದು ನಿಮಿಷಕ್ಕೆ ಬೇರೆ ಎಲ್ಲ ಫಾರಿನ್ಗೋ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಒಂದೊಂದು ಸೆಕೆಂಡ್ ಅಲ್ಲಿ ಅಲ್ಲಿ ಅದು ಯೋಚನೆ ಮಾಡ್ತಾ ಇರುತ್ತೆ. ಪ್ರತಿಭಾ ಹೇಳಿ. ಈಗ ನಾವು ಚಂದ್ರನ ಹತ್ರ ಹೋದಂಗೆ ಆಗ್ಬಿಡುತ್ತೆ. ಹೆಂಗಿದೆ ನೋಡ್ರಿ, ನಾವು ಹೋಗಿಲ್ಲ, ನಮಗ್ ಗೊತ್ತಾಗಲ್ಲ. ಆದ್ರೆ ಆ ಶರ್ಮಾ ಅಂತ ಹೋಗಿದ್ದ, ಅವನು ಯೋಗ ಗೀಗ ಮಾಡ್ಕೊಂಡಿದ್ನಂತೆ ಅಲ್ಲ. ಅವನು ಹೇಳ್ತಾನೆ, ನನಗೆ ಯೋಗ ತುಂಬಾ ಹೆಲ್ಪ್ ಆಯ್ತು ಅಂತ. ಅದಕ್ಕೆ ಯೋಗ ಹೆಲ್ಪ್ ಆಗಲ್ಲ, ಅದಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ ಫೇಮಸ್ ಆಗಿರೋದು. ಇವಾಗ ನೀವು ಯಾರಿಗೇ ತಗೊಳ್ರಿ, ಎಲ್ಲರಿಗೂ ಹೆಲ್ಪ್ ಆಗುತ್ತದು. ಕಳ್ಳನಿಗೂ ಹೆಲ್ಪ್ ಆಗುತ್ತೆ, ಅವನು ಟ್ರಿಕ್ ಕಳ್ತನ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ, ಏನಾದರೂ ಇಟ್ಕೊಳ್ಳಿ. ಆದ್ದರಿಂದ ಅಲ್ಲಿ ಈಗ ಅವನು ಮಾತ್ರ ಅಲ್ಲಿ ಹೋಗಿ ಬಂದಿದ್ದಾನಲ್ಲ, ಅವನು ನೆನೆಸ್ಕೊಂಡ್ರೆ ಈ ಕಣ್ಮುತ್ತೆಗೆ ಎಷ್ಟೊತ್ತಿಗೆ ಅವನು ಚಂದ್ರಲೋಕಕ್ಕೆ ಹೋಗಿ ಬಂದ್ಬಿಡ್ತಾನೆ, ಎಲ್ಲ ನೆನೆಸ್ಕೊಂಡು. ಎಷ್ಟು ಬೇಗ ಆಯ್ತಲ್ಲ. ಅಂಥದ್ದು ಆ ಮನಸ್ಸಿನಲ್ಲಿ ಎದ್ದಾಗಲಿಂದ ಮಲಕ್ಕೊಡೋವರೆಗೂ ಸುಮ್ಮನೆ ಇರುತ್ತೆ ಆ ಮನಸ್ಸು. ಏನಾದರೂ ಒಂದು ನೆನೆಸ್ಕೊಂಡು, ಅದು ವಸ್ತುನೇ ಇರಬೇಕು ಅಂತೇನಿಲ್ಲ, ಹಿಂದಿಂದೋ ಈಗಿಂದೋ ಮುಂದಿಂದೋ ಆ ಕಡೆ ನೆನೆಸ್ಕೊಂಡು ಪ್ರತ್ಯಯಗಳನ್ನ ಎಬ್ಬರಿಸ್ಕೊಂಡು ಅದು ನೋಡ್ತಾನೆ ಇರುತ್ತೆ. ಇದನ್ನು ಹೇಳ್ತಾ ಇದ್ದಾರೆ. ಅದಾಯಿತು. ಆದ್ದರಿಂದ ಒಂದೊಂದು ಅರಿವಿಗೂ ಒಂದು ವಿಷಯ ಇರಲೇಬೇಕು. ಹಾಗೆ ವಿಷಯ ಇಲ್ಲದೆ ಇದ್ದರೂ ವೇದನಾನುಭವದಲ್ಲಿ ವಿಷಯ ಏನಿರಬೇಕಾಗಿಲ್ಲ, ಸುಖ ದುಃಖ ಹಾಗೆ ಆಗುತ್ತೆ. ಆದರೆ ಬರೀ ಅರಿವಿನ ವಿಷಯದಲ್ಲಿ ಹೀಗಿಲ್ಲ. ಅದರ ಸ್ವರೂಪವನ್ನು ಮನಂದುಕೊಂಡುಕೊಳ್ಳಬೇಕಾದ್ರೆ ನಾವು ನಿದ್ರೆಯಲ್ಲಿ ಅನುಭವಿಸುವುದ ಸ್ವರೂಪವನ್ನು ಮನಸ್ಸಿನಲ್ಲಿ ಕಲ್ಪಿಸ್ಕೊಳ್ಬೇಕಾಗತ್ತೆ. ಇದು ಈಗ ನಾನು ಓದ್ತೀನಿ, ಅದನ್ನು ಪ್ರತಿಯೊಬ್ಬರು ಎಕ್ಸ್ಪ್ಲೈನ್ ಮಾಡಬೇಕು ನನಗೆ. ಈಗಿನ ನಮ್ಮ ಎಚ್ಚರದ ಅರಿವು ತನ್ನ ವಿಷಯಿತ್ವವನ್ನು ಕಳಚಿಕೊಳ್ಬೇಕಾಗತ್ತೆ. ಆದರೆ ಅದು ವಿಷಯಿತ್ವವನ್ನು ಕಳಚಿಕೊಂಡ್ರೆ ಕೂಡಲೇ ತಾನು ವಿಷಯಿ ಭಾವವನ್ನು ಮೀರಿದ ಬರೀ ಅರಿವಾಗ್ಬಿಡುತ್ತೆ. ಯಾರಾದರೂ ಎಕ್ಸ್ಪ್ಲೈನ್ ಮಾಡ್ತೀರಾ ಇದನ್ನು? ತುಂಬ ಇಂಪಾರ್ಟೆಂಟ್, ಇದೇ ಸಾಧನೆ. ಹೇಳಿ ಶ್ರೀಧರ್ ಅವರೇ. ಸರ್, ಇದನ್ನ ಆಬ್ಜೆಕ್ಟ್ನ ಬಿಟ್ಬಿಡ್ಬೇಕು, ಸಬ್ಜೆಕ್ಟು ಆಬ್ಜೆಕ್ಟ್ ಬಿಡಬೇಕು. ನಾನು ಸಬ್ಜೆಕ್ಟ್ ಅಂತ ನೆನಪು ಮಾಡ್ಕೊಳೋದು. ಅಂದ್ರೆ ಬೇರೆ ವಸ್ತುಗಳಿಲ್ಲ, ಏನೂ ಇಲ್ಲಲ್ಲ, ಕಣ್ಣುಗಳೇನಿಲ್ಲ, ಅದಂತ ಒಂದು ಸಾಧನೆ ಇದು. ಇನ್ನು ಯಾರಾದರೂ? ಎಲ್ಲರೂ ಟ್ರೈ ಮಾಡ್ರಿ, ಎಲ್ಲರೂ ಟ್ರೈ ಮಾಡಿ, ಎಲ್ಲರೂ ಹೇಳ್ರಿ, ಏನೇನು ಅನ್ಸುತ್ತೋ ಹೇಳ್ರಿ. ಹೇಳಿ ಬಸಂತ.
ನಮ್ಮ ನಿದ್ರೆಯಲ್ಲಿರೋ ನಮ್ಮ ಗಾಢ ನಿದ್ರೆ ಅನುಭವನ ಎಚ್ಚರದಲ್ಲಿ ತಂದ್ಕೊಂಡು ಚಿಂತನೆ ಮಾಡುವಾಗ ಮನಸ್ಸು ವಿಷಯಿ ಆಗಿರ್ತೈತೆ, ಅದನ್ನ ವಿಷಯ ಮಾಡ್ಕೊಂಡಂಗ ಆಗುತ್ತೆ. ಆದ್ರೆ ಇಲ್ಲಿ ವಿಷಯಿತ್ವ ನಾನು ತಿಳ್ಕೊತಾ ಇದ್ದೀನಿ ಅಂತ ಮನಸ್ಸು ತರಾನೇ ಕಳ್ಕೊಬೇಕು. ವಿಷಯಿತ್ವನೇ ಕಳ್ಕೊಂಡ್ಬಿಟ್ರೆ ಅವಾಗ ಆ ವಿಷಯ ಭಾವ ಎರಡು ಒಟ್ಟೋಗ್ಬಿಟ್ಟು ಮೀರಿದ ಆತ್ಮ ಸ್ವರೂಪದ ಅನುಭವ ಆಗೋಗುತ್ತೆ ಅಂತ. ಮನಸ್ಸು ಇಲ್ದಂಗ ಆಗೋಗುತ್ತೆ, ಆ ಮನಸ್ಸೇ ತಿಳ್ಕೊಳಕ್ ಹೋಗಿ ಮನಸ್ಸು ಇಲ್ದಂಗ ಆಗೋಗುತ್ತೆ ಅಂತ. ಇನ್ನ ಕಲ್ಪನಾ ಯಾರಾದ್ರೂ ಹೇಳ್ರಿ, ಎಲ್ರು ಸ್ವಲ್ಪ ಟ್ರೈ ಮಾಡ್ರಿ, ಇದನ್ನ ಹೇಳ್ರಿ, ಎಲ್ರು ಹೇಳ್ರಿ. ಪ್ರತಿಭಾ, ನಮ್ಗೆ ಎಚ್ಚರ ಅರಿಬೇಕು ಅಂತಂದ್ರೆ ಸಬ್ಜೆಕ್ಟು ಮತ್ತೆ ಆಬ್ಜೆಕ್ಟು ಆಗ್ಬೇಕಾಗುತ್ತೆ. ಅಲ್ಲ, ನಾವು ಎಚ್ಚರದ ಅರಿವಿನ ಮಾತಾಡ್ತಾ ಇಲ್ಲ, ಆತ್ಮನ ವಿಚಾರ ಮಾತಾಡ್ತಾ ಇರೋದು ಇಲ್ಲಿ 3ನೇ ಸ್ಟೆಪ್. ಆತ್ಮನ್ನ ತಿಳ್ಕೊಬೇಕು ಅಂತಂದ್ರೆ ಅದನ್ನ ಆಬ್ಜೆಕ್ಟಿಫೈ ಮಾಡ್ಕೋಬೇಕಾಗತ್ತೆ ನಾವು. ಹೇಗೆ? ಇವಾಗ ಎಚ್ಚರದ ಅರಿವಿನಿಂದ ಅದನ್ನ ನಾವು ತಿಳ್ಕೊಳ್ಬೇಕು ಅಂದ್ರೆ ಗಾಢ ನಿದ್ರೆ ಅನುಭವದಿಂದ ತಿಳ್ಕೊಬಹುದು. ಆಯ್ತು, ಏನ್ ಮಾಡ್ತೀರಾ ಗಾಢ ನಿದ್ರೆ ಅನುಭವನ? ಕರೆಕ್ಟ್ ಹೇಳಿ. ಗಾಢ ನಿದ್ರೆ ಅಂತ ಅನ್ನೋದು ಎಲ್ರಿಗೂ ಇರೋಂತ ಅನುಭವ. ಮತ್ತೆ ಅದನ್ನ ನಾವು ಗಾಢ ನಿದ್ರೆ ಅನುಭವನ ಅನುಭವಿಸೋ ತರ ಶಾಂತವಾಗಿ ಇದ್ದು ಅದನ್ನ ತಿಳ್ಕೊಬೇಕಾಗತ್ತೆ ಆತ್ಮನನ್ನು. ಅದನ್ನ ಕಲ್ಪಿಸ್ಕೋಬಹುದು ಸರ್, ಅದನ್ನ ಅನುಭವನ ಕಲ್ಪಿಸ್ಕೊಂಡು ಎಚ್ಚರಿಕೆ ಮನಸ್ಸಲ್ಲಿ ಇಡೋದು. ಇಲ್ಲಿ ಕಲ್ಪಿಸ್ಕೋಬೇಕಾಗಿಲ್ಲ, ನಮ್ಮ ಅನುಭವ ಗಾಢ ನಿದ್ರೆ ಪ್ರತಿಯೊಬ್ರು ಪ್ರತಿದಿನ ಅನುಭವಿಸ್ತಾರೆ. ಕಲ್ಪನೆ ಮಾಡ್ಕೊಳ್ಳೋದು ಬೇರೆ, ಅದು ಇಮ್ಯಾಜಿನೇಷನ್ ಆಗ್ಬಿಡುತ್ತೆ. ಇಮ್ಯಾಜಿನ್ ಅಲ್ಲ, ನಮ್ಮ ಅನುಭವ. ಆ ಅನುಭವವನ್ನ, ಫಾರ್ ಎಕ್ಸಾಂಪಲ್ಲು, ಅವನು ಚಂದ್ರಲೋಕಕ್ಕೆ ಹೋಗಿರೋದು ಅನುಭವ, ಕಲ್ಪನೆ ಅಲ್ಲ. ಅವನು ಇಲ್ಲಿ ಬಂದಿದ್ದೇ ಅಲ್ಲಿ ಹೋದಾಗ ಏನೇನಾಯಿತು ಅದನ್ನು ಅನುಭವಿಸ್ತಾನಲ್ವಾ. ನೀವು ಅಮೇರಿಕಾಗೆ ಹೋಗಿದ್ರೆ ಕಲ್ಪನೆನೇ ಅದು. ಇಲ್ಲಿ ನಾವು ನನ್ನ ಎದುರುಗಡೆ ತಗೊಂಡು ಚಿಂತನೆ ಮಾಡೋದು ಅನುಭವ. ಇಲ್ಲಿ ತುಂಬ ದೊಡ್ಡ ಸಾಧನೆ ಇದು ನೇರಾದ ಸಾಧನ. ಇದು ಮಾಡಬೇಕಾದ್ರೆ ರಾಮಕೃಷ್ಣ ಪರಮಹಂಸರು ಇದು ಆಮೇಲೆ ಬರ್ತೀನಿ. ಇದು ಮಾಡಬೇಕಾದ್ರೆ ಫಸ್ಟ್ ಎತ್ಕೊಂತಾನೆ ನಾವು ನಮಗೆ ಸಾಧನ ಚತುಷ್ಟ ಯೋಗ್ಯತೆ ಇರಬೇಕು. ನನಗೆ ದೇವರೇ ಬೇಕು ಅಂತ ಮಿಕ್ಕಿರೋದು ಯಾವುದರಲ್ಲೂ ಆಸಕ್ತಿ ಇದೆ. 3 ಹೊತ್ತು ಇದಕ್ಕೋಸ್ಕರ ರಾಮಕೃಷ್ಣ ಪರಮಹಂಸರು ಮಾಡ್ತಾ ಇದ್ರಲ್ಲ, ಹಾಗೆ ಮಾಡಬೇಕು. ತಮ್ಮ ಜೀವನವನ್ನು ಇದಕ್ಕಾಗಿ ಮೀಸಲಾಗಿಡಬೇಕು. ಏನೋ ಹೆಸರು ಬರಬೇಕು, ಬಿರುದು ಬರಬೇಕು, ನಾನು ಆಶ್ರಮ ಕಟ್ಟಬೇಕು, ನನಗಿಷ್ಟು ಜನ ಹುಡುಗರು ಬರಬೇಕು, ಇವೆಲ್ಲ ಹೋಗ್ಬಿಡ್ಬೇಕು. ಫಸ್ಟ್ ನಾನು ಪ್ರಪಂಚ, ನಮ್ಮ ಕುಲಕರ್ಣಿ ಸ್ವಾಮಿಗಳ ಹತ್ರ ಹೋದಾಗ ಮೊದಲು ಹೇಳಿದ್ದು, ಪ್ರಪಂಚ ಉದ್ಧಾರ ಮಾಡಬೇಕು ಅಂತಿದ್ರೆ ಫಸ್ಟ್ ನೀವು ಅದು ಉದ್ಧಾರ ಮಾಡಿ ಬನ್ನಿ. ಇಲ್ಲಿ ನಿಮ್ಗೆ ತಿಳಿಯೋಲ್ಲ ಹಂಗೆ ಹೇಳಿದ್ರು. ಅದು ಇರಲಿ, ಇವತ್ತು ಅದನ್ನ ವಿಚಾರ ಅಲ್ಲ, ನಾನು ಬಂದಾಗ ಇನ್ಯಾವತ್ತಾದರೂ ಹೇಳ್ತೇನೆ. ಅದರಿಂದ ಅದು ಒಂದಾಗಿರಬೇಕು. 2ನೇದು, ನಾನು ಸತ್ವಗುಣಿ ಆಗಿರಬೇಕು, ನನಗೆ ಸಾಧನ ಚತುಷ್ಟ ಕಂಪ್ಲೀಟ್ ಆಗಿರಬೇಕು. 2ನೇದು, ನಾನು ಪರಂಪರಾ ಸಾಧನಗಳನ್ನ ಪೂರ್ತಿ ಮುಗಿಸ್ಕೊಂಡು ಈ ಯಮನಿಯಮಗಳು ಮತ್ತು ಸಹಕಾರಿ ಸಾಧನೆಗಳನ್ನ, ಭಗವದ್ಗೀತೆ 13, 16, 14 ಮತ್ತು 18 ಇವೆಲ್ಲವನ್ನು ಎಷ್ಟಾದರೆ ಅಷ್ಟು ಮಾಡಿಕೊಂಡಿರಬೇಕು. ಜೊತೆಗೆ ಇದು ಗುರುವಿನ ಇದರಿಂದ ನಾನು ಅವಸ್ಥಾತ್ರಯ ವಿಚಾರವನ್ನು ಚೆನ್ನಾಗಿ ಮೆಲುಕು ಹಾಕ್ತಿರಬೇಕು. ಮತ್ತು ಶ್ರವಣ ಮನನ ಧ್ಯಾನ ಇದ್ರ ವಿಚಾರಗಳನ್ನ ಸ್ವಲ್ಪ ಕೇಳಿರಬೇಕು. ಸ್ವಲ್ಪ ಅಲ್ಲ, ಚೆನ್ನಾಗಿ ಕೇಳಿರಬೇಕು ಕೆಲವು ವರ್ಷಗಳೇ. ಅದಾದ ಮೇಲೆ ಈಗ ನಾನು ಏಕಾಂತದಲ್ಲಿ ಕೂತು ನನ್ನ ಮನಸ್ಸು ಶಾಂತವಾಗಿದ್ದಾಗ, ಈ ಪರಮಾರ್ಥ ಚಿಂತಾಮಣಿ ಯಾವಾಗ ಓದಬೇಕು ಅಂತ ನೀವು ಮೊದಲನೇ ಪೇಜ್ ಓದ್ರಿ. ಬಸ್ ಸ್ಟ್ಯಾಂಡ್ನಲ್ಲಿ ಅಥವಾ ಎಲ್ಲೋ ಪಿಕ್ಚರ್ಗೆ ಹೋಗ್ಬೇಕಾದ್ರೆ ಕ್ಯೂನಲ್ಲಿ ನಿಂತ್ಕೊಂಡು ಓದೋದ್ರೂ ಅರ್ಥ ಆಗೋಲ್ಲ. ನಿಮ್ಮ ಮನಸ್ಸು ಶಾಂತವಾಗಿರಬೇಕು. ಯೋಚನೆಗಳಿದ್ದರೆ ಇದು ಹೊತ್ತಲ್ಲ, ಇದು ಡಿಟೆಕ್ಟಿವ್ ಪುಸ್ತಕ ಅಲ್ಲ ಇದು. ಅದೇ ನೀವು ಯಾವುದಾದ್ರೂ ಒಂದು ಡಿಟೆಕ್ಟಿವ್ ಪುಸ್ತಕ ಇಟ್ಕೊಳ್ರಿ, ಎಷ್ಟೇ ಯೋಚನೆ ಇರಲಿ, ಓದ್ತಾ ಇದ್ದರೆ ಆ ಕಡೆ ಎಳ್ಕೊಂಡು ಹೋಗ್ಬಿಡುತ್ತೆ, ಅದು ಆ ಕಡೆ ಎಳ್ಕೊಂಡು ಹೋಗುತ್ತೆ. ಇದು ಹಂಗೆ ಎಳ್ಕೊಂಡು ಹೋಗೋದಿಲ್ಲ. ನಿಮ್ಮ ಮನಸ್ಸು ಶಾಂತವಾಗಿರಬೇಕು. ನೀವು ಇದಕ್ಕೋಸ್ಕರ ಮೀಸಲಾಗಿಟ್ಟು ಮತ್ತು ಇಷ್ಟು ಪ್ರಿಪ್ರೇಷನ್ಸ್ ಆಗಿರಬೇಕು. ಇಷ್ಟೆಲ್ಲ ಆದಮೇಲೆ ನೀವು ಸ್ವಸ್ಥವಾಗಿ ಒಂದು ಕಡೆ ಕೂತ್ಕೊಂಡು ಶಾಂತವಾಗಿ ಬೆಳಗಿನ ಜಾವದ ಹೊತ್ತು
ಬೇರೆ ಟೈಮ್ನಲ್ಲಿ ಡಿಸ್ಟರ್ಬೆನ್ಸ್ ಇರುತ್ತೆ. ನಮಗೆ ಈ ಹೊರಗಡೆದು ಶಬ್ದದ್ದು ಗಿಬ್ದದ್ದು ಅದು ಇದು ಗಲಾಟೆ ಮಕ್ಕಳಿಗೆಲ್ಲ ಆಟ ಆಡ್ತಾ ಇದ್ರೆ ಆಗೋದಿಲ್ಲ. ಅದಕ್ಕೆ ಬೆಳಗಿನ ಜಾವ ಅದಕ್ಕೋಸ್ಕರನೇ ಆವಾಗ ಎದ್ದು ಸ್ವಸ್ಥವಾಗಿ ಕೂತ್ಕೊಂಡು ನಮ್ಮ ಮನಸ್ಸಿನಲ್ಲಿ ಪ್ರತಿದಿನ ನಾವು ಗಾಢನಿದ್ರೆ ಅನುಭವಿಸ್ತಾ ಇರ್ತೀವಲ್ಲ, ಆ ಅನುಭವವನ್ನು ಈಗ ನನ್ನ ಮನಸ್ಸಿನ ಮುಂದೆ ತಿರ್ಗಾ ಚಿಂತನೆ ಮಾಡೋಕ್ಕೆ ಶುರು ಮಾಡಿ ತೊಗೊಂಬರ್ಬೇಕು. ಆವಾಗ ಏನಾಗುತ್ತೆ, ಈ ಮನಸ್ಸು ಸಬ್ಜೆಕ್ಟ್ ಆಗಿದೆ, ಆತ್ಮ ಆಬ್ಜೆಕ್ಟ್ ಮಾಡ್ಕೊಂಡಿಲ್ಲ. ಆತ್ಮನ ಅನುಭವವನ್ನು ಆಬ್ಜೆಕ್ಟ್ ಮಾಡ್ಕೊಂಡು ನೋಡ್ತಾ ಇದೆ. ಇವಾಗ ಸಬ್ಜೆಕ್ಟ್ ಆಬ್ಜೆಕ್ಟ್ ಆಯಿತು. ಹೀಗೆ ನೋಡ್ತಾ ಇದ್ದರೆ ಬೇರೆ ಥಾಟ್ಸ್ ಬರಬಾರ್ದು ಏಕಾಗ್ರತೆಯಿಂದ. ಅದಕ್ಕೆ ಈ ನೀವು ಮಾಡೋ ಅಷ್ಟೊತ್ತಿಗೆ ನಿಮಗೆ ಕರ್ಮಯೋಗ ಕಂಪ್ಲೀಟ್ ಆಗಿರಬೇಕು. ನಿಮಗೆ ಏಕಾಂತವಾಸ ಮೌನ ಮಾಡೋದಕ್ಕೆ ಆಸಕ್ತಿ ಬಂದಿರಬೇಕು, ಅದು ಮಾಡೋದಕ್ಕೆ ಶಕ್ತಿಯೂ ಇರಬೇಕು. ಸುಮ್ಮನೆ ಆಸೆ ಬಂದಿದ್ದ ತಕ್ಷಣ ಎಲ್ಲರೂ ಮಾಡೋಕ್ಕಾಗೋದಿಲ್ಲ, ಅದ್ರ ಕಷ್ಟ ಎಲ್ಲ ಬೇಕಾದಷ್ಟು ಸಲ ಹೇಳಿದ್ದೇನೆ. ಈಗ ಅದನ್ನು ತಗೊಂಬಂದಿದ್ದ ತಕ್ಷಣ ಅದೇನು ಒಂದೇ ಸಾರಿ ಏನು ಆಗೋಲ್ಲ, ತಿಂಗಳುಗಟ್ಟಲೆ ಮಾಡಬೇಕು, ವರ್ಷನೂ ಆಗ್ಬೋದು, ಹೇಳಕ್ಕೆ ಬರಲ್ಲ. ಮಾಡ್ತಾ ಇದ್ದರೆ ಏನಾಗುತ್ತೆ, ಮನಸ್ಸು ತನವನ್ನು ಬಿಡ್ತು ಅಂತಂದರೆ ಆತ್ಮನಾಗ್ಬಿಡ್ತೀರ. ಆತ್ಮನ ತೋರ್ಸೋಕೆ ಬರೋಲ್ಲ ಇಲ್ಲಿ. ಅದಕ್ಕೆ ಹೇಳಿದ್ದು ಹಗ್ಗನ್ ತೋರಿಸೋ ಹಂಗೆ ಟಾರ್ಚ್ ಹಾಕಿ ಅಥವಾ ಏನಾದರೂ ಮಾಡಿ ಆತ್ಮನ ತೋರ್ಸೋಕ್ಕೆ ಬರಲ್ಲ. ಯಾಕೆ ಅಂತಂದರೆ ಆತ್ಮನ್ ನಾನೇ, ಅವನು ಸ್ವತಃ ಸಿದ್ಧ. ಅವನು ತೋರಿಸೋದು ಏನು ಮಣ್ಣು, ಜೊತೆಗೆ ಅವನು ಪ್ರತ್ಯಕ್ಷ ಪ್ರಮಾಣನು ಮತ್ತು ಅಷ್ಟೇ ಪ್ರಸಿದ್ಧನು. ಅವನಷ್ಟು ಪ್ರಸಿದ್ಧಿ ಮತ್ತೊಂದಿಲ್ಲ ನನಗೆ. ಆದ್ದರಿಂದ ಅವನೇನು ಯಾರು ತೋರ್ಸಕ್ಕೆ ಬರಲ್ಲ. ಇರೋದೊಂದೇ ದಾರಿ. ಟು ನೋ ದಿ ಸೆಲ್ಫ್ ಈಸ್ ಟು ಬಿ ದಿ ಸೆಲ್ಫ್. ಟು ಬಿ ದಿ ಸೆಲ್ಫ್ ಈಸ್ ಟು ಸೀಸ್ ದಿ ರಾಂಗ್ ಐಡೆಂಟಿಫಿಕೇಶನ್ ವಿತ್ ದಿ ನಾನ್ ಸೆಲ್ಫ್. ಕುಲಕರ್ಣಿ ಸ್ವಾಮಿಗಳು ಹೇಳಿದ್ದು. ಕನ್ನಡದಲ್ಲಿ ಹೇಳಬೇಕಾದ್ರೆ ಆತ್ಮನ ತಿಳ್ಕೊಳ್ಳೋದು ಅಂತಂದರೆ ಆತ್ಮನಾಗಿ ಉಳ್ಕೊಳ್ಳೋದು. ಆತ್ಮನಾಗಿ ಉಳ್ಕೊಳ್ಳೋದು ಅಂತಂದರೆ ಆತ್ಮನಲ್ಲಿರುವ ಅನಾತ್ಮವನ್ನು ಬಿಟ್ಟರೆ ಆತ್ಮನಾಗಿರ್ತೀರ. ಇಷ್ಟೇ ಸ್ವಾಮಿ. ಹೇಗಿದೆ ನೋಡಿ, ನಿಮ್ಮ ಮನಸ್ಸು ಆ ಒಂದು ಸ್ಮರಣೆಯನ್ನು ಇಲ್ಲಿ ಎಚ್ಚರದಲ್ಲಿ ತಗೊಂಬಂತು. ಸ್ಮರಣೆನಲ್ಲಿ ವಸ್ತು ಇರಲ್ಲ, ಗೊತ್ತಿದೆಯಲ್ವಾ? ಸ್ಮರಣೆನಲ್ಲಿ ವಸ್ತು ಇರೋಲ್ಲ. ಈಗ ನೀವು ಕನಸಿಂದ ಇಲ್ಲಿ ಸ್ಮರಣೆ ಮಾಡ್ಕೊತೀರಲ್ಲ, ಕನಸಿಂದ ಆಗೋಗ್ಬಿಟ್ಟಿರುತ್ತೆ. ಹಾಗೆ ಗಾಢನಿದ್ರೆ ಅನುಭವ ಮಾಡುವಾಗ ಅನುಭವ ಇರುತ್ತೆ. ಸ್ಮರಣೆ ಅಂತಂದರೆ ನೆನೆಸ್ಕೊಳ್ಳುವಾಗ ವಸ್ತು ಇರೋದಿಲ್ಲ, ಅದರ ನೆನಪು. ಇದಕ್ಕೆ ಸ್ಮರಣೆ ನೆನಪು ಎಲ್ಲ ಹೇಳ್ತೀವಿ. ಆ ಥರ ಮಾಡಿಕೊಂಡಾಗ ಆಬ್ಜೆಕ್ಟ್ ಆಗಲಿಲ್ಲ ಆತ್ಮ. ಏನಾಯಿತು, ನಿಮ್ಮ ಮನಸ್ಸು ಅದನ್ನೇ ಏಕಾಗ್ರತೆಯಿಂದ ನೆನೆಸ್ತಾ ಇದ್ದಾಗ ನಿಮ್ಮ ಮನಸ್ಸು ತುಂಬ ಶುದ್ಧವಾಗಿ ಆಗಿರೋದ್ರಿಂದ ಸಾಧನೆಯಿಂದ ಒಂದು ಹಂತದಲ್ಲಿ ಮನಸ್ಸು ತನ್ನವನ್ನು ಬಿಟ್ಬಿಡುತ್ತೆ. ಏನಾಗಿರ್ತೀರಿ ನೀವು? ಆತ್ಮನಾಗಿರ್ತೀರಿ. ನಿದ್ದೆಗೆ ಹೋಗಬಾರ್ದು, ಸಮಾಧಿಗೆ ಹೋಗಬಾರ್ದು. ಆತ್ಮನ್ನ ಆಬ್ಜೆಕ್ಟ್ ಮಾಡ್ಕೊಂಡಂಗಾಗಲಿಲ್ಲ. ಹೇಗೆ ಆತ್ಮ ಆಬ್ಜೆಕ್ಟ್ ಆಗಲಿಲ್ಲ, ಆತ್ಮನ ಮರ್ಯಾದೆ ಕೂಡ ಉಳಿತು. ಆತ್ಮ ತತ್ವದಲ್ಲಿ ನಿಂತ್ರಿ. ಇದಕ್ಕೆ ರಾಮಕೃಷ್ಣ ಪರಮಹಂಸರು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಸಮುದ್ರದಲ್ಲಿ ಒಂದು ಉಪ್ಪಿನ ಗೊಂಬೆ ಸಮುದ್ರದ ಆಳ ಎಷ್ಟಿದೆ ಅಂತ ಕಂಡುಹಿಡಿಯಕ್ಕೆ ಹೋಯ್ತಂತೆ. ಏನಾಗುತ್ತೆ ಸ್ವಾಮಿ, ಮೇಲಿಂದ ಕೆಳಕ್ಕೆ ಹೋಗ್ತಾ ಇದ್ದರೆ ಆ ಗೊಂಬೆ ಕರ್ಗೋಗ್ಬಿಟ್ಟು ಏನಾಗುತ್ತೆ, ಅದು ಉಪ್ಪೆ, ಸಮುದ್ರವು ಉಪ್ಪು ಸೇರ್ಕೊಂಡ್ಬಿಡುತ್ತೋ. ಬೊಂಬೆ ಎಲ್ಲಿರುತ್ತೆ? ಇರುತ್ತಾ ಬೊಂಬೆ? ಯಾಕೆ? ಉಪ್ಪಿಂದ ಮಾಡೋದು. ಹಾಗೆ ಈ ಮನಸ್ಸನ್ನೋದೇನು ಸ್ವಾಮಿ? ಅನಾತ್ಮ. ಮೊದಲು ಬೊಂಬೆ. ನಿಜವಾಗ್ಲೂ ಮನಸ್ಸೇನು? ಆತ್ಮನೇ. ಆತ್ಮನ್ ಬಿಟ್ಟು ಮನಸ್ಸಿಲ್ಲ. ಪ್ರಪಂಚವೆಲ್ಲ ಆತ್ಮಮಯವೇ. ಆತ್ಮನೇ ಹಾಕಿ ತೋರ್ತಾ ಇದ್ದಾನೆ.
ಆದ್ದರಿಂದ ಈ ಮನಸ್ಸು ಅನಾತ್ಮ. ಆದರೆ ಅದು ಆ ಆತ್ಮನ ಕಂಡುಹಿಡಿಬೇಕು ಅಂತ ಹೋಯ್ತಲ್ಲ, ಉಪ್ಪಿನ ಗೊಂಬೆ ಕಂಡುಹಿಡಿಬೇಕು ಅಂತ ಹೋಗಿ ಹೆಂಗೆ ಕರಗೋಯ್ತು ಹಾಗೆ ಇದು ಕರಗಿದ ತಕ್ಷಣ ನೀವು ಆತ್ಮನಲ್ಲಿ ಸ್ಟ್ಯಾಂಡ್ ಪಾಯಿಂಟ್ ತಗೊಂಡ್ಬಿಡ್ತೀರಿ ಸ್ವಾಮಿ. 1 ಸೆಕೆಂಡ್ ಸಾಕಂತೆ, ಏನು ಗಂಟೆಗಟ್ಟಲೆ ಏನು ಬೇಡ, ದಿನಗಟ್ಟಲೆ ಏನು ಬೇಡ, 10 ದಿವಸ 15 ದಿವಸ 20 ದಿವಸ ಸಮಾಧಿ ಕೂತ್ಮೇಲೆ ಏನಿಲ್ಲ. ಇಲ್ಲಿ ಎಷ್ಟೆಷ್ಟೋ ದಿನ ಕೂತ್ಕೊಂತಾರಲ್ಲ, ನಿಜವಾಗ್ಲೂ ಮೋಕ್ಷ ಆಗಿರಲ್ಲ. ಕೇಳ್ರಿ ಬೇಕಾದಂತ ಕರ್ತೃತ್ವ ಭೋಕ್ತೃತ್ವ ಇರುತ್ತೆ, ಒಳಗಡೆ ಕಾಮಗಳು ಕುಣಿತಾ ಇರುತ್ತೆ, ಇಷ್ಟು ಇರುತ್ತೆ. ಈಗ ಅದು ಆಯ್ತಲ್ಲ, ಹೇಗೆ ಗೊತ್ತಾಗುತ್ತೆ ಅವನಿಗೆ? ಸ್ಪಷ್ಟವಾಗಿ ಅನುಭವಕ್ಕೆ ಬರುತ್ತೆ, ನಾನು ಶರೀರ ಅಲ್ಲ, ಮತ್ತು ನಾನು ಆತ್ಮಸ್ವರೂಪನೇ, ನನ್ನಲ್ಲಿ ಕರ್ತೃತ್ವ ಭೋಕ್ತೃತ್ವವಿಲ್ಲ, ಮತ್ತು ನನ್ನಲ್ಲಿ ಕಾಮ ಅರಿಷಟ್ ವರ್ಗಗಳು ಇಲ್ಲ ಅಂತ ಗೊತ್ತಾಗುತ್ತೆ. ಯಾವುದೂ ಇಲ್ಲ ಇಲ್ಲಿ, ಅರಿಷಟ್ ವರ್ಗಗಳಾದ ಕಾಮಗಳು ಇಲ್ಲ, ಇಲ್ಲಿ ಈ ಅಮಾನಿತ್ವಾದಿ ಸಾಧನೆಗಳು ಅವೂ ಇಲ್ಲ, ಯಾವುದೂ ಇಲ್ಲ. ಹೇಗೆ ಹಗ್ಗವನ್ನು ಕಂಡಿದ ತಕ್ಷಣ ಹಾವು ಅಂದಿಲ್ಲ ಹಿಂದಿಲ್ಲ ಮುಂದಿಲ್ಲ ಯಾರ್ಯಾರಿಗೂ ಇಲ್ಲ ಅಂತ ಅನುಭವ ಬರುತ್ತೋ, ಅವನಿಗೆ ಆತ್ಮತತ್ವದಲ್ಲಿ ನಿಂತಿದ ತಕ್ಷಣ ಅವಸ್ಥೆಗಳು, ಅವಸ್ಥೆ ಒಳಗಡೆ ಇರೋ 1/2 ಡಜನ್ ಅಂದಿಲ್ಲ ಹಿಂದಿಲ್ಲ ಮುಂದಿಲ್ಲ ಅನ್ನೋ ಅನುಭವ ಬರುತ್ತೆ. ನನಗೆ ಮಾತ್ರ ಅಲ್ಲ, ಎಲ್ರಿಗೂ ಹಾಗೆ. ಇದು ಸ್ವಾಮಿ. ಮತ್ತು ಅವನು ಬರುವಾಗ ಆನಂದ ಎತ್ಕೊಂಡ್ಬರ್ತಾನೆ, ಜ್ಞಾನ ಎತ್ಕೊಂಡ್ಬರ್ತಾನೆ, ಆನಂದ. ನೀವು ಕಾಶಿಗೆ ಹೋದರೆ ಗಂಗಾ ಜಲ ತಂದಿದ್ದೆ ಎಲ್ರಿಗೂ ಊಟ ಬಡಿಸ್ತಿರಲ್ವ, ಹಾಗೆ ಅವನು ಇಲ್ಲಿಗೆ ಬಂದಾಗ ಎಲ್ರಿಗೂ ಆನಂದವನ್ನು ಹಂಚ್ತಾನೆ. ಹಾಗೆ ಅವನು ಉದ್ಧಾರ ಆಗ್ತಾನೆ, ಪ್ರಪಂಚವನ್ನು ಉದ್ಧಾರ ಮಾಡ್ತಾನೆ. ಅದಕ್ಕೋಸ್ಕರನೇ ಇದು ಸೆಲ್ಫಿಶ್ ಅಲ್ಲ, ಅದಕ್ಕೋಸ್ಕರ ಹೀಗೆ ಹೇಳ್ತಾರೆ. ಇದಕ್ಕೆ ಆಮೇಲೆ ಅವನು ಒಂದು ಸಾರಿ 1 ಸೆಕೆಂಡ್ ನಿಂತು ವಾಪಸ್ ಬಂದಾಗ ಆ ಎಮ್ಮೆ ಇದರಲ್ಲಿ ಎಲ್ಲಿ ಆ ಕೊಚ್ಚಿನಲ್ಲೇ ಮುಳುಗಿ ಇತ್ತಲ್ವ, ಎದ್ದು ಬರುವಾಗ ಅದು ತೊಟ್ಟಿಕ್ಕುತ್ತಲ್ವ, ಹಾಗೆ ಇವನು ಆನಂದವನ್ನು ತೊಟ್ಟಿಕ್ತ ಎತ್ಕೊಂಡ್ಬರ್ತಾನೆ. ನಾವು ಸ್ನಾನಕ್ಕೆ ಹೋದಾಗ ಸ್ನಾನ ಮಾಡಿದ ತಕ್ಷಣ ನಮ್ಮ ಮೈಯಿಂದ ನೀರು ತೊಟ್ಟಿಕ್ತಾ ಇರುತ್ತಲ್ಲ, ಹಾಗೆ ಅವನ ಆನಂದವನ್ನು ಎತ್ಕೊಂಡ್ಬರುತ್ತೆ. ಇದು ಅವನಿಗೆ ಗೊತ್ತಾಗುತ್ತೆ. ನಾವು ನೋಡ್ಕೋಬೇಕು, ನನಗೆ ಆನಂದ ಎತ್ಕೊಂಡ್ಬಂದಿದ್ದೀನಿ ಅಂತ. ಇಷ್ಟು ಇದರಲ್ಲಿ ನಾವು ತಿಳ್ಕೋಬೇಕಾಗಿರೋ ವಿಚಾರ. ಆದ್ದರಿಂದ ಇದು ಯಾವುದರಿಂದ ಯಾವುದು ನೋಡ್ದ, ಕೊನೆಗೆ ಆ ಮನಸ್ಸೇನ, ಇವಾಗ ಅವನು ಆತ್ಮತತ್ವದಲ್ಲಿ ನಿಂತಿದ ತಕ್ಷಣ ಅವನು ಮೊದಲು ನಾನು ಮನಸ್ಸು ಅಂದ್ಕೊಂಡಿದ್ನಲ್ಲ, ಮನಸ್ಸಲ್ಲ ಅದು ಆತ್ಮವೇ. ಅವಸ್ಥೆ ಅಂದ್ಕೊಂಡಿದ್ನಲ್ಲ, ಅವಸ್ಥೆ ಅಲ್ಲ ಆತ್ಮನೇ, ನಾನೇ. ಮತ್ತೆ ಅವಸ್ಥೆ ಒಳಗಡೆ 1/2 ಡಜನ್ ಅಂದ್ಕೊಂಡಿದ್ನಲ್ಲ, ಅಲ್ಲ ನಾನೇ ಆತ್ಮ. ಹೀಗೆ ಅನುಭವಕ್ಕೆ ಬರುತ್ತೆ. ಆವಾಗ ಅವನಿಗೆ ಮೊದಲು ಅವನು ಪ್ರಾಕ್ಟೀಸ್ ಮಾಡುವಾಗ ಈ ಯಮಗಳು ಅಮಾನಿತ್ವಾದಿ 14, 13, 18, 16ನೇ ಅಧ್ಯಾಯದಲ್ಲಿ ಅವನು ಪ್ರಯತ್ನದಿಂದ ಸಾಧನೆ ಮಾಡಬೇಕು. ಇವಾಗ ಅದು ಎಫರ್ಟ್ಲೆಸ್, ಚಾಯ್ಸ್ಲೆಸ್, ಸ್ಪಾಂಟೇನಿಯಸ್, ಅನ್ಕಂಡೀಷನಲ್ ಹಾಗಿರುತ್ತದೋ ಈ ಅನುಭವ ಆಗಬೇಕು ಸ್ವಾಮಿ. ಅದರಿಂದ ಈಗ ಈ ಮನಸ್ಸು ಕೂಡ ಆತ್ಮ ಆಗೋಯ್ತು. ಆತ್ಮನಿಂದ ಆತ್ಮನನ್ನು ಕಂಡುಕೊಂತಾನೆ. ಆತ್ಮನ್ನೇವ ಆತ್ಮನ ತುಷ್ಟ, ಆತ್ಮನಿಂದ ಆತ್ಮನನ್ನು ಅನುಭವಿಸ್ತಾನೆ. ಮತ್ತು ಇಲ್ಲಿ ಯಾವ ಇನ್ಸ್ಟ್ರೂಮೆಂಟ್ಸು ಬೇಕಾಗಿಲ್ಲ. ಬ್ರಹ್ಮವನ್ನು ಅರಿತವನು ಬ್ರಹ್ಮವೇ ಆಗುತ್ತಾನೆ ಮುಂಡಕ. ಆದ್ದರಿಂದ ಬರೀ ಅರಿವನ್ನು ತಿಳಿಯುವುದಕ್ಕೆ ಸಾಧ್ಯ, ಆತ್ಮನ ನಮ್ಮ ನಿಜವಾದ ಸ್ವರೂಪವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಹೀಗಿದ್ದರಿಂದ ಸಿದ್ಧಾಂತಕ್ಕೆ ಯಾವ ಹಾನಿಯೂ ಇಲ್ಲ. ನೀವು ಅವನ ಆಬ್ಜೆಕ್ಟ್ ಏನು ಮಾಡಲಿಲ್ಲ, ನಿಮ್ಮ ಮನಸ್ಸಿನಲ್ಲಿ ಆ ಒಂದು ಅನುಭವವನ್ನು ತಂದ್ರಿ ಅಷ್ಟೇ. ಅಲ್ಲ ಆಬ್ಜೆಕ್ಟ್ ಆತ್ಮ ಏನು ಬರಲಿಲ್ಲ ಅಲ್ಲಿಗೆ. ಹೇಗಿದೆ ನೋಡ್ರಿ, ಇದು ಟ್ರಿಕ್. ಆದ್ದರಿಂದ ಅನುಭವಕ್ಕೆ ಯಾವ ವಿರೋಧವೂ ಇಲ್ಲ. ಆತ್ಮನ ನೀವು ಆಬ್ಜೆಕ್ಟಿಫೈ ಮಾಡಲೂ ಇಲ್ಲ, ನೀವು ತತ್ವದಲ್ಲಿ ನಿಂತಿದ್ದೂ ಆಯಿತು. ಇದು ಶಾಸ್ತ್ರದ ಅಂತ್ಯ ಪ್ರಮಾಣ. ಕೊನೆಯ ಪ್ರಶ್ನೆ, ಶಾಸ್ತ್ರವನ್ನು ಅಂತ್ಯ ಪ್ರಮಾಣ ಅಂತಾರೆ ಯಾಕೆ? ಯಾರಾದರೂ ಅಂತ್ಯ ಪ್ರಮಾಣ ಯಾಕೆ? ಇದು ತಿಳ್ಕೊಂಡ್ಮೇಲೆ ಇನ್ನೇನು ತಿಳ್ಕೊಳೋದಿರಲ್ಲ, ಆಗೋಯ್ತು ಅಷ್ಟೇ, ಮುಗೀತು. ಅದಕ್ಕೋಸ್ಕರ ಯಾವುದೊಂದನ್ನು ತಿಳಿದುಕೊಂಡರೆ ಎಲ್ಲವನ್ನೂ ತಿಳಿದಂತಾಗುವುದು. ಅದೇ ಇದು
ಇಲ್ದಿದ್ರೆ ಏನಾಗುತ್ತೆ, ನೀವು ಏನೇ ತಿಳ್ಕೊಳ್ರಿ ಕಾಮ, ಇನ್ನೇನ ತಿಳ್ಕೊಳ್ರಿ ಕಾಮ, ಫುಲ್ ಸ್ಟಾಪ್ ಇಲ್ಲ. ಇದು ಫುಲ್ ಸ್ಟಾಪ್, ಮುಗಿದೋಯ್ತು, ಕತೆ ಮುಗೀತು. ಹೇಗೆ ಅದಕ್ಕೆ ಇದಕ್ಕೆ ಅಂತ್ಯ ಪ್ರಮಾಣ ಅಂತ ಹೇಳ್ತಾರೆ. ಅದಕ್ಕೆ ಇದಕ್ಕೆ ವೇದಾಂತ. ಆ ವೇದಗಳಿಗೂ ಇದೇ ಅರ್ಥ. ವೇದಾಂತ ಅಂತ ಯಾಕೆ ಹೇಳಿದ್ರು ಅಂತಂದರೆ, ಒಂದು ಕೊನೆಯಲ್ಲಿದೆ, ಎರಡನೇದು ನಮ್ಮ ಜೀವನದ ಕೊನೆ ಗುರಿ, ಲಾಸ್ಟ್, ಮುಟ್ಟಿದ ಮೇಲೆ ಮತ್ತಿನ್ನೇನು ಮಾಡಬೇಕಾಗಿಲ್ಲ, ಫೈನಲ್ ಗೋಲ್ ರೀಚ್. ಅದಕ್ಕೋಸ್ಕರ ಅದಕ್ಕೆ ವೇದಾಂತ ಅಂತಾರೆ. ಈ ಶಾಸ್ತ್ರಕ್ಕೆ ಅಂತ್ಯ ಪ್ರಮಾಣ ಅಂತ ಕರೀತಾರಲ್ಲ, ಇಷ್ಟು ಅರ್ಥಗರ್ಭಿತವಾಗಿರುತ್ತೆ. ಆದ್ದರಿಂದ ನಾವು ನಾನೇ ಬಿಡಿಸ್ಕೊತೀವಿ ಅಂದ್ರೆ ಮತ್ತೆ ಅಹಂಕಾರ ಆಗುತ್ತೆ. ಇಲ್ಲಿ ನಾವು ಹೇ ಭಗವಂತ ನೀನೇ ಬಿಡಿಸ್ಬೇಕು ಕಣೋ ಅಂತ ಭಗವತ್ಪಾದರು ಹೇಳ್ತಾ ಇದ್ದಿದ್ದು ಒಂದು ನೆನಪು ಬರುತ್ತೆ. ನಮಗೆ ಮೊದಲು ಗೊತ್ತಾಗೋದಿಲ್ಲ, ನಾನೇ ಬಿಡಿಸ್ಕೊಂಡ್ಬಿಡ್ತೀನೇನು, ಇದು ಮತ್ತೆ ಅಹಂಕಾರ. ಅವನು ಮಾಡ್ತಾ ಮಾಡ್ತಾ ಕೊನೆಗೆ ತತ್ವದಲ್ಲಿ ನಿಂತಾಗ ಅವನಿಗೆ ಚೆನ್ನಾಗಿ ಅರ್ಥ ಆಗುತ್ತಂತೆ. ಹೇ ಭಗವಂತ, ನನ್ನ ಕೈನಲ್ಲಿ ಆಗದೆ ಇದ್ದಾಗ ನೀನು ಸೂತ್ರಧಾರನಾಗಿರೋದ್ರಿಂದ ನೀನೇ ಎಲ್ಲೋ ನೋಡ್ತೀಯ, ಅಲ್ಲೆಲ್ಲೋ ನೋಡ್ತೀಯ, ತಾಳು ಇಲ್ಲಿ ಅಂತ ಹೇಳಿ ನನ್ನ ಆ ಸೂತ್ರನ ಹಾಕಿ, ಆ ದಾರ ಹಾಕಿ ನಾನು ನಿನ್ನ ಕಡೆ ಎಳ್ಕೊಂಡು ನಿನ್ನ ಒಳಗಡೆ ಅದ್ದಿದೆಯಲ್ಲಪ್ಪ. ಇದಕ್ಕೆ ಎಷ್ಟು ನಿನಗೆ ಕೋಟಿ ನಮಸ್ಕಾರಗಳು ಹೇಳಿದ್ರು ಸಾಲದು. ಅದಕ್ಕೆ ಅವನೇ ಬಿಡಿಸೋನು. ಅದಕ್ಕೆ ನಾವು ಅವನಿಗೆ ಫಸ್ಟ್ ಶರಣಾಗತಿ ಆಗಬೇಕು, ಗುರುಗಳಿಗೆ ಶರಣಾಗತಿ ಆಗಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ ಹೀಗೆ ಇವರಿಗೆಲ್ಲ ಹೇಳಿ, ಮತ್ತು ಪ್ರತಿದಿನ ಭಗವಂತನಪ್ಪ ನೀನೇ ಬಿಡಿಸ್ಬೇಕು ಅಂತ ಹೇಳ್ತಾ ನಾವು ಭಗವಂತನ ಪ್ರಾರ್ಥನೆ ಮಾಡೋಣ. ನಮ್ಮೆಲ್ರಿಗೂ ಈ ಒಂದು ಶಕ್ತಿ, ಈ ಒಂದು ಇದನ್ನು ಕೊಟ್ಟು ನಮ್ಮೆಲ್ಲರನ್ನು ತತ್ವದಲ್ಲಿ ನಿಲ್ಲೋ ಹಾಗೆ ಮಾಡಪ್ಪ ಅಂತ ಕೇಳ್ಕೊಂಡು ಮುಗಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್, ಜೈ ಶ್ರೀರಾಮ್.